ಇಂತ ಎಳೆ ಮಗಿನ ಬೀದಿ ಪಾಲ್ ಮಾಡೋಗಳಲ್ಲ ಅವಳೆ ಎಂತ ಅರ್ಧವ ಅಂತೀನಿ. ಅವ್ವ ಅನ್ನೋ ಪದಕ್ಕೆ ಅರ್ಥ ಗೊತ್ತಿದ್ರೆ ಅವಳು ಇಂಥ ಕೆಲಸ ಮಾಡೋಳ ರೀ. ಗಂಡಾಗ್ಲಿ ಅಂತ 6 ಎಣ್ಣೆ ಆಗವೆ. ಈ ಮಗಿನಾರ ತಗೊಂಡೋಗಿ ಸಾಕಳವ. ಮುಚ್ಚೆ ಬಾಯಿ. ಜಾತಿ ಕುಲ ಗೊತ್ತಿಲ್ಲರೋ ಈ ಮಗುನ ಎತ್ಕೊಂಡೋಗಿ ಸಾಕೊಂಡು ನಮ್ ಜಾತಿ ಕೆಟ್ಕೊಳಕಾಯ್ತದ? ಯಾವ ಜನ್ಮದ ಪಾಪನ ಏನೋ, ನಮ್ಗಂತೂ ಮಕ್ಳಾಗ್ಲಿಲ್ಲ. ಈ ಮಗುನಾರು ಸಾಕೋಣ ಅನ್ಕಣೆ. ಸಾಕೋ ಮಕ್ಳು ಯಾವತ್ತು ನಮ್ಮ ಮಕ್ಳು ಆಗಲ್ಲ ರೀ. ಸುಮ್ಕೆ ಕೆಲ್ಸಕ್ಕೆ ಬಾರದ ಮಾತುಗಳನ್ನ ಏನಕ್ಕೆ ಮಾತಾಡ್ತೀರಾ? ನಿಮ್ಗೆ ಇಷ್ಟ ಇಲ್ಲದೆ ಇದ್ರೆ ಈ ಮಗುನ್ ಸಾಕೋದಕ್ಕೆ ಪೊಲೀಸ್ ಸ್ಟೇಷನ್ ಕೊಟ್ಬಿಡಿ, ಇಲ್ಲ ಅಂದ್ರೆ ಅನಾಥಾಶ್ರಮ ಕೊಟ್ಬಿಡೋಣ. ಏನ್ ಹೇಳ್ತೀಯ ಚೆನ್ನಣ್ಣ? ಹಂಗೆ ಆಗ್ಲಪ್ಪ. ಗೋವಿಂದ ಗೋವಿಂದ, ಏನ್ ಹೇಳ್ತಾ ಇದ್ದೀರಾ ಯಜಮಾನ್ರೆ ನೀವು? ದಿಕ್ಕಿಲ್ ಬಂದ್ ಮಗುನ ಸಾಕಕ್ಕಾಗದೆ ಅನಾಥಾಶ್ರಮ ಕೊಟ್ಬಿಟ್ರೆ ನಮ್ ಊರಿನ ಮರವಾದ ಏನಾಗೋಣ? ಅಲ್ಲೇ ಬಂಗಾರ ಬಾರ್ಲಾ, ಅಲ್ಲೇ ಬಾಬಾ. ನೀನೇ ತಿರ್ತೆ ಈ ಮಗಿನ ನೀನ್ ಹೆಂಗ್ಲ ಸಾಕ್ತೀಯ? ಒಂದೊಂದ್ ಕಿತ ಹಂದಿ ಮರಿಗೆ ನಾಯಿ ಹಾಲು ಕುಡಿಸ್ ಬೆಳೆಸೋದನ್ನ, ನಾಯಿ ಮರಿಗೆ ಹಂದಿ ಹಾಲು ಕುಡಿಸ್ ಬೆಳೆಸೋದನ್ನ ನಾನೇ ಕಂಡೀವ್ನಿ. ಇಂತಾದ್ರಾಗೆ ನರ್ಮನ್ಸರಾಗಿ ನಾವು ಇಷ್ಟು ಮಾಡ್ತಿದ್ರೆ ಆ ಪ್ರಾಣಿಗಳಿಗಿಂತ ಕಡೆ ಆಗಕ್ಕಿಲ್ವಾ ನಾವು? ಬಾರ್ಲೆ ಬಂಗಾರ, ಯಾರು ಇಲ್ಲ ಅಂದ್ರೆ ಆ ದ್ಯಾವ್ರವನೇ. ವೆಂಕಟರಮಣ ಸ್ವಾಮಿ ಪಾದಾರವಿಂದ ಗೋವಿಂದ ಗೋವಿಂದ. ಶ್ರೀಮದ್ ರಮಾರಮಣ ಗೋವಿಂದ ಗೋವಿಂದ. ಚಿಕ್ಕ ರಂಗೋಲಿ ಚೆನ್ನಾಗಿದೆ. ನಾನು ಬ್ಯೂಟಿಫುಲ್. ಕೈ ತಕ್ಕದು ಎಂದು ಕೈ ಕಟ್ಟಿ ಕುಳಿತರೆ ಸಾಗದು ಕೆಲಸವು. ನೋಡ್ಕೊಂಡೋಗ್ರ. ಏಯ್, ನೋಡ್ಕೊಂಡೋಗೋದಕ್ಕೆ ಬ್ರೇಕ್ ಹಾಕಿ ಬಸ್ ನಿಲ್ಸಿದ್ದು. ಬಸ್? ಅದ್ ಸರಿ, ಇದು ಗೌರ್ಮೆಂಟ್ ಬಸ್ಸೋ ಇಲ್ಲ ಪ್ರೈವೇಟ್ ಬಸ್ಸೋ? ಎರಡು ಅಲ್ಲ, 2 ಬಸ್ಸು. ಅರ್ಥವಾಯ್ತು. ಕರೆಕ್ಟ್ ಏರ್ ಬಸ್ಸೇ. ಗಾಡಿ ಹೋಗ್ತಾ ಇದೆ, ರೈಟ್ ಹೇಳಿ. ಈ ಕಾಲದಲ್ಲಿ ಹೈಬ್ರಿಡ್ ರೇಷನ್ ತಿನ್ನೋ ಮಕ್ಕಳನ್ನ ಮಾತಾಡ್ಸಕ್ ಆಗದೇ ಇಲ್ಲ. ಯಾಕೆಂದ್ರೆ ಕೆಟ್ ಕೆರಸ್. ರಾಗಿ ತಂದೀರಾ ಭಿಕ್ಷಕ್ಕೆ, ರಾಗಿ ತಂದೀರಾ ಯೋಗ್ಯರಾಗಿ ಭೋಗ್ಯರಾಗಿ
ಭಾಗ್ಯವಂತರಾಗಿ ನೀವು ರಾಗಿ ತಂದಿರ. ನಾನೇ ಗೋವಿಂದ, ನಮ್ಮನೆ ಮುಂದೆ ಬಂದಿರೋ ಗೋವಿಂದ ಇವನೆಂಥವನಯ್ಯ? ಎಲ್ಲೆಲ್ಲೂ ಕಾಂಪಿಟಿಷನ್ ಐತೆ. ಬಿಸಿ ಬಿಸಿನೇ ತರ್ತಾ ಇವನಿ, ಸ್ವಲ್ಪ ತಡ್ಕಳಯ್ಯ. ಅದೇನು ಅಬ್ರ ಮಾಡ್ತೀಯ ಜಾಗ್ಟೆ ತರ? ಸ್ವಾಮಿ ಪಾದಾರವಿಂದ ಗೋವಿಂದ ಗೋವಿಂದ ಶ್ರೀಮದ್ ರಮಾರಮಣ ಗೋವಿಂದ ಗೋವಿಂದ. ಇಟು ಕ್ಯಾಚು. ಏನಪ್ಪ ನೀನು ನಿನಗೆ ಯಾಮರ್ಸನ್ ಅಂದ್ರೆ ನನಗೆ ತಿರುಗಿಸ್ಬಿಟ್ಬಿಟ್ಟಲ್ಲ. ಬಂಡ್ ಬಡ್ಡಿ ಮಗನೆ, ಈ ಊರ್ನಾಗ ನಂಗೆ ಆಪೋಸಿಟ್ ಆಗಿ ಬೇರೊಬ್ಬ ದಾಸಾಯ ಬಂದವನೇ ಅಂತ ಗಾಬರಿ ಆಗ್ಬಿಟ್ಟನಲ್ಲ. ಅದಕ್ಕೆ ಯಾಕೆ ಗಾಬರಿ ಆಗ್ತೀಯ? ನಿನಗೆ ಅಪೋಸಿಷನ್ನೇ ಇಲ್ಲ. ನೀನೊಂಥರ ಸ್ವತಂತ್ರ ಅಭ್ಯರ್ಥಿ, ನಾನು ಅತಂತ್ರ ಅಭ್ಯರ್ಥಿ. ನಿಂತ್ಕೊಂಡ್ರೆ ನಾನು ಒಬ್ಬ ನಿಂತ್ಕೋಬೇಕು. ಬ್ಯಾಡ ಕಣಪ್ಪ ಬ್ಯಾಡ. ಯಾಕೆ ಓಟ್ ಹಾಕಲ್ವಾ? ನಿಂತ್ಕೊಂಡ್ರೆ ಕಾಲ್ ಹೋಯ್ತದೆ. ಹಂಗ ತರ್ಲೆ ನನ್ ಮಗನೆ, ನನ್ನ ಮಗ ಪ್ಯಾಟೆಗೆ ಇಂಟರ್ವ್ಯೂಗೆ ಹೋಗ್ತಾನೆ ಅಂತ ನಾನು ಒತ್ತಾರನೆ ಎದ್ದು ರಾಗಿ ರೊಟ್ಟಿ ಸುಡ್ತಾ ಒದ್ದಾಡ್ತಾ ಇವನಿ. ನೀನ್ ನೋಡಿದ್ರೆ ಈಗ ಬರ್ತಾ ಇದ್ಯಾ? ನಿಂಗೆ ಒಂದು ತೊಟ್ಟು ನೀರು ಕೊಡಕ್ಕಿಲ್ಲ ಇವತ್ತು. ಓಹೋ, ಹಂಗೆ ವಿಷಯ. ನೀನು ಶಂಕನ ಊದಿದ್ರೆ ಸೂರ್ಯ ಹುಟ್ತಾನೆ, ಜಾಗ್ಟಿನ ಬಾರಿಸಿದ್ರೆ ಚಂದ್ರ ಮುಳುಗ್ತಾನೆ ಅಂತ ತಿಳ್ಕೊಂಡ್ಬಿಟ್ಟಿದ್ಯಾ? ಇರೋರಿಗೆ ಒಂದು ತಾಯಿ ಆದ್ರೆ ಇಲ್ದೇ ಇದ್ದವ್ರಿಗೆ 100 ಜನ ತಾಯಿ. ಈ ಊರಲ್ಲಿ ನನ್ನ ಹೊಟ್ಟೆ ಎಷ್ಟಿದೆ ಅಮ್ಮ ಅಂದ್ರೆ 100 ಜನ ಕೈನ ಗಿಡಕ್ತಾರೆ ತುತ್ನ ಉಣ್ಸಕ್ಕೆ. ಅವತ್ತು ಊರಾಚೆ ಕೈ ಕಾಲು ಬಡಿತಾ ಮೈಮ್ಯಾಗ ಬಟ್ಟೆನೂ ಇಲ್ದೆ ಅಂತ ಬಡ್ಕೊಳ್ತಾ ಇದ್ದಾಗ ಯಾರು ಕೈ ಚಾಚಲಿಲ್ಲ. ಆವಾಗ ನೀನ್ ಎತ್ಕೊಳಕ್ ಕೈ ಚಾಚಿದ್ದು ಈ ದಾಸಯ್ಯ. ಯಾವಾಗ್ಲೂ ನನ್ನ ಫುಟ್ಪಾತ್ ಗಿರಾಕಿ ಅಂತ ಹೇಳಿ ನನ್ನ ಬೇಜಾರ್ ಮಾಡ್ತಾ ಇದ್ಯಾ. ನಿನ್ನ ಹತ್ರ ನಾನು ಮಾತಾಡಲ್ಲ. ಹೋಗ್ಲಿ ಬಿಡು ಮಗ, ನೀನ್ ಬೇಜಾರ್ ಮಾಡ್ಕೊಳ್ಳೋದಾದ್ರೆ ಇನ್ನೊಂದಪ್ಪ ಅದನ್ನ ಗೆಪ್ತಿ ಮಾಡಕ್ಕಿಲ್ಲ. ಒತ್ತಾಯ್ತು, ರೊಟ್ಟಿ ತಿನ್ನೇಳ. ನನಗೇನ್ ಬೇಡ. ಹೇಳ್ದೆ ತಿನ್ನೇಳ. ಬೆಣ್ಣೆ ಇಲ್ದೆ 1 ಬೇಡ 2 ಬೇಡ. ತರ್ಲೆ ನನ್ ಮಗ್ಲೆ, ಬೆಣ್ಣೆ ಹಾಕಿ 12 ಮಾಡ್ಕೊಡ್ತೀನಿ. ಬಾ ಹೋಗವ. ನಡಿ ಪೇರ್ಸನ. ಹೆಂಗಣ್ಣ ಕೆಜಿ? 15 ರೂಪಾಯಿ. 10 ಪೈಸೆ ಕೊಡ್ತೀರಾ? ಕಳ್ಸ್ಕೊಳಯ್ಯ. ಅದಕ್ಕೆ ಯಾಕಯ್ಯ ಹರ್ಕೋತ್ಯ? ಗಣೇಶಪ್ಪ, ಇವತ್ ನಾನು ಹೋಗೋ ಕೆಲ್ಸ ಸಕ್ಸಸ್ ಮಾಡ್ಸಪ್ಪ. ನಮಸ್ಕಾರ ಚೋಟ್ ಬೀಸೆ ಚಲವಣ್ಣನವರಿಗೆ. ನಮಸ್ಕಾರ. ಬಂದ್ ವಿಷಯ ಹೇಳಿ. ಏನಪ್ಪಾ, ನಾನು ಹೇಳಿದ ಗಂಡುಗಳ ಫೋಟೋ ರೆಡಿನಾ? ಓಹೋ, ಇದುವರೆಗೂ 400 ಗಂಡುಗಳ ಫೋಟೋ ತೋರಿಸಿದೀನಿ. ಇದು ವೆರೈಟಿ ಗಂಡುಗಳ ಫೋಟೋ. ಮೊದಲನೇದು ಜೂನಿಯರ್ ರಾಜ್ಕುಮಾರ್, ಎರಡನೇದು ಜೂನಿಯರ್ ಅಂಬರೀಶ್, ಇವನು ಆಂಧ್ರದ ಹುಡುಗ, ಹೈಟು ವೆಯ್ಟು ಬಹಳ ಸೂಪರ್. ಛೇ 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 ಛೇ, ಏನಯ್ಯ ನನ್ ಟೇಸ್ಟ್ಗೆ ಒಂದ್ ಫೋಟೋ ನಿಲ್ವಲ್ಲಯ್ಯ. ನಾನ್ ತೋರಿಸಿದ 500 ಫೋಟೋಗಳ ಪೈಕಿ ಒಂದೂ ನಿಮಗೆ ಹಿಡಿಸ್ಲಿಲ್ಲ ಅಂದ್ರೆ ಅದೆಂತ ಗಂಡು ಬೇಕು ಅಂತ ಹುಡುಕ್ತಾ ಇದ್ದೀರಿ? ನಾನು ಹುಡುಕೋ ಗಂಡಿನ ವೆರೈಟಿನೇ ಬೇರೆ. ಇವತ್ತಲ್ಲ ನಾಳೆ ಸಿಕ್ಕೇ ಸಿಗ್ತಾನೆ. ಅಯ್ಯೋ, ಬೆಳಗ್ಗೆ ಯಾರ ಮಗ ನೋಡ್ದಯ್ಯ, ಒತ್ತೋಗಿದ್ದೆ ಗೊತ್ತಾಗ್ಲಿಲ್ಲ. ಹಾಳಾದ ಇಂಟ್ರು ಬೇರೆ, ಟೈಮ್ ಬೇರೆ ಆಗೋಯ್ತು. ಏನ್ ಮಾಡೋದು ಗೊತ್ತಾಗ್ತಾ ಇಲ್ವೇ? ಅವ್ರು ಮುಂಚೆ ಎಲ್ಲಾರು ಮುಂಚೆ ಹೋಗಿ ನಿಂತ್ಕೊಂಡ್ಬಿಡ್ಬೇಕು ಇವನಲ್ಲಿ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ನನ್ನ ಹೆಸರು ಅರಸಿಕೆರೆ ರಾಜು. ಏನು? ನನ್ನೊಂದು ಅರಕೆ ಇದೆ ಸರ್. ಏನದು? 101 ಜನರ ಹತ್ರ ಕೆನ್ನೆ ಹೊಡಿಸ್ಕೋಬೇಕು ಅಂತ. ಈಗಾಗಲೇ 100 ಜನ ಆಗಿದೆ, ಇನ್ನೊಬ್ರು ಮಾತ್ರ ಬಾಕಿ ಇದೆ. ಆ ಬಾಕಿನೇ ನೀವು. ಇಲ್ಲ ಅನ್ಬೇಡಿ ಸರ್, ಹೊಡಿ ಸರ್ ನನ್ನ ಕೆನ್ನೆಗೆ. ನೋಡಯ್ಯ, ಒಡಿಯಕ್ಕೆ ಒಡಿಸ್ಕೊಳಕ್ ಬೇಕಾದಷ್ಟು ಜನ ಅವ್ರೆ, ಹೋಗಿ ಒಡಿಸ್ಕೋ. ನನಗೆ ಬೇಕಾದಷ್ಟು ಕೆಲಸ ಇದೆ. ಸರ್ ಆಗನ್ಬೇಡಿ ಸರ್. ತೊಲಗೋಗಯ್ಯ, ನಮ್ ತಲೆ ಕೆಟ್ಟೋಗಿದೆ. ಸರ್ ನಿಂತ್ಕೊಳ್ಳಿ ಸರ್. ಸರ್ ಹಂಗನ್ಬೇಡಿ ಸರ್, ನಿಮ್ ಕೈ ಮುಗಿತೀನಿ. ಒಂದೇ ಒಂದ್ಸಲ ಹೊಡೆದ್ಬಿಡಿ ಸರ್. ಯೋ ಹೋಗಯ್ಯ. ಸರ್ ಹಂಗನ್ಬೇಡಿ ಸರ್. ಯೋ ಹೋಗಯ್ಯ. ಒಂದೇ ಒಂದ್ಸಲ ಸರ್. ಹೋಗಯ್ಯ. ನಿಮ್ ಕೈ ಮುಗಿತೀನಿ, ಒಂದೇ ಒಂದ್ಸಲ. ಅಯ್ಯೋ ರಾಜ, ಅರ್ಸಿಗೆ ರಾಜ, ಅನ್ಯಾಯ ಕೊಲೆ ಮಾಡ್ಬಿಟ್ಟಿಯಲ್ಲಪ್ಪ. ನಮ್ ರಾಜನ ಸಾಯಿಸ್ಬಿಟ್ಟ ನೋಡ್ರಪ್ಪ. ಅನ್ಯಾಯ ಕೊಂದಾಕ್ಬಿಟ್ಟಪ್ಪ, ಇವರೇ ಕೊಂದಾಕ್ಬಿಟ್ಟ ನಮ್ ರಾಜನ. ಅಯ್ಯೋ ಕೊಂದಾಕ್ಬಿಟ್ಟಪ್ಪ, ನಾನು ಕಣ್ಣೆದುರಿಗೆ ಕೊಂದಾಕ್ಬಿಟ್ಟಪ್ಪ. ಕೊಲೆ ನಮ್ಗೆ ಗೊತ್ತಿಲ್ಲ. ಅಯ್ಯೋ ನಮ್ಗೆ ಗೊತ್ತಿಲ್ಲಪ್ಪ. ಏಯ್, ಸುಳ್ಳು ಯಾಕೋ ಹೇಳ್ತೀಯ? ನಾನೇ ಕಣ್ಣಾರೆ ನೋಡಿದ್ದೀನಿ, ನೀನೇ ಕೊಲೆ ಮಾಡಿರೋದನ್ನ. ನೋಡಿ ಸರ್, ನನ್ನ ಸ್ನೇಹಿತನ ಅನ್ಯಾಯ ಕೊಲೆ ಮಾಡ್ಬಿಟ್ಟಿದ್ದಾನೆ ಸರ್, ಇವನೇ ಸರ್. ನನಗೆ ಗೊತ್ತಿಲ್ಲ ಸರ್. ಹೋಗ್ತಿದೆ ಸರ್. ಅರ್ಕೆ ಅಂದೆ ಸರ್, ಒಡಿ ಅಂದೆ ಸರ್, ಹೊಡೆದೆ ಸರ್. ಏಯ್, ಕತೆ ಕೇಳಕ್ ನಾನೇನ್ ಎಳೆ ಮಗು ಅಂದ್ಕೊಂಡ್ಯಾ? ಮುಚ್ಚಾಯ ಬಾಯಿ. ಅವ್ನು ಒಡಿ ಅಂತ ಬಂದಂತೆ, ಇವನು ಹೊಡೆದಂತೆ. ಕೇಳಿ ಹೊಡ್ಸ್ಕೊಳಕ್ ಅವನೇನು ಹುಚ್ಚಾನೇನಯ್ಯ? ಹೊರಟುಟ್ಟಿ ಸರ್, ಆಟಕ್ಕೆ ಹೋಗಿ ಬಾಡಿನ ಆಸ್ಪತ್ರೆಗೆ ಸಾಕ್ಸು. ಇವನ್ನ ಸ್ಟೇಷನ್ ಕರ್ಕೊಂಡು ನಡಿ. ಏ ಆಟೋ, ಒಂದ್ ನಿಮಿಷ ಬರ ಇಲ್ಲಿ. ನಮ್ಮ SI ಶುದ್ಧ ಲೋಫರು.
ನೀನೇನಾದ್ರೂ ಒಂದ್ಸಲ ಸ್ಟೇಷನ್ ಎಂಟ್ರಿ ಆದ್ರೆ ಇರೋ ಬರೋ ಕೇಸ್ನೆಲ್ಲ ನಿನ್ ತಲೆ ಮೇಲೆ ಹಾಕಿ ಲೈಫ್ ಲಾಂಗ್ ಜೈಲಲ್ಲಿ ಕೊಡಾಕ್ಬಿಡ್ತಾನೆ. ಅಯ್ಯೋ ಬಡವ್ರ ಮಕ್ಕಳು ಏನಾರು ಹೇಳ್ಬಿಡಿಸ್ಬಿಡಪ್ಪ, ಇಂಟ್ರಿಗೆ ಹೋಗ್ಬೇಕು. ಸರಿ, ನಿನ್ ಜೋಬಲ್ ಸ್ವಲ್ಪ ಕಾಸಿದ್ರೆ ನಮ್ಮ ಎಸ್ಐ ಕೈನ ಬೆಚ್ಚಗ್ ಮಾಡ್ಬಿಡು. ಈ ಕೊಲೆ ಕೇಸ್ನ ಆಕ್ಷನ್ ಕೇಸ್ ಅಂತ ಹೇಳಿ ನಿನ್ನ ಬಿಟ್ಟಾಕ್ಬಿಡ್ತಾನೆ. ಅಯ್ಯೋ ನಮ್ಮಪ್ಪ ತಿರುಪಿ ಎತ್ತಿ ಗೋಯಿಂದ ಗೋಯಿಂದ ಅಂತ ನಾ ಕಾಸು ಸೇರಿಸ್ಕೊಟ್ಟಿದ್ದ. ಒಂದ್ ಕೆಲಸ ಮಾಡ, 10 ರೂಪಾಯಿ ಕೊಟ್ಬಿಡು. 10 ರೂಪಾಯಿ ಯೋಗ ಕೊಳೆಯಲ್ಲಿ 10 ರೂಪಾಯಿ ಅಂತೆ. ನನ್ನ ಇಂಟ್ರಿಗೆ ಎಂಟ್ರಿಗ 10 ರೂಪಾಯಿ ಮಾಡಿಕೋ. 10 ರೂಪಾಯ? ಕೊಲೆ ಕೇಸು. ಅಯ್ಯೋ ಸವಾಸನೆ ಬೇಡ. ಬಾಕ್ರ ನನ್ ಮಗ. ಇವತ್ತು ಸೂಪರ್ ಕಲೆಕ್ಷನ್ ಕಂಡ್ರೋ. ಲೇ ಮೊದ್ಲು ನಡಿಯೋ, ಹೊಟ್ಟೆ ಹಸ್ತಿದ್ದು, ಊಟ ಮಾಡೋಣ. ಲೇ ಮುಚ್ಕೊಳ್ಳೋ, ಆಗ್ಲೇ ನೀನು ಸತ್ತೋಗಿದ್ಯಾ. ನಂಬರ್ 36 ರಾಜ. ಅಯ್ಯೋ ಚಪ್ಲಿ. ನಮಸ್ಕಾರ ಸರ್. ನೀವೇ ಏನ್ರಿ ರಾಜ? ರಾಜ ಆಗಿ ಕೆಲ್ಸಕ್ಕೆ ಯಾಕ್ರಿ ಬಂದ್ರಿ? ಚೆನ್ನಾಗಿದೆ ಸರ್ ನಿಮ್ ಮಾತು. ಮಹಾರಾಜನ್ರ ಸಾಕಿರೋಲ್ಲ ಹೋಟ್ಲು ಮುಂದೆ ಹಿಂಗ್ ಸಲ್ಯೂಟ್ ಹೊಡಿಬೇಕಾರೆ ಈ ರಾಜ ಕೆಲಸ ಮಾಡೋದ್ರ ತಪ್ಪೇನಿದೆ ಸರ್? ತುಂಬಾ ಚೆನ್ನಾಗಿ ಮಾತಾಡ್ತೀರಾ. ಅಯ್ಯೋ ನಮ್ದೆಲ್ಲ ಒಂದ್ ಮಾತಾ ಸರ್, ತೂತ್ ಒಲೆ ಇದ್ದಂಗೆ, ಉರಿಯೋದು ಇಲ್ಲ ಆರೋದು ಇಲ್ಲ. ನುಡಿದ್ರೆ ಮಾತು ಹೇಗಿರ್ಬೇಕು ಅಂತ ಸರ್? ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿ ಅಂತಿರಬೇಕು, ನುಡಿದರೆ ಸ್ಫಟಿಕದ ಸಲಾಖೆಯಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಹೌದೌದೆನ್ನಬೇಕು ಅಂತ ಬಸವಣ್ಣವ್ರು ಹೇಳಿಲ್ಲ ಸರ್? ಇವ್ರು ತುಂಬಾ ಒಳ್ಳೊಳ್ಳೆ ವಿಷಯ ತಿಳ್ಕೊಂಡಿದ್ದಾರೆ. ಅದು ಸರಿ, ವಿಷಯಕ್ಕೆ ಬರ್ಲಿಲ್ವೇ? ವಿಷಯ ಅದೇ ರೀ ವಿಷಯ. ಸರ್ ಅದೇನೋ ಒತ್ತಿ ಒತ್ತಿ ಹೇಳ್ತಿದ್ರ, ಸ್ವಲ್ಪ ಬಿಡಿಸಿ ಬಿಡಿಸಿ ಹೇಳಿ ಸರ್. ವಿಷಯ ಅಂದ್ರೆ ಏನಿಲ್ಲಪ್ಪ, ಡೈರೆಕ್ಟ್ ಆಗಿ ಹೇಳ್ಬಿಡ್ತೀನಿ ಕೇಳು. ಸ್ವಲ್ಪ ಲಂಚ ಕೇಳ್ತೀವಿ ಅಷ್ಟೇ, ನಮಗಲ್ಲ, ದೇವಸ್ಥಾನದ ಫಂಡ್ಗೆ. ಕೊಡಕ್ ನನ್ನ ಹತ್ರ ಎಲ್ಲಿದೆ ಸರ್? ಒಳ್ಳವನು ಶಿವಾಲಯವ ಮಾಡುವನು, ನಾನೇನು ಮಾಡಲಿ ಬಡವನಯ್ಯ. ಎನ್ನ ಕಾಲೇ ಕಂಬ, ದೇಹವೇ ದೇಗುಲ, ಶಿರವೇ ವನ್ನ ಕಳಶವಯ್ಯ ಕೂಡಲ ಸಂಗಮ ದೇವ ಅಂತ ಬಸವಣ್ಣವ್ರ ಮಾತು ನಂಬಿರೋನ್ ಸರ್ ನಾನು. ಬಸವಣ್ಣವ್ರ ವಚನ ಹೇಳ್ತಿದ್ದಾನೆ ಅಂದ್ಮೇಲೆ ಇವನು ನಮ್ ಜಾತಿಯವನೇ ಇರ್ಬೇಕು. ಬನ್ನಿ ಮಿಸ್ಟರ್ ರಾಜ, ವಾಟ್ ಎ ಬ್ಯೂಟಿಫುಲ್ ಹೌಸ್. ಕೂತ್ಕೊಳ್ಳಿ. ಪರವಾಗಿಲ್ಲ, ಸಂಕೋಚ ಪಟ್ಕೋಬೇಡಿ, ಕೂತ್ಕೊಳ್ಳಿ. ನನ್ನಂತ ಕೆಲ್ಸ ಇಲ್ದಿದ್ದವನು ಕೆಲಸ ಕೊಡಿಸ್ತೀನಿ ಅಂತ ಮುಂಡಾಯಿಸಿ ಏನ್ ಮನೆ ಕಟ್ಟವನೆ ಮಣಿಯಾಳ ಲೋಫರ್. ಯಾರೇ ಆ ಹುಡ್ಗ? ಒಳ್ಳೆ ಮೆರಿ ಸ್ಟೂಡೆಂಟು, ತುಂಬಾ ಬುದ್ಧಿವಂತ. ನಾವೇ ಅವನಿಗೊಂದು ಒಳ್ಳೆ ಕೆಲಸ ಕೊಡಿಸಿ ನಮ್ ವಾಣಿನ್ ಕೊಟ್ಟು ಮದುವೆ ಮಾಡೋಣ ಅಂತ ಕರ್ಕೊಂಡ್ ಬಂದಿದ್ದೀನಿ. ಬೇಗ ಊಟಕ್ಕೆ ರೆಡಿ ಮಾಡು. ಮನೆಯೇ ಬೃಂದಾವನ, ಮನಸ್ಸೇ ಸುಖ ಸಾಧನ. ಮನೆಯೇ ಬೃಂದ. ಏನು ಖುಷಿಯಾಗಿ ಹಾಡ್ತಾ ಇದ್ದೀರಲ್ಲ? ಸಂತೋಷಕ್ಕೆ. ಮನೆ ಬಹಳ ಚೆನ್ನಾಗಿದೆ. ಎಲ್ಲ ನಮ್ ಹೋಮ್ ಮಿನಿಸ್ಟರ್ ಕೈ ಚಾಲಕ. ಎಷ್ಟು ಮುಂಡಾಯಿಸಿದ್ರಿ? ಎಷ್ಟು ಇನ್ವೆಸ್ಟ್ ಮಾಡಿದ್ರಿ? ಅದು ನಮ್ ಹೋಮ್ ಮಿನಿಸ್ಟರ್ಗೆ ಗೊತ್ತು. ಒಂದ್ ನಿಮಿಷ ಇಲ್ಲಿ ಬನ್ನಿ. ವಿಶ್ಕಂಠಯ್ಯನವ್ರೆ, ನಿಮ್ಗೊಂದ್ ಮಾತು ಕೇಳ್ತೀನಿ, ಬೇಜಾರ್ ಮಾಡ್ಕೊಳಲ್ಲ ತಾನೆ? ಕೇಳಿ ಕೇಳಿ. ನೀವ್ ಯಾರನ್ನಾದ್ರೂ ಇಟ್ಕೊಂಡಿದ್ದೀರಾ? ಅಂದ್ರೆ ಮನೆ ಎಷ್ಟು ದೊಡ್ಡದಾಗಿದೆಯಲ್ಲ, ಕೆಲ್ಸಕ್ಕೆ ಯಾರಾದ್ರೂ ಇಟ್ಕೊಂಡಿದ್ದೀರಾ ಅಂತ. ಅಷ್ಟೇನಾ? ನಾನ್ ಬೇರೆ ಏನೋ ತಿಳ್ಕೊಂಡ್ಬಿಟ್ಟೆ. ಅಂದಾಗೆ ನೀವ್ ಇನ್ನೂ ಎಷ್ಟು ಮನೆ ಇಟ್ಕೊಂಡಿದ್ದೀರಾ? ಹೆಚ್ಚೇನಿಲ್ಲ, ಒಂದ್ 5 ಬಿಲ್ಡಿಂಗು. ನನ್ ಮಗಳು ವಾಣಿ ಅಂತ. ನಮಸ್ಕಾರಮ್ಮ. ಅವಳು ಹೀಗೆ ಹೆಚ್ಚು ಮಾತೇ ಆಡಲ್ಲ. ಹೌದಾ? ಮಾತು ಬೆಳ್ಳಿ, ಮೌನ ಬಂಗಾರ. ಹೆಣ್ಮಕ್ಳು ಹಾಗೆ ಇರ್ಬೇಕು. ಮಿಸ್ಟರ್ ರಾಜ, ನೀವೇನು ತಿಳ್ಕೊಳಲ್ಲ ಅಂದ್ರೆ ನಾನು ನಿಮ್ಮನ್ನ ಮಾತು ಕೇಳ. ಕೇಳಿ. ನೀವು ದೊಡ್ಡ ಮನಸ್ಸು ಮಾಡಿ ನಮ್ ಮಗಳು ಕನ್ಯಾಸರೆ ಬಿಡಿಸೋದಾದ್ರೆ. ಕನ್ಯಾಸರಿ? ಖಂಡಿತ ಬಿಡಿಸ್ತೀನಿ. ನನ್ನಂತವನಿಗೆ ಕೆಲಸ ಕೊಟ್ಟು, ಮಗಳನ್ನ ಕೊಟ್ಟು, ಮದುವೆ ಮಾಡಿ, ಮನೆ ಹಳ್ಳಿನ ಮಾಡ್ಕೊಂಡು ನಿಮ್ಮಂತ ಸಂಬಂಧನ ಬಿಟ್ಬಿಟ್ರೆ ನಾನು ಮುಟ್ಟೊಳಗೋಗ್ಬಿಡ್ತೀನಿ. ಅರ್ಜೆಂಟ್ ಛತ್ರ ಬುಕ್ ಮಾಡ್ಬಿಡಿ. ಅಂದ್ರೆ ನನ್ನ ಮಗಳನ್ನ ಮದುವೆ ಆಗೋದಕ್ಕೆ ನೀವು ದೊಡ್ಡ ಮನಸ್ಸು ಮಾಡಿದ್ರ? ಈ ಖುಷಿಲ ಡೋಂಟ್ ದಿಸ್. ದೊಡ್ಡ ಮನಸ್ಸು ನಂದಲ್ಲ ಸರ್, ನಿಮ್ದು. ಕೇರ್ ಆಫ್ ಫುಟ್ಪಾತ್ ನನ್ನ ಮಗನ್ನ ಮನೆ ಹಳ್ಳಿ ಮಾಡ್ಕೊಳಕ್ ಕೊಟ್ಟಿದ್ರಲ್ಲ, ನೀವು ರಿಯಲಿ ಗ್ರೇಟ್. ದಯವಿಟ್ಟು ನಿಮ್ ಪಾದನ ಜೆರಾಕ್ಸ್ ಮಾಡ್ಕೊಡ್ತೀರಾ? ಯಾಕೆ? ಲೈಫ್ ಲಾಂಗ್ ಪೂಜೆ ಮಾಡಕ್ಕೆ. ಎಂಥ ಒಳ್ಳೆ ಮನ್ಸಪ್ಪ ನಿಂದು. ಒಂದು ಮೂಗಿ ಹೆಣ್ಮಗಳಿಗೆ ಬಾಳ್ ಕೊಡ್ತಾ ಇದ್ದಲ್ಲ, ರಿಯಲಿ ಯು ಆರ್ ಗ್ರೇಟ್. ಮೂಗಿನ ಮುಖ ಹಾಕಿಯು ಹಾಡುತ್ತೀನಿ, ಬಸಿಗೂ ತಿಳಿಯದ ಭಾವಗೀತೆ. ಅಮ್ಮ ರಾಜ? ಹಾಡಿ ರಾಜ, ಯಾಕೆ ಹೇಳ್ತಿದ್ದೀರಾ? ಅಳ್ತಾ ಇಲ್ಲ, ಸಂತೋಷಕ್ಕೆ ಕಿತ್ಕೊಂಡ್ ಬರ್ತಾ ಇದೆ. ಏನು? ಕಣ್ಣಲ್ಲಿ ನೀರು. ರೀ, ಅಡಿಗೆ ರೆಡಿ ಆಗಿದೆ ರೀ. ಬನ್ನಿ ಊಟ ಮಾಡೋಣ. ಹೇಳಿ ವಾಣಿ, ಅವಳು ಇನ್ನೂ ಸ್ವಲ್ಪ ತುಪ್ಪ ಹಾಕಮ್ಮ. ಆಹಾ, ಓಹೋ, ಆಹಾ, ಓಹೋ. ಏನ್ ಹೇಳ್ತಿದ್ದೀರಾ? ಜಾಸ್ತಿ ತುಪ್ಪ ಹಾಕೊಂಡ್ರೆ ಲೂಸ್ ಮೋಷನ್ ಆಗತ್ತೆ ಅಂದೆ. ಆಹಾ, ಓಹೋ, ಅಯ್ಯೋ. ಈಗ ವಿಷಯಕ್ಕೆ ಬರೋಣ. ನಿಮ್ ತಂದೆ ತಾಯಿನ ಕರ್ಕೊಂಡ್ ಬಂದ್ಬಿಟ್ರೆ ಮದುವೆ ಮಾತುಕತೆ ಮುಗಿಸ್ಬಿಡೋಣ. ಅವ್ರು ಬಂದ್ರೆ ಜಾಗ ಸಾಕಾಗಲ್ಲ ಬಿಡಿ. ಯಾಕೆ? ಊರ್ ಜನನೇ ಬರ್ತಾರೆ.
ತಂದೆ ತಾಯಿ ಯಾರು ಅಂತ ಗೊತ್ತಿಲ್ಲರೋ ನನಗೆ ತಾಯಾಗಿ ಊರ್ ಕಾಪಾಡ್ತು, ತಂದೆ ಆಗಿ ನಮ್ ದಾಸಯ್ಯ ಸಾಕ್ತಾ ಬಿಡಿ. ಜಾತಿ ಕುಲ ಗೊತ್ತಿಲ್ಲ ಬಿಡಿ. ಸಾರ್ ಬಹಳ ಚೆನ್ನಾಗಿದೆ, ಇನ್ನೊಂಚೂರು ಹಾಕೋತೀನಿ. ಈ ಸಂಡಿಗೆ ತವೆ ಇದ್ದಿದ್ರೆ ಬಹಳ ಚೆನ್ನಾಗಿರ್ತಿತ್ತು. ಪರವಾಗಿಲ್ಲ ಬಿಡಿ, ಅಡ್ಜಸ್ಟ್ ಮಾಡ್ಕೋತೀನಿ. ಅಣ್ಣ ಏನಿದು ಊಟದ ಮಧ್ಯೆ ನೀರಾಗ ಕೈ ತೊಳಸ್ತಾ ಇದ್ದೀರಾ? ಎದ್ದಳ ಮೇಲೆ ಮಧ್ಯೆ ಎದೊಳಿದ್ರೆ ನೀವು ಪಾಪ ಸುತ್ಕೊಂಡ್ಬಿಡುತ್ತೆ. ಜಾತಿ ಕುಲ ಗೊತ್ತಿಲ್ದಿರೋ ನಿನ್ನ ಅಳಿನನ್ನಾಗಿ ಮಾಡ್ಕೊಳ್ಳೋದಕ್ಕೆ ನಾನ್ ತಯಾರಿಲ್ಲ ಕಣೋ. ಇವನ್ ವಿದ್ಯಾವಂತ ಬುದ್ಧಿವಂತ ಅಂತ ಕರ್ಕೊಂಡ್ ಬರೋ ಬದಲು ಇವನ್ ಜಾತಿ ಯಾವ್ದು ಕುಲ ಯಾವ್ದು ಅಂತ ತಿಳ್ಕೊಂಡು ಕರ್ಕೊಂಡ್ ಬರೋದಲ್ವೇನ್ರಿ? ಅದಕ್ಕೆ ನಿನ್ನ ಕಾಲ್ನಲ್ಲಿರೋ ಚಪ್ಪಲಿನ ತಗೊಂಡು ನಿನ್ನ ಗಂಡನ ಹೊಡಿ. ಈ ರೀತಿ ಹಾಲು ಅನ್ನನ ಇಟ್ಟು ಮೆಟ್ಟಲ್ಲಿ ಹೊಡಿಯೋ ಬದಲು ಅಲ್ಲೇ ನಿನ್ ಜಾತಿ ಯಾವುದು ಅಂತ ಕೇಳಿದಿದ್ರೆ ನಿನ್ನ ಮನೆ ಅನ್ನ ಉಳಿತಾಯ್ತು. ಥೋ ಅನಿಷ್ಟ. ಮೊದ್ಲು ಗಂಜಲ ತಂದು ಹಾಕಿ ಮನೆ ಶುದ್ಧ ಮಾಡ್ಬೇಕು. ಶುದ್ಧ ಮಾಡ್ಬೇಕಾಗಿರೋದು ಮನೆನಲ್ಲ, ಹೊಲಸು ತುಂಬಿಕೊಂಡಿರೋ ನಿಮ್ಮ ಮನಸ್ಸನ್ನ. ಜಾತಿ ಜಾತಿ ಅಂತ ಪಡ್ಕೊಳ್ಳೋ ನಿಮ್ಮಂತವ್ರನ್ನ ಚಪ್ಪಲಿ ತಗೊಂಡು ಹೊಡಿಬೇಕು. ನೋಡ್ರ, ಇದನ್ನ ನಾನು ಒಬ್ನೇ ಹೊಡ್ಕೊಂಡ್ ಬಂದಿದ್ದು. ನನ್ಗೆ ಅರ್ಧ ಕೊಟ್ಟು ಇನ್ನರ್ಧ ನೀವೆಲ್ಲ ಹಂಚ್ಕೊಡ್ರ. ಯಾಕೋ ಬೋಳಿ ಮಗನೇ, ಮೊದ್ಲು ನಾವು ಹೊಡ್ಕೊಂಡ್ ಬಂದಿದ್ರಲ್ಲಿ ನಿನಗೂ ಸಂಪಾಲ್ ಕೊಡ್ತಿರ್ಲಿಲ್ವಾ? ಇಡ್ಲಿ ಕಾಸಿಲ್ದೆ ಕಡ್ಲೆ ಕಾಯ್ತಿದ್ದ ದಿನಿಗೆ ಆಟೋ ತೆಕ್ಕಟ್ಟು ವ್ಯವಹಾರ ಕೆಲ್ಸಿದ್ ನಾವು, ಈಗ ನಮ್ಗೆ ರಿವರ್ಸ. ನೋಡ್ರ, ನನಗೂ ಈ ಜೀವನ ಸಾಕಾಗೋಗ್ಬಿಟ್ಟಿದೆ. ಇದೆಲ್ಲ ಅರ್ಧ ತಗೊಂಡು ಮದ್ವೆ ಮಾಡ್ಕೊಂಡು ಲೈಫಲ್ಲಿ ಸೆಟ್ಲ್ ಆಗ್ಬಿಡೋಣ ಅಂತಿದ್ದೀನಿ. ಸೆಟ್ಲ ತೆಕ್ಕಕ್ 4 ಕಡೆ ಕುರುಪ ಹಾಕಿದ್ರೆ ಲೈಫ್ ಲಾಂಗ್ ಸೆಟ್ಲ್ ಆಗ್ತೀಯ. ಅಣ್ಣಮ್ಮನ್ ಗುಡಿ ಮುಂದೆ. ನೋಡ್ರ, ನೀವ್ ಹಿಂಗೆ ಕಿರಿಕ್ ಮಾಡ್ತಿದ್ರೆ ನನ್ಗೂ ಬೇಡ ನಿಮ್ಗೂ ಬೇಡ. ಪೊಲೀಸ್ನವ್ರು ಕೊಟ್ಟು ನಮ್ ವಿಷಯ ಎಲ್ಲ ಹೇಳ್ಬಿಡ್ತೀನಿ. ಏನೋ 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 ಅಂದೆ? ನೀನ್ ಇಲ್ಲಿ ಪೊಲೀಸ್ನವ್ರಿಗೆ ಇಡ್ತೀಯ? ಗ್ಯಾಂಗ್ ಸಮೇತ ಬಂದಿದ್ದೀರಾ? ಕಳ್ಳನ್ ಮಕ್ಳ ನನ್ನ ಹತ್ರ ಇರೋ ಬರೋದನ್ನೆಲ್ಲ ಕಿತ್ಕೊಂಡು ತಿರ್ಬೋಕಿ ಹಂಗ ಅಲಿಯಂಗ್ ಮಾಡ್ಬಿಟ್ರು. ನನ್ನಂಗೆ ಎಷ್ಟು ಜನಕ್ಕೆ ನೀವು ಮೋಸ ಮಾಡಿರ್ಬೋದು. ಸುಮ್ನೆ ಕಳಿಸ್ಕೊಳೋ, ಇಲ್ಲ ಅಂದ್ರೆ ಏನ್ ತಂದೆ ಮಾಡ್ತೀಯಾ? ಏಯ್, ಏನೋ ನೋಡ್ತಾ ಇದ್ದೀರಾ? ಓಪನ್ ಮಾಡೋ ಲಾಂಗ್ನ. ರೈಟ್ ಹೇಳ, ಇಲ್ಲಾಂದ್ರೆ ಡುಮ್ ಅನ್ಸಿ ಹೊಗೆ ಹಾಕ್ಸ್ಬಿಡ್ತೀನಿ. ಏನೋ ಗುರಾಯಿಸ್ತಾ ಇದೆಯಾ? ನನ್ ಮಕ್ಕಳ ಸ್ವಾಮಿ, ನಾನ್ ಕೊಲೆ ಮಾಡಿಲ್ಲ. ಹಾಗಂತ ನೀನ್ ಹೇಳ್ತಿದೀಯ? ಪೊಲೀಸ್ನವ್ರ ದೃಷ್ಟಿಲಿ ನೀನೇ ಕೊಲೆಗಾರ. ಕೊಲೆ ಅಂದ್ಮೇಲೆ ನಿನಗೆ ನೇಣಗಂಬಾನೇ ಗ್ಯಾರಂಟಿ. ಆಮೇಲೆ ನನ್ ಗತಿ? ಈ ಶೇಷಯ್ಯನೇ ಗತಿ. ನೀವ್ಯಾರು ಸ್ವಾಮಿ? ಬಾಬಾ, ನಾನು ನಿನ್ನಂತ ದಿಕ್ಕೆಟ್ಟವನಿಗೆ ಆಶ್ರಯದಾತ. ನೀನ್ ಇಲ್ಲೇ ಇದ್ರೆ ಪೊಲೀಸ್ನವರು ನೀನ್ ಎಳ್ಕೊಂಡು ಹೋಗ್ತಾರೆ. ನೀನ್ ಕೊಂತಿರೋದು ಒಬ್ಬ 420 ರೌಡಿನ. ಅವ್ರ ಗ್ಯಾಂಗ್ನವ್ರಿಗೆ ಗೊತ್ತಾದ್ರೆ ನಿನ್ನ ಕೈಮಾ ಮಾಡ್ಬಿಡ್ತಾರೆ. ಬಾಯ್ ಮುಚ್ಕೊಂಡು ನನ್ ಜೊತೆ ಬಾ. ಪೊಲೀಸ್ನವರೆಲ್ಲ ರೌಡಿಗಳಲ್ಲ ಅಂದ್ರೆ ನೀವೇನ್ ಅಂಡರ್ ರೋಡ್ ಕರ್ಕೊಂಡು ಹೋಗ್ತೀರಾ? ಬ್ಯೂಟಿಫುಲ್ ಪ್ಲೇಸ್ಗೆ. ಯಾವ್ದದು? ಕರ್ನಾಟಕದ ಅಂಡಮಾನ್ ನಿಕೋಬಾರ್ಗೆ. ಕರ್ನಾಟಕದಲ್ಲಿ ಅಂಡಮಾನ್ ನಿಕೋಬಾರ ಎಲ್ಲಿದೆ? ಸ್ವಾಮಿ ಶೇಷಣ್ಣವ್ರೆ, ಅಂಡಮಾನ್ ನಿಕೋಬಾರ್ ಇದ್ದಂಗೇನೋ ಇದೆ. ಈ ನಟರಾಜ ಸರ್ವಿಸ್ ಇನ್ನ ಎಷ್ಟು ದೂರ? ಬಹಳ ದೂರ ಏನಿಲ್ಲ. ಸೀದಾ ಹೋಗಿ ರೈಟ್ ತಿರ್ಕೊಂಡು ಲೆಫ್ಟಿಗೆ ಹೋಗಿ ಮತ್ತೆ ರೈಟ್ಗೆ ಹೋಗಿ ಮತ್ತೆ ಲೆಫ್ಟಿಗೆ ಹೋದ್ರೆ ಅಲ್ಲೇ ಸಿಕ್ಬಿಡುತ್ತೆ. ನೀನ್ ಆಟೋ ಡ್ರೈವರ್ ತರ ಇದ್ಯಾ? ಒಂದ್ ನಿಮಿಷ ಬಾಯ್ಲಿ. ಯಾಕ್ರಿ? ಏನ್ರಿ? ಅದಕ್ಕಲ್ವೋ ಹೇಳ್ತೀನಿ. ಏನ್ ಮಾಡ್ತಾನ ಗೊತ್ತಿಲ್ವೇ? ಬಾಬಾ ಯಾಕ್ರಿ? ಬಾರೋ ಇಲ್ಲಿ. ಕೆಲ್ಸ ಕೊಡಿಸ್ತಿದ್ದ ಕರ್ಕೊಂಬಂದ್ ನೀರಲ್ಲೇನೋ ಮಾಡೋ ಪ್ರೋಗ್ರಾಮ್ ಇದೆ. ಬಾರೋ. ಅಯ್ಯೋ, ಏನ್ ಮಾಡ್ತಾನೋ ಏನೋ. ಮೆತ್ತಿಗೆ ಬಟ್ಟೆ ಬಿಚ್ಚು. ಯಾಕ್ರಿ? ಬಟ್ಟೆ ಬಿಚ್ಚ ಹೇಳ್ತೀನಿ. ಒಳ್ಳೆ ಕತೆ ಆಯ್ತಲ್ಲ. ಬೇಗ ಬಿಚ್ಚಯ್ಯ. ಆ ಕಡೆ ಹಾಕು. ಆಗ್ತೆ ಬಾಬಾ ಬಂದೆ. ಕೂತ್ಕೋ. ಯಜ್ಞೋಪವೀತಂ ಪರಮಂ ಪವಿತ್ರಂ ಪ್ರಜಾಪತೆ ಯತ್ ಸಹಜಂ ಪುರಸ್ತಾದ್ ಆಯುಷ್ಯಮಗ್ರಿಯಂ ಪ್ರತಿಮಂಚ ಶುಭ್ರಂ ಯಜ್ಞೋಪವೀತಂ ಫಲಮಸ್ತು ತೇಜಃ
ಯಜ್ಞೋಪವೀತಂ ಪರಮಂ ಪವಿತ್ರಂ ಪ್ರಜಾಪತೆ ಯತ್ಸಹಜಂ ಪುರಸ್ತಾದ್ ಆಯುಷ್ಯಮಗ್ರಿಯಂ ಪ್ರತಿಮಂಚ ಶುಭ್ರಂ ಯಜ್ಞೋಪವೀತಂ ಫಲಮಸ್ತು ತೇಜಃ. ಶೇಷಣ್ಣ, ನಿನ್ ಮನೆ ಹಾಳಾಗೋಗ ಕೆಲ್ಸ ಕೊಡ್ಸ್ತೀನಿ ಅಂತ ಕರ್ಕೊಂಡ್ ಬಂದ್ಬಿಟ್ಟು ಈ ಗೆಟಪ್ ಹಾಕ್ಸ್ಬಿಟ್ಟಲ್ಲೋ. ನೋಡು ಮರಿ, ಪೊಲೀಸ್ನವರಿಗೆ ಕಾಕಿ ಡ್ರೆಸ್, ಲಾಯರಿಗೆ ಕರಿ ಕೋಟು, ಡಾಕ್ಟ್ರಿಗೆ ಬಿಳಿ ಕೋಟು ಹೇಗೆ ಮುಖ್ಯನೋ ಹಾಗೆ ಒಂದೊಂದು ಕೆಲಸಕ್ಕೂ ಯೂನಿಫಾರ್ಮ್ ಮುಖ್ಯ. ಈಗ ನಾನ್ ನಿನಗೆ ಕೊಡ್ಸೋ ಧರ್ಮದ ಕೆಲಸಕ್ಕೆ ಇದು ಬಹಳ ಮುಖ್ಯ. ನಡಿ ನಡಿ. ಆದ್ರೂನು ಜಾತಿನೇ ಗೊತ್ತಿಲ್ಲದೆ ಇರೋ ನನಗೆ ಬ್ರಾಹ್ಮಣನ್ ಮಾಡಿದ್ದು ಮಹಾ ತಪ್ಪಲ್ವೇ? ನಾನು ಬ್ರಾಹ್ಮಣ ಅನ್ನೋದ್ರಲ್ಲಿ ತಪ್ಪಿದ್ರು ನೀನ್ ಬ್ರಾಹ್ಮಣ ಆಗೋದ್ರಲ್ಲಿ ತಪ್ಪೇನಿಲ್ಲ. ಈಗ ನಾನ್ ನಿನ್ ಕೈ ಹಿಡಿದಿರೋದ್ರಿಂದ ನಿನ್ ಹೊಟ್ಟೆಗೆ ಬಟ್ಟೆಗೆ ಇರೋಕ್ ಮನೆ ಖರ್ಚಿ ದುಡ್ಡು ಎಲ್ಲ ಸಿಗುತ್ತೆ. ಒಂದ್ ವೇಳೆ ನಾನ್ ನಿನ್ನ ಕೈ ಬಿಟ್ಟೆ ಅಂತ ಇಟ್ಕೋ, ಪೊಲೀಸ್ನವರು ರೌಡಿಗಳು ಸ್ವಲ್ಪ ಜ್ಞಾಪಿಸ್ಕೋ. ಬೇಡಪ್ಪ, ನೀನ್ ಹೇಳ್ದಂಗೆ ಕೇಳ್ಕೊಂಡಿದ್ದೀನಿ. ಬಾ ಬಾ. ಶೇಷಣ್ಣ, ಅಕ್ಕಪಕ್ಕ ಇಲ್ಲೆಲ್ಲೂ ಹೋಟ್ಲಿಲ್ವಾ? ಇಲ್ಲೇನು ಸಿಗೋದಿಲ್ಲ, ಹತ್ರ ಯಾವ ಹೋಟ್ಲು ಇಲ್ಲ. ಇಲ್ಲಿ ರಾಗಿ ಹಸಿಟ್ಟೇನೋ ಸಿಗತ್ತಾ? ಯಾತಕೋ? ರೊಟ್ಟಿ ಮಾಡ್ಕೊಂಡ್ ತಿನ್ನಕ್ಕೆ. ಹೆಂಚಿಲ್ದೆ ರೊಟ್ಟಿ ಆಗೋ ಸುಡ್ತೀಯಾ? ನಿನ್ ತಲೆನೇ ಇದೆಯಲ್ಲ. ಮತ್ ಇನ್ನೇನಪ್ಪ, ಆವಾಗ್ಲಿಂದ ಇಲ್ಲೇ ಇಲ್ಲೇ ಬಾ ಅಂತ ಕರ್ಕೊಂಡು ನಡ್ಸ್ಕೊಂಡ್ ಬರ್ತಾನೆ ಇದ್ಯಾ. 45 ಕಿಲೋಮೀಟರ್ಸ್. ಸ್ವಲ್ಪ ದೂರ ಹೋದ್ರೆ ಸಿಕ್ಬಿಡುತ್ತೋ, ಬೇಗ ನಡಿಯೋ. ಬಂದಪ್ಪ. ಶೇಷಣ್ಣ, ಒಂದು ವಿಚಾರ ಹೇಳ್ತೀನಿ, ಯಾರಿಗೂ ಹೇಳ್ಬಾರ್ದು. ಒಂದ ಮಾಡ್ಬರ್ತೀನಿ. ಕರ್ಮ ಕರ್ಮ. ಎಲ್ಲೆಲ್ಲಿ ನೋಡಲಿ ನಿನ್ನನ್ನೇ ಕಾಣುವೆ, ಕಣ್ಣಲ್ಲೇ ತುಂಬಿರುವೆ. ಯಾಕೋ, ಏನಾಯ್ತು? ದೆವ್ವ ಎಲ್ಲಿ? ದೆವ್ವನೂ ಇಲ್ಲ, ಏನೂ ಇಲ್ಲ. ನೋಡಕ್ಕೆ ಹೇಗಿತ್ತೋ? ಹೆಂಗಿತ್ತು? ನನ್ ತಲೆ ಇರ್ಲಿಲ್ಲ, ಕೈ ಕಾಲೆಲ್ಲ ವೈಬ್ರೇಷನ್ ಆಗೋಯ್ತು. ಅಯ್ಯೋ ದೆವ್ವ. ಬಾರ ಬಾರ. ನೀನ್ ನಿಜವಾಗ್ಲೂ ದೆವ್ವ ನೋಡ್ದಿಯೇನೋ? ಅಯ್ಯ, ನಿಮ್ಮ ಏನ್ ನೋಡ್ದೆ, ಎಣ್ದೆವಾಗಿದೆ. ಅವಳು ಇಲ್ಲೇ ನದಿಗೆ ಹಾರಿ ಸತ್ತಿತ್ತು. ದೆವ್ವಾಗಿ ಎಲ್ರಿಗೂ ಕಾಣಿಸ್ಕೊಂತಿದ್ದಾಳೆ. ಆಗ್ಲಲ್ಲೂ ಬಾಯಿ ಬಳ್ಳಾಕ ಇಂತ ಡಬ್ಬ ಊರಿಗೆ ಕರ್ಕೊಂಬಂದಿಲ್ಲ ಶೇಷಣ್ಣ. ನಿನ್ ಮನೆ ಹಾಳಾಗೋಗ. ಗಂಡ್ಸು ಅಂದ್ಮೇಲೆ ಧೈರ್ಯ ಬೇಕಯ್ಯ, ಧೈರ್ಯ. ನೀನಂತೂ ಏನದು? ಏನು ಏನವೇ? ನಾನು ಹೇಳಿಲ್ವಾ ಅವಳೆ ದೆವ್ವ ಆಗಿರೋದು? ಒಂದ್ ಕೆಲಸ ಮಾಡೋಣ. ಏನು? 100 ಮೀಟರ್ಸ್ ವಿಘ್ನೇಶ್ವರ ಸರಸ್ವತಿ ಸೀತಾಪತಿ ರಾಮ ವೀರಾಂಜನ ಲಕ್ಷ್ಮಣದ ತಾತ್ರೇಯ ಕರಿಮಾರೆ ಕೊಲ್ಲಾಪುರದ ಲಕ್ಷ್ಮೀದೇವಿ. ನೀನಾ? ಯಾವಾಗಲೂ ನಿನಗೆ ಹುಡುಗಾಟನೆ. ರಾಜಾ, ಇವಳು ಶಾರದಾ ಅಂತ. ಹೆಲೋ. ಏನಲ್ಲೋ ನಿನ್ ಬಾಯಿ ಮಣ್ಣಾಕ ತೋತ್ ಪಡ್ಕೆ ಬೆಳೆದ್ ಒಳ್ಳೆ ಗಳ ಇದ್ದಂಗಿದ್ಯಾ. ಏನಾದ್ರು ಸ್ವಲ್ಪ ಆರ್ಟ್ ವೀಕ್ ಇರೋ ಪಾರ್ಟಿ ಇದ್ರೆ ಏನ್ ಗತಿ? ವೆರಿ ಸಿಂಪಲ್. ಏನದು? ಸೈಲೆಂಟ್ ಆಗಿ ರೈಟ್ ಹ್ಯಾಂಡ್. ರೈಟ್ ಹೇಳ್ಬಿಡದ? ಏನ್ ತಿಳ್ಕೊಂಬಿಟ್ಟವಳು? ಏನ್ರಿ ಅಂಕರ್ ಅವಳಿಗೆ ಒತ್ತಾಕ್ಬಿಡ್ತೀನಿ, ತುಳ್ದಾಕ್ಬಿಡ್ತೀನಿ. ಇವಳ ಮೇಲೆ ಕೈ ಮಾಡಿದ್ರೆ ಇವಳಪ್ಪ ಸುಮ್ಮನಿರ್ತಾನೇನೋ? ಅವನೇನ್ ದೊಡ್ಡ ಪಾಳೆಗಾರ? ಇವಳಪ್ಪನ ಹತ್ರ ನಿನ್ ಕೆಲಸ ಕೊಡಿಸ್ತಾ ಇರೋದು. ಅಮ್ಮ ತಪ್ಪಾಯ್ತಮ್ಮ, ಗೊತ್ತಾಗ್ಲಿಲ್ಲಮ್ಮ, ಅಡ್ಡ ಬಿದ್ದೆಮ್ಮ. ಅಮ್ಮ ಬೇಜಾರ್ ಮಾಡ್ಕೊಂಬೇಡಿಮ್ಮ. ಏನು ಮಾಡ್ಕೊಳ್ಳಲ್ಲ. ಬೇಜಾರ್ ಎದ್ದು ಕಾಣಿಸ್ತಾ ಇದೆಮ್ಮ. ಅಮ್ಮ ಕೈ ಕುಡಿಮ್ಮ. ಅಮ್ಮ ತಪ್ಪಾಯ್ತಮ್ಮ, ಗೊತ್ತಾಗ್ಲಿಲ್ಲಮ್ಮ. ಇದನ್ನೇನಾದ್ರು ಅವ್ರ ಅಪ್ಪ ನೋಡಿದ್ರೆ ಏನ್ ಮಾಡ್ತಾನೆ? ಏನು ಮಾಡಲ್ಲ, ನೋ ವೇಕೆನ್ಸಿ ಬೋರ್ಡ್ ತೋರಿಸ್ತಾರೆ. ಕೈ ಬಿಟ್ಟೆ. ನೀನೋಗಮ್ಮ. ಅಮ್ಮ ನಮಸ್ಕಾರ. ಬಾಯ್. ಲೋ, ಏನು ಹಾಗೆ ನೋಡ್ತಿದ್ಯಾ? ಹುಡುಗಿ ಒಂದ್ ಲೆವೆಲ್ ಆಗೋಳಲ್ವಾ? ಅವಳ ಅಪ್ಪನಿಗೆ ವಿಷಯ ಗೊತ್ತಾದ್ರೆ ನಿನ್ನನ್ನು ಒಂದ್ ಲೆವೆಲ್ ಮಾಡ್ಬಿಡ್ತಾರೆ. ಟೋಟಲಿ ರಾಂಗ್ ಜಜ್ಮೆಂಟ್. ನಮ್ ಭಾವರ ಮನೆ. ಓಹೋ, ಉದಯ ಟಿವಿ ಓಲ್ಡ್ ಈಸ್ ಗೋಲ್ಡ್. ಓಲ್ಡ್ ಆದ್ರೂ ಬಹಳ ಬ್ಯೂಟಿಫುಲ್ ಆಗಿದೆ, ಪಂಡ್ರಿ ಬಾಯಿ ಅವ್ರ ತರ. ಈ ಮನೆ ಮುಂದೆ ಕಾರು. ಈ ಓಲ್ಡ್ ಹೌಸ್ಗೂ ಮಿನಿಸ್ಟರ್ ಕಾರ್ಗೂ ಏನ್ ಸಂಬಂಧ? ಮಂತ್ರಿಗಳೇನು, ಪ್ರಧಾನ ಮಂತ್ರಿಗಳೇ ಬರ್ತಾರೆ ನಮ್ ಭಾವರ ಹತ್ರ. ನಡಿ ನಡಿ.
ಇನ್ನೆಷ್ಟೊತ್ತಾಗುತ್ತೆ ಪೂಜೆ? ಮಂಗಳಾರತಿ ಆದ್ರೆ ಮುಗೀತು. ಓದೋರ್ ಮನೇಲಿ ಮಂತ್ರಿಗಳಿಗೆ ಏನ್ ಕೆಲಸ ಅಂತೀನಿ? ಆ ವಿಷಯ ಮಾತ್ರ ಕೇಳಬೇಡ ನೀನು. ಅವ್ರು ಬರ್ತಾರೆ ಹೋಗ್ತಾರೆ ಅಷ್ಟೇ. ನರಸಿಂಹ, ಒಂದ್ ನಿಮಿಷ ಬರ್ತೀನಿ. ಆಯ್ತು. ಎಲ್ಲಾರು ಕೊಟ್ಟು ಆಯ್ತಾಯ್ತು. ಶಿವನೇ ನನ್ನ ಒಬ್ಬನಿಯೇ ಒಳ್ಳೇದ್ ಮಾಡಪ್ಪ. ಒಳ್ಳೇದ್ ಮಾಡೋದು ಆ ಶಿವ ಅಲ್ಲ, ಈ ಶಿವ. ಆ ಶಿವನೇ ನಮ್ ಭಾವ. ನಮಸ್ಕಾರ. ಕೊಡಿ, ಕೂತ್ಕೊಳ್ಳಿ. ಬಹಳ ಸಂತೋಷ. ಬಂದ ವಿಷಯ ಅದೇ ಲೋಕ ಕಲ್ಯಾಣಾರ್ಥವಾಗಿ ಮಾಡ್ತಿರೋ ಮಹಾಯಜ್ಞದ ಬಗ್ಗೆ ಮುಖ್ಯಮಂತ್ರಿಗಳು ಹೇಳಿದೆ. ಅವ್ರು ಒಪ್ಕೊಂಡಿದ್ದಾರೆ. ಅಲ್ಲದೆ ತಾವು ಅವರಿಗೆ ಕಂಟಕ ಇದೆ ಅಂತ ಹೇಳಿದ್ರಿ. ಅದರ ಪರಿಹಾರಾರ್ಥವಾಗಿ ಈ ಯಜ್ಞ ಯಾಗಾದಿ ಖರ್ಚು ವೆಚ್ಚನೆಲ್ಲ ಅವರೇ ಬರ್ಸೋಕೆ ಒಪ್ಕೊಂಡಿದ್ದಾರೆ. ಸ್ವಲ್ಪ ಪ್ರತಿಷ್ಠೆಗಾಗ್ಲಿ ಅಥವಾ ಅವರ ಅಧಿಕಾರ ಚಲಾಯಿಸೋದಕ್ಕಾಗ್ಲಿ ಈ ಸೇವೆ ಮಾಡೋ ಹಾಗಿದ್ರೆ ಖಂಡಿತ ಬೇಡ. ನಮ್ಮ ಯಜ್ಞ ಹೇಗೋ ನಡೆಯುತ್ತೆ. ಛೇ, ಎಲ್ಲಾದ್ರೂ ಉಂಟೆ. ಮುಖ್ಯಮಂತ್ರಿಗಳೇ ಏನು, ಪ್ರಧಾನಮಂತ್ರಿಗಳೂ ಸಹ ತಮ್ಮ ಆಶೀರ್ವಾದದಿಂದಲೇ ಅಧಿಕಾರದಲ್ಲಿ ಇನ್ನೂ ಉಳಿದಿರೋದು ಅಂತ ಹೇಳ್ತಾನೆ ಇರ್ತಾರೆ. ಆದ್ರೆ ಯಜ್ಞಕ್ಕೆ ಬೇಕಾಗಿರೋ ಏರ್ಪಾಟುಗಳನ್ನ ಸರ್ಕಾರ ಗುಟ್ಟಾಗಿ ತಮಗೆ ಒದಗಿಸಿದೆ ಅಂತನ್ನೋ ವಿಚಾರನ ತಾವು ಗುಟ್ಟಾಗಿಟ್ಟಿರ್ಬೇಕು ಅಷ್ಟೇ. ಯಾಕೆ? ಆ ಕಾಲದಲ್ಲಿ ಯಜ್ಞಕ್ಕೆ ವಿಘ್ನ ಮಾಡ್ತಿದ್ದ ರಾಕ್ಷಸರು ಇರ್ತಿದ್ರು. ಅದೇ ರೀತಿ ಈ ಕಾಲದಲ್ಲಿ ಯಜ್ಞ ಯಾಗ ಅಂದ್ರೆ ಟೀಕೆ ಮಾಡೋರು, ತಡೆ ಮಾಡೋರು ಬೇಕಾದಷ್ಟು ಜನ ಇದ್ದಾರೆ. ಅದೇ ಸ್ವಾಮಿ, ವಿಚಾರವಾದಿಗಳು, ಬುದ್ಧಿಜೀವಿಗಳು, ನಾಸ್ತಿಕರು, ವಿರೋಧ ಪಕ್ಷದವರು ಇವರೆಲ್ಲಾ ಪ್ರತಿಭಟನೆಗೆ ಇಳಿದ್ರೆ ಸುಮ್ನೆ ಯಾಕೆ ಕಾಂಟ್ರವರ್ಸಿ ಅಂತ. ಆಯ್ತು, ಇನ್ನಿ ಹೊರಡಿ, ನಾ ಹೇಳಿ ಕಳಿಸ್ತೀನಿ. ಭಾವ, ಏನೋ ಇವನು ರಾಜ ಅಂತ, ನಮಸ್ಕಾರ ಸ್ವಾಮಿ. ವಿದ್ಯಾವಂತ, ಬುದ್ಧಿವಂತ, ನಿಮ್ ಸಹಾಯಕ ಹುಡುಗ ಬೇಕು ಅಂತ ಹೇಳಿದ್ರಲ್ಲ, ಅದಕ್ಕೆ ಇವನ್ನ ರಾತ್ರಿ ಕರ್ಕೊಂಬ. ಸರಿ ಭಾವ. ನಮ್ಮೂರ್ನಾಗ ನಾನೊಬ್ನೇ ಜಾಣ, ನನ್ನ ಮುಖ ಕಂಡ್ರೆ ಹೋಗುತ್ತೆ ಪ್ರಾಣ. ನಾನು ಹಾಡೋಕೆ ಬಾಯ್ ಬಿಟ್ರೆ ಓಡೋಗುತ್ತೆ ನಮ್ಮೂರು ಕೋಣ. ಈ ದಿನ ಜನ್ಮದಿನ ಅಯ್ಯೋ, ಇವತ್ತು ನನ್ನ ಮಗ ಬೇರೆ ಎದುರಿಗೆ ಬಂದ್ಬಿಟ್ಟ. ನೀವು ಮುಖ ಬೇರೆ ನೋಡ್ಬಿಟ್ಟಿದ್ದೀನಿ. ಇವತ್ತು ನನ್ನ ಗತಿ ಏನಾಗುತ್ತೋ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಈ ದೇವ್ರ ಎದುರು ಸಿಕ್ಕಿದಾನೆ ಅಂದ್ಮೇಲೆ ಚೆನ್ನಾಗೇ ಇರ್ತೀರಾ. ಏನ್ ಚೆನ್ನವೋ ಏನೋ, ಆ ದೇವ್ರೇ ಬಲ್ಲ. ಇವತ್ತೇನು ಅನಾಹುತ ಆಗದೆ ಇದ್ರೆ ನಾನು ಬಂದು ನನ್ನ ಮಂಡ್ಯ ಕೊಡ್ತೀನಿ ಕಡಪ್ಪ. ನನ್ನ ಮಗನೇ ಸಾಲ ಕೊಟ್ಟರು ಕಲಿ ಇವತ್ತೇ ಸಿಕ್ಕಾಕಬಿಟ್ಟಲ್ಲಪ್ಪ. ನನ್ನ ಮಗನೇ ಸಾಲ ತಗೊಂಡು 1 ವರ್ಷ ಆಯ್ತು. ತಪ್ಪಿಸ್ಕೊಂತೀನಿ. ಅಲ್ಲೇ ತಪ್ಪಿಸ್ಕೊಳ್ತಿರ್ತೀಯ. ನಾಳೆ ಬೆಳಗ್ಗೆ ತಂದು ಕೊಡ್ತಾ ಇದ್ರೆ ಹೂತಾಕ್ಬಿಡ್ತೀನಿ ಮಗನೇ. 1 ವರ್ಷದಿಂದ ತಪ್ಪಿಸ್ಕೊಂಡು ತಿರುಗಾಡ್ತಾ ಇದ್ದೆ. ಇವತ್ತು ಕೈಗೆ ಸಿಗಾಕೊಂಡ್ಬಿಟ್ಟಲ್ಲ. ನಾನು ಇವತ್ತು ಯಾರ ಮುಖ ನೋಡಿದ್ದೆ? ಚೆನ್ನಾಗಿದ್ದೀರಾ? ಹೋಗ್ಲಿ, 1 ತಿಂಗಳಾದ್ಮೇಲೆ ಒಬ್ಬ ಹುಡುಗನ್ ಕರ್ಕೊಂಬಂಡಿಯಲ್ಲ. ಏನಯ್ಯ ಹೆಸರು? ರಾಜ ಅಂತ ಸ್ವಾಮಿ. ಊರು? ಜಡೆ ಮೈಸಂದ್ರ ತುರುವೇಕೆರೆ ತಾಲೂಕು, ತುಮಕೂರು ಡಿಸ್ಟ್ರಿಕ್ಟ್, ಕರ್ನಾಟಕ ಸ್ಟೇಟ್. ಏನ್ ಇಷ್ಟು ಉದ್ದ ಇದೆಯಲ್ಲ? ಸ್ವಲ್ಪ ಉದ್ದಾನೆ. ನಿಮ್ ತಂದೆ ಹೆಸರು? ವೆಂಕಟರಮಣ. ಗೋವಿಂದ ಗೋವಿಂದ.
ಏನು ಅದೇ ಭಾವ, ಅವ್ರ ತಂದೆ ಹೆಸರು ವೆಂಕಟರಮಣ ಅಂತ. ಅವರು ಹರಿಕತೆ ವಿದ್ವಾನ ಆಗಿರೋದ್ರಿಂದ ಎಲ್ರು ದಾಸರೇ, ದಾಸಯ್ಯನವರೇ ಅಂತ ಕರೀತಾರೆ. ಅವ್ರೇನ್ ಬಿಡಿ ಭಾವ, ಮಹಾ ಮೇಧಾವಿಗಳು, ವಿದ್ವಾಂಸರು. ಅವ್ರ ಮನೆ ಬಿಟ್ರೆ ಒಂದ್ ಕಡೆನೂ ನಿಲ್ಲೋದೇ ಇಲ್ಲ. ಭಾವ ನೋಡೋಕೆ ಹೇಗಿದ್ದಾರೆ ಅಂತೀರಾ? ತಿರುಪತಿ ತಿಮ್ಮಪ್ಪನ ಹಾಗಿದ್ದಾರೆ. ವಿದ್ಯಾಭ್ಯಾಸ BA ಬ್ಯಾಚುಲರ್ ಆಫ್ ಆರ್ಟ್ಸ್ 95%. ಲೌಕಿಕ ವಿದ್ಯಾಭ್ಯಾಸ ಚೆನ್ನಾಗೇ ಇದೆ. ಆದರೆ ವಿದ್ವಾಂಸರಾದ ನಿಮ್ಮ ತಂದೆಯಿಂದ ಧಾರ್ಮಿಕ ವಿದ್ಯಾಭ್ಯಾಸದ ಬಳುವಳಿ ಏನಾದರೂ ಬಂದಿದೆಯಾ? ವೆಂಕಟರಮಣ ಸ್ವಾಮಿ ಪಾದಾರವಿಲ್ದ ಗೋವಿಲ್ದೋ ಗೋವಿಲ್ದ. ಗೋವಿಂದ. ಹುಡುಗ ಪೇಟೆಯಲ್ಲಿದ್ದು ಲೌಕಿಕ ವಿಷಯಗಳ ಬಗ್ಗೆ ಹೆಚ್ಚಿಗೆ ಗಮನ ಕೊಟ್ಟಿದ್ದರಿಂದ ಧಾರ್ಮಿಕ ಆಚಾರ ವಿಚಾರಗಳ ಬಗ್ಗೆ ಹೆಚ್ಚಿಗೆ ತಿಳ್ಕೊಳಕ್ ಆಗದೆ ಇದ್ರು ಅಲ್ಪ ಸ್ವಲ್ಪ ತಿಳ್ಕೊಂಡಿದ್ದಾನೆ. ಅದನ್ನ ಹೇಳೋದಿಕ್ಕೆ ಭಯ ಮುಂಡೇದಿಕ್ಕೆ. ನೋಡಪ್ಪ, ಭಯ ಪಡಬೇಕಾದ್ದಿಲ್ಲ. ಶ್ರದ್ಧೆ ಒಂದಿದ್ರೆ ಎಂಥ ವಿದ್ಯೆನೂ ಕಲಿಬಹುದು. ನೋಡು, ನಾನು ನಿನಗೆ ಮಹಾ ಜವಾಬ್ದಾರಿಯುತವಾದಂಥ ಕೆಲಸ ಕೊಡ್ತಾ ಇದ್ದೀನಿ. ನಾನು ಲೋಕ ಕಲ್ಯಾಣಕ್ಕೋಸ್ಕರ ಒಂದು ಮಹಾ ಯಜ್ಞ ಮಾಡ್ತಾ ಇದ್ದೀನಿ. ಆ ಯಜ್ಞಕ್ಕೆ ದೇಶ ವಿದೇಶಗಳಿಂದ ಋತ್ವಿಗಳು ಬರ್ತಾ ಇದ್ದಾರೆ. ಅವರಿಗೆ ವಸತಿ, ಊಟೋಪಚಾರ ಇವುಗಳನ್ನ ನೋಡ್ಕೋಬೇಕಾದ ಜವಾಬ್ದಾರಿ ನಿಂತು. ಅದು ಅಲ್ಲದೆ ನನ್ನ ಜೊತೆಗೆ ಚಿಕ್ಕ ಪುಟ್ಟ ಕೆಲಸ ಮಾಡ್ಕೊಂಡಿರ್ಬೇಕು. ಇದಕ್ಕೆ ನಿನಗೆ ಊಟ, ವಸತಿ, ಸಂಭಾವನೆನೂ ಕೊಡ್ತೀನಿ. ಒಪ್ಕೆನಾ? ಅವ್ರು ಹೇಳ್ದಾಗ ಕೇಳದೆ ನಮ್ಮ ಪಾಲಿಸಿ ಸ್ವಾಮಿ. ಆಯ್ತು. ನರಸಿಂಹ, ನರಸಿಂಹ, ಎಷ್ಟೊತ್ತಿಗೆ ಬರೋದು? ನೋಡ, ನಮ್ಮ ಹಿತ್ತಲಲ್ಲಿ ದರದ ಕೊಟ್ಟಿಗೆ ಇದೆಯಲ್ಲ, ಅದರ ಪಕ್ಕದಲ್ಲಿರೋ ಕೋಣೆಲಿ ಇನ್ನಿರೋದಕ್ಕೆ ಏರ್ಪಾಟ್ ಮಾಡು. ಆಯ್ತು. ನೋಡು, ಬೆಳಿಗ್ಗೆ ಬೇಗ ಸಿದ್ಧವಾಗಬೇಕು. ನಾಳೆ ನಮ್ಮಪ್ಪ ಶ್ರಾದ್ದ. ಶ್ರಾದ್ದ? ತೇತಿ, ಅಯ್ಯೋ, ಬಂದ ಮೊದಲನೇ ದಿನಾನೇ ಶ್ರಾದ್ದದ ಕೆಲಸ ನಿನ್ನ ಹೆಗಲೇರಿದೆ ಅಂದ್ಮೇಲೆ ನಿನ್ನ ಎಂಟ್ರಿ ಯಮಗಂಡ ಕಾಲ. ಆಲಯ ಶಾಸ್ತ್ರ, ಬುಡುಬುಡಿಕೆ ಮಂತ್ರ ಯಾವ್ದಕ್ಕೂ ಹುಷಾರಾಗಿರ್ಬೇಕು. ಶೇಷಣ್ಣ, ಇತ್ಲು ಕೋಣೆ ಎಲ್ಲೈತಣ್ಣ? ಅಂತೂ ನಿನಗೆ ಕೆಲಸ ಕೊಡಿಸಿ ನನ್ನ ಮಾತು ಉಳಿಸ್ಕೊಂಡೆ. ಇನ್ನು ನೀನು ಈ ಕೆಲಸ ಉಳಿಸ್ಕೊಳ್ಳೋದು ನಿನ್ ಜವಾಬ್ದಾರಿ. ಏನ್ ಉಳಿಸ್ಕೊಳ್ಳೋದು ಏನು? ಈ ಸಂಪ್ರದಾಯ, ಆಚಾರ, ವಿಚಾರ ನನಗೇನು ಬರೋದಿಲ್ಲ. ಶ್ಲೋಕ ಮಂತ್ರ ಅಂತೂ ಗೊತ್ತೇ ಇಲ್ಲ. ಅಕಸ್ಮಾತ್ ಹೇಳಲೇಬೇಕು ಅಂತ ಕ್ಲಾಸ್ ಹಾಕ್ಬಿಟ್ರೆ ನಮ್ಮ ತಾಯಣ್ಣೆ ನಾಲ್ಗೆ ಕೂಡ ಹೊರಡೋದಿಲ್ಲ. ಇಂಥ ಪೊಸಿಷನ್ ಅಲ್ಲಿ ಅಕಸ್ಮಾತ್ ನಾನೇನ ಸಿಕ್ಕಾಕೊಂಡ್ಬಿಟ್ರೆ ಏನೋ ಮಾಡೋದು ಶೇಷಣ್ಣ. ನಿನಗೆ ಮಂತ್ರ ಶ್ಲೋಕ ಎರಡೂ ಬರಲ್ಲ, ನನಗೆ ಕಲ್ತಿರೋ ಶ್ಲೋಕ ಮಂತ್ರ ಒಂದು ನೆನಪಿ ಬರಲ್ಲ. ಮಂತ್ರ ಗೊತ್ತಿಲ್ದಿರೋನಿಗೆ ತಂತ್ರ ಗೊತ್ತಿದ್ರೆ ಸಾಕು. ನೀನೇನ್ ಹೆದರ್ಬೇಡ, ನಾನಿದ್ದೀನಿ, ಧೈರ್ಯವಾಗಿರು. ಪ್ರತಿದಿನ ಗಣೇಶನಿಗೆ ನಮಸ್ಕಾರ ಮಾಡು, ಬರೋ ವಿಘ್ನಗಳೆಲ್ಲ ನಿವಾರಣೆ ಮಾಡ್ಬಿಡ್ತಾನೆ. ಇವತ್ತಿನಿಂದನೇ ಪ್ರಾರಂಭ ಮಾಡು. ತಗೋ ಕಡ್ಡಿ, ಹಚ್ಚು ಬೆಂಕಿನ. ವಿನಾಯಕ ನಿನ್ನ ನಾಮಾಮೃತ, ಅದುವೇ ಜೀವನ. ಶಾನೆ ಪಟ್ಟಿ ಆಗೋಯ್ತು, ಅಡ್ಸು. ಏನಪ್ಪಾ, ದೇವರಿಗೆ ಕಡ್ಡಿ ಹಚ್ಚಿದ ಬೆಂಕಿ ಕಡ್ಡಿಲಿ ಸಿಗರೇಟ್ ಹಚ್ಕೋತಿದ್ದಾನಲ್ಲ ಅಂತ ನೋಡ್ತಾ ಇದ್ಯಾ? ನನ್ನ ದೃಷ್ಟಿಲಿ ಯಾವುದು ನ್ಯಾಷನಲ್ ವೇಸ್ಟ್ ಆಗಬಾರ್ದು. ಆದ್ರೆ ನಮ್ಮ ಅಣ್ಣನ ದೃಷ್ಟಿಯಲ್ಲಿ ಒಬ್ಬ ಬ್ರಾಹ್ಮಣ ಸಿಗರೇಟ್ ಸೇದೋದ್ರಿಂದ, ಕುಡಿಯೋದ್ರಿಂದ ಅವನ ಬ್ರಾಹ್ಮಣ್ಯ ಹೋಗುತ್ತೆ ಅಂತ ಅವನು ತಿಳ್ಕೊಂಡಿದ್ದಾನೆ. ಆದ್ರೆ ನನ್ನ ದೃಷ್ಟಿಲಿ ಒಬ್ಬ ಬ್ರಾಹ್ಮಣ ಕುಡಿಯೋದಿಲ್ಲ, ಸಿಗರೇಟ್ ಸೇದೋದಿಲ್ಲ ಅಂತ ಸುಳ್ಳು ಹೇಳಿ ಅದನ್ನೆಲ್ಲ ಮಾಡ್ತಾನಲ್ಲ, ಅವನು ಬ್ರಾಹ್ಮಣ್ಯ ಹೋಗುತ್ತೆ. ಎನಿವೆ, ಈಗ ಬರ್ತಾ ಇದ್ಯಾ, ಮುಂದೆ ಎಲ್ಲ ಅರ್ಥ ಆಗತ್ತೆ. ಶೇಷಣ್ಣ, ಒನ್ ಪೆಗ್. ಈ ಕುಯುಕ್ತಿಗೆ ನಗನಗು ಬೇಡ. ಬೇಕು ಅಂದ್ರೆ ಬೇಕು ಅನ್ನು, ಬೇಡ ಅಂದ್ರೆ ಬೇಡ ಅನ್ನು. ಹಲೋ ಯಂಗ್ ಮ್ಯಾನ್. ನಮ್ ತಾಯಣ್ಣ ಅಭ್ಯಾಸ ಇಲ್ಲ. I know psychology, young man. Face is the index of mind. ಮುಖ ಮನುಷ್ಯನ ಹಣೆ ಬರಹನೆ ತಿಳಿಸುತ್ತೆ. ನಿನ್ ಮುಖ ನೋಡಿದ್ರೆ ಗೊತ್ತಾಗತ್ತೆ ನಿನಗೆ ಗುಂಡು, ತುಂಡು, ಎಟ್ಸೆಟ್ರಾ ಎಟ್ಸೆಟ್ರಾ ಎಲ್ಲದರ ಅನುಭವನೂ ಇದೆ. Keep it up. I will find out. ಏನೇ ಅವನು ಬಂದ, ಅಂಟಿಸ್ಕೊಂಡ, ಬೊಟ್ಕೊಂಡ, ಉಗಿದ್ಬಿಟ್ಟು ಬೈತಾನೆ ಅವನೇ. ಅದೇ ಅವನ ಸ್ಪೆಷಾಲಿಟಿ. ಅಣ್ಣ ಹರಳೆಣ್ಣೆ, ತಮ್ಮ ಸೀಗೆ ಪುಡಿ. ಅಕಸ್ಮಾತ್ ಇವರಿಬ್ಬರು ಮಧ್ಯ ನಾನೇನ ಸಿಕ್ಕಾಕೊಂಡ್ಬಿಟ್ರೆ ಏನಾಗುತ್ತೆ? ನನ್ನ ಪೊಸಿಷನ್ ಹಿಂಗಾಗೋಗ್ಬಿಡುತ್ತೆ. ಅದು ನಿನ್ನ ಹಣೆ ಬರ. ಬೆಳಗ್ಗೆಯಿಂದ ಔಟ್ಡೋರ್ಗೆ ಹೋಗಿಲ್ಲ. ಎಲ್ಲಿದೆ? ಓ, ಅಲ್ಲಿದೆ.
ಹಿತ್ಲು ಮನೆ ಯಾವ್ದೋ ಬಚ್ಚಲ್ ಮನೆ ಯಾವ್ದೋ ಒಂದು ಗೊತ್ತಾಗ್ತಾ ಇಲ್ಲ. ಏನ್ರಿ ಬೆಳಿಗ್ಗೆ ನೋಡಿದ್ರೆ ತೂತ್ ಮರ್ಕೆ ಹೆದರ್ಕೊಂಡ್ರಿ, ಈಗ ನೋಡಿದ್ರೆ ಪ್ಲಾಸ್ಟಿಕ್ ಹಾವು ಹೆದರ್ಕೊಂಡ್ರಲ್ಲ. ಅಯ್ಯೋ, ನಾವು ಒರಿಜಿನಲ್ ಅವನ ಬಿಟ್ರೆ ನೀವು ಕ್ಲೀನ್ ಬೋಲ್ಡ್ ಅಷ್ಟೇ. ದಾಸಣ್ಣ ಯಾಕೆ ಮಂಕ ಕೂತಿದ್ಯಾ? ಅದೇ ರಾಜ ಕೆಲ್ಸಕ್ಕೆ ಅಂತ ಪಟ್ನಕ್ಕೆ ಹೋದ್ನಲ್ಲ, ಇನ್ನೂ ಬಂದಿಲ್ಲ. ಅದಕ್ಕೆ ಆ ವೈನ್ಗೆ ಯೋಚನೆ ಕಂಡ್ಲಾ? ರಾಜ ನನ್ನನ್ನು ಬಿಟ್ಟು ಒಂದಿನಾನು ಎತ್ತಾಗೂ ಹೋದವನಲ್ಲ, ಅವನು ಹೋಗಿ ಆಗ್ಲೇ 4 ದಿನ ಆತು. ಯಾಕಂಗ್ ಹೇಳ್ತಿದ್ಯಾ ದಾಸಣ್ಣ? ಅವನ ಸಣ್ಣ ಮಗನ ನೌಕರಿಗೆ ಅಂತ ಹೋಗಿರೋನು, ಮೊದ್ಲೇ ಓದಿರೋನು, ಬುದ್ದು ಅಂತ ಬೇರೆ, ಕೆಲ್ಸ ಅಂತ ಸಿಕ್ಕಿರ್ತದೆ, ತಿಂಗಳು ಸಂಬಳ ತಗೊಂಬರೋಣ ಅಂತ ಅಲ್ಲ ಅವನೇ. ಸುಮ್ಕಿರೋಣ, ಯಾಕಂಗ್ ಹೇಳ್ತಿದ್ಯಾ ನೀನು? ಸುಮ್ಕಿರೋ. ಅವ್ರಿಗೆ ಸರಿಯಾಗಿ ಕೊಟ್ಟು ಕಳ್ಸಕ್ಕೆ ನನ್ ತಮ್ಮ ಹೆಚ್ಚಿಗೆ ಕಾಸಿರ್ಲಿಲ್ಲ, ಎಲ್ಲ ಹೊಸಿ ಚಿಲ್ಲರೆ ಕೊಟ್ಟು ಕಳ್ಸಿದ್ದೆ. ಊಟಕ್ಕೆ ತಿಂಡಿಗೆ ಏನ್ ಮಾಡ್ಕೊಂಡೋ ಏನೋ. ಕವಳ ತಾಯಿ ಕವಳ ಪಡ್ಸಾಲೆಲ್ಲ ಇಟ್ಬಿಟ್ಟವ್ರೆ. ವೆಜ್ಜೋ ನಾನ್ ವೆಜ್ಜೋ? ಆ ವೆಜ್ಜೆ. ಮೇಲೆ ಎಲ್ಲ ಅನ್ನ ಕಂಡ್ರೆ ಹೇಗಂದ್ರೆ ಕೂತ್ಕೊಂಡ್ಬರ್ತಾನೆ ತಿನ್ನೋದಕ್ಕೆ. ನಿನ್ನೇನ್ ಬ್ರಾಹ್ಮಣ? ಯಾಕೆ ಅವನ್ ಬೈತಾ ನೋಡಿ ಸ್ವಾಮಿ, ದನ ರಾಜನ್ ಗಿಟ್ರು ಅನ್ನ ಇವನ್ ತಿಂತಾ ಇದ್ದಾನೆ. ರಾಜ, ನೀನ್ ಊಟ ಮಾಡುವಾಗಲೇ ಸ್ವಲ್ಪ ಅನ್ನ ಜಾಸ್ತಿ ಹಾಕ್ಸ್ಕೋಬೇಕಾಗಿತ್ತು. ಆ ದನ ಕಾಯೋ ರಾಜನ್ ಗಿಟ್ಟಿದ್ದಂತ ತಿಂತಾ ಇದೆಯಲ್ಲಪ್ಪ, ನಿನ್ ಬುದ್ಧಿ ಬೇಡ? ನಾನು ಊಟನೇ ಮಾಡಿಲ್ಲ. ಊಟನೇ ಮಾಡಿಲ್ವಾ? ಯಾರಾದ್ರೂ ಊಟಕ್ಕೆ ಕರೀತಾರೇನೋ ಅಂತ ಕಾಯ್ತಾ ಇದ್ದೆ. ಅಮ್ಮ ರಾಜ ಊಟಕ್ಕೆ ಬಾ ಅಂತ ಕರ್ದಂಗಾಯ್ತು. ಇಲ್ಲಿ ಬಂದು ನೋಡ್ದೆ ಎಲೆಯಲ್ಲಿ ಅನ್ನ ಬಡಿಸಿದ್ರು. ನನಗೆ ಅಂತ ತಿಳ್ಕೊಂಡು ಕೂತ್ಕೊಂಡ್ಬಿಟ್ಟೆ. ನನ್ನ ಕ್ಷಮಿಸ್ಬಿಡಿ. ಜಾನಕಿ, ಮನೇಲಿರೋ ಅತಿಥಿನ ಉಪವಾಸ ಕೆಡೋದ್ರೆ ಪಾಪ ಬರುತ್ತೆ ಕಣೆ. ಅಲ್ಲ, ನೀವು ಊಟ ಮಾಡುವಾಗ ಅವನು ಕಡೆ ಊಟಕ್ಕೆ ಆಗ್ತಿರ್ಲಿಲ್ವಾ? ಹಾಗಲ್ಲ ರೀ, ಅವ್ನು ಇವತ್ತೇ ಅಲ್ವಾ ಬಂದಿದ್ದು. ಛೇ, ನನ್ಗೂ ಜ್ಞಾಪಕನೇ ಬರ್ಲಿಲ್ಲ ನೋಡಿ. ಅವನು ಕಣ್ಣು ಕಾಣಿಸ್ದೆ ಒಳಗೆ ಇದ್ಬಿಟ್ಟ. ರಾಜ, ರಾತ್ರಿ ಹೊತ್ತು ನಾನು ಊಟ ಮಾಡ್ದಿರೋದ್ರಿಂದ ನಿನ್ನ ಊಟದ ಬಗ್ಗೆ ಮುತುವರ್ಜಿ ವಹಿಸಬೇಕಾಗ್ಲಿಲ್ಲಪ್ಪ. ಅವ್ರ ಪರವಾಗಿ ನಾನು ನಿನ್ನ ಕ್ಷಮೆ ಕೇಳ್ಕೊತೀನಿ. ಹೋಗು, ಊಟ ಮಾಡು. ನನಗೆ ಬೇಡ ಸ್ವಾಮಿ. ನಾನು ಹೇಳ್ತಾ ಇದ್ದೀನಿ, ಹೋಗಿ ಊಟ ಮಾಡು. ನಡಿ, ತಲೆ ಹರಟೆ ನಡಿ. ಎಲ್ಲೋ ಕುಂಭಕರ್ಣನ ವಂಶದವನಿರ್ಬೇಕು. ತಡಿ ಮಾಡ್ತೀನಿ. ಬೆಳಗ್ಗೆ ಯಾಕ್ರಿ ಬರಕ್ ಹೋದ್ರಿ? ಮೊದಲೇ ಬ್ಯಾಚುಲರ್ಗಳು ಯಾವ ಪೊಸಿಷನ್ ಮಲ್ಲಿ ಇರ್ತೀವೋ. ನಮ್ ತಂದೆ ನಿಮ್ಮನ್ನ ಇಲ್ಲ, ನೀವು ಹೋಗಿ ಕಾಯಿಸ್ಬೇಕು. ಎಲ್ಲೋ ನಮ್ಮ ನದಿಲಿ. ಸಾರಿ, ನಮ್ಮ ಸಿಸ್ಟಮ್ ಏನು? ಬೆಳಗ್ಗೆ 7 ರಿಂದ 8 ಗಂಟೆವರೆಗೂ ಫಾರಿನ್. ಫಾರಿನ್ ಅಂದ್ರೆ ಗ್ರೀಸ್ ಆಫೀಸು ಅಂತ. 8 ಗಂಟೆಯಿಂದ 9 ಗಂಟೆವರೆಗೂ ಸರ್ವಿಸಿಂಗ್. ಸರ್ವಿಸ್ ಅಂದ್ರೆ ಸ್ನಾನ ಅಂತ. 9 ರಿಂದ ಮುಕಿಂಗ್ಸ್ ಮುಖ್ಯ ಅಂದ್ರೆ ಟಿಫನ್ ಅಂತ. ಇಷ್ಟು ಪ್ರೋಗ್ರಾಮ್ ನಿಮ್ ತಂದೆಯವ್ರಿಗೆ ಹೇಳ್ಬಿಡಿ. ನಾನೇನು ಇದನ್ನ ಅವ್ರಿಗೆ ಹೇಳ್ತೀನಿ, ಆದ್ರೆ ಅವರು ನಿಮ್ಗೊಂದ್ ಮಾತು ಹೇಳ್ತಾರೆ. ಏನ್ರಿ ಹೇಳ್ತಾರೆ? ದಯವಿಟ್ಟು ನಿಮ್ ಪ್ರೋಗ್ರಾಮ್ನ ಚೇಂಜ್ ಮಾಡ್ಕೊಳ್ಳಿ ಅಣ್ಣ ಅಂತಾರೆ. ಇಲ್ಲ, ದಯವಿಟ್ಟು ಇವತ್ತಿಂದ ನನ್ನ ಹತ್ರ ಕೆಲ್ಸಕ್ಕೆ ಬರ್ಬೇಡ ಅಣ್ಣ ಅಂತಾರೆ. ನೋಡಿ, ಇವಾಗ್ಲೇ ಅರ್ಧ ಕೋಪ ಬಂದಿದೆ, ಇನ್ನು ಪೂರ್ತಿ ಕೋಪ ಬಂದ್ರೆ ಮುಗೀತು. ಪೂರ್ತಿ ಕೋಪ ಮಾಡ್ರಿ, ಗೋವಿಂದಾಯ ನಮಃ. ಅಯ್ಯೋ, ಬೇಗ ರಾಜ, ಕರ್ದ ಸ್ವಾಮಿ, ನನಗೆ ಹಿಡಿಸ್ದೇ ಇರೋದು ಅಂದ್ರೆ ಸುಳ್ಳು ಹೇಳೋದು, ಕಳ್ತನ ಮಾಡೋದು.
ಅಲ್ಲ, ನಿನ್ನ ವಿದ್ಯಾಭ್ಯಾಸದ ಒತ್ತಡದಲ್ಲಿ ನಮ್ಮ ಶಾಸ್ತ್ರ ಸಂಪ್ರದಾಯಗಳನ್ನ ಮರ್ತಿದೀಯಾ ಅಂತ ಕಾಣಿಸುತ್ತೆ. ನೀನು ಸೂರ್ಯನಿಗೆ ಅರ್ಘ್ಯ ಕೊಡುವಾಗ ನೋಡಿದೆ, ಹೀಗೆ ತಿರುಗಿಸ್ಕೊಟ್ಟೆ. ನಿಜ ಹೇಳು. ನಿಜ ಹೇಳ್ಬೇಕು ಅಂದ್ರೆ ಸ್ವಾಮಿ, ನಾನು ಇದ್ದ ಪರಿಸ್ಥಿತಿ ನಾವೆಲ್ಲ ಕಲಿಯಕ್ ಆಗ್ಲೇ ಇಲ್ಲ. ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ಹೇಳಿ, ನಮ್ಮ ತಾಯಿನ ಕೆಲಸ ಬಿಟ್ಟು ಅಂಥದ್ದೇನಿಲ್ಲ ನೋಡು, ಖುದ್ದಾಗಿ ನೀನು ಕಲಿಯೋಕೆ ಆಗದಿರೋದನ್ನ ನಾನು ನಿನ್ ಕಲಿಸ್ತೀನಿ. ಆದ್ರೆ ಶ್ರದ್ಧೆ ಆಸಕ್ತಿ ಎರಡೂ ನಿಲ್ಲಿರ್ಬೇಕು. ಸಂಪ್ರದಾಯ ಮಡಿ ಆಚಾರ ಗೊತ್ತಾಗ್ಲೇ ಸ್ವಾಮಿ. ದಾಟ್ಕೊಂಡಿದೆ. ನಾನು ಬಂದಿದ್ದಾರಪ್ಪ. ಬರ. ನೀರ್ ಬಿಸಿ ಆಗಿತ್ತಾ? ಆಚಾರ ವಿಚಾರ ಗೊತ್ತಿಲ್ಲ, ಈಗಲೇ ತಲೆ ಕಡಿಸ್ಕೊಂಡಿದ್ದೀನಿ. ರೇಗಿಸಿದ್ರೆ ಅಂತ ಕಚ್ಚಿಬಿಡ್ತೀನಿ. ಮೊದ್ಲು ವಿಭೂತಿ ಬೆಳ್ಕೊಂಡು ಪೂಜೆಗೆ ರೆಡಿ ಆಗಿ, ಇಲ್ಲ ಅಂದ್ರೆ ನಮ್ಮಪ್ಪ ನಿಮ್ಮನ್ನ ಕಚ್ಚಿ ಬಿಡ್ತಾರಷ್ಟೇ. ಕರೆದ್ರ ಸ್ವಾಮಿ? ರಜಾ, ಇನ್ ಸ್ವಲ್ಪ ದರ್ಬೆ ತಗೊಂಬ. ದರ್ಬೆ ಕಣೋ, ದರ್ಬೆ. ಏನ್ ನಿಂತ ಇದೆಯಾ? ಬೇಗ ತಗೊಂಬ. ಸ್ವಾಮಿ, ಅಯ್ಯೋ ಏನೋ ಹೇಳ್ಬಿಟ್ರಲ್ಲ. ದ್ರಾಬೆ ದ್ರಾಬೆ, ಅಯ್ಯೋ ಅಲ್ಲ, ದ್ರಾಬೆ 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 ಅದೇ. ಏನಿಲ್ಲ. ಏನ್ ಯೋಚನೆ ಮಾಡ್ತಿದ್ದೀರಾ? ಅಯ್ಯೋ ದ್ರಾಬೆ. ಏಯ್, ತಗದ್ ಬಿಟ್ಟ ಅಂದ್ರೆ ನೋಡು. ಏನ್ರಿ ರೋಪು? ನಾನ್ ದ್ರಾಬೆ ನೋಡ್ಕೊಂಡ್ ಬರ್ತಾ ಇದೀನಿ. ಏದನ್ನ? ಅದೇ ನಿಮ್ ತಾತ ತಿಥಿ ಮಾಡ್ತಾ ಇದಾರಲ್ಲ, ಅದಕ್ಕೆ ದ್ರಾಬೆ ನೋಡ್ತಾ ಇದ್ದೀನಿ. ಅಯ್ಯೋ, ಅದು ದ್ರಾಬೆ ಅಲ್ಲ, ದರ್ಬೆ. ದರ್ಬೆ? ದರ್ಬೆ? ಯಾಕ್ರಿ ನಗ್ತಾ ಇದ್ದೀರಾ? ಅಲ್ಲ, ನಿಮ್ಗೆ ಗೊತ್ತೋ ಇಲ್ಲ ಅಂತ ಸುಮ್ನೆ ಡೌ ಮಾಡಿದೆ ಅಷ್ಟೇ. ಬಾಯ್ದ ಬಾಯಿ ತೂತ್ ಪಣಕೆ. ಈ ದರ್ಬೆಗೆ ಇಂಗ್ಲಿಷ್ ನಲ್ಲಿ ಹೇಳ್ತಾರೆ, ಕಮಾನ್ ಟೆಲ್ ಮೀ. ಟ್ರೈ ಗ್ರಾಸ್ ಅಂತಾರೆ. ಟ್ರೈ ಗ್ರಾಸ್, ದರ್ಬೆ, ಆಳು, ಮೂಳು, ಮಣ್ಣು, ಮಸಿ ಅನ್ನ ಬಂದು ಅಚ್ಚ ಕನ್ನಡದಲ್ಲಿ ಒಣ ಹುಲ್ಲು ಒಂದಿದ್ರೆ ಕನ್ಫ್ಯೂಷನ್ ಇರ್ತಿರಲ್ಲ, ಟೆನ್ಷನ್ ಇರ್ತಿರಲ್ಲ. ಏನ್ರಿ ಅದು ಗೊಣಗ್ತಾ ಇದ್ದೀರಾ? ಟೈಮ್ ಸಿಕ್ತಾಗ ಹೇಳ್ತೀವಿ ಬಿಡಿ. ಅಂದಾಗ ಎಲ್ಲಿ ಇಟ್ಕೊಂಡಿದ್ದೀರಾ? ಏನು? ದರ್ಬೆ ಇಟ್ಕೊಂಡಿಲ್ಲ, ಅಲ್ಲಿ ಇಟ್ಟಿದ್ದೀನಿ. ತಗೊಳ್ಳಿ. ಒಣ ಹುಲ್ಲು ತರ್ಲೇನೋ ಲೂಸೋ ಒಂದು ಗೊತ್ತಾಗ್ತಿಲ್ಲ. ಏನಿರ್ಬಹುದು? ಜೆಂಟಲ್ ಮ್ಯಾನ್. ತಗೊಳ್ಳಿ ಸಮಯ. ಪಂಚಪಾತ್ರೆ ಉದ್ಧರಣೆ ತಗೊಂಬ. ಏನದು? ಏನಿಲ್ಲ, ಹೋಗಯ್ಯ. ಅಯ್ಯೋ, ನನ್ ಪಾಡ್ಗ ಐಗೊತ್ತಿದ್ದ ಕರ್ಕೊಂಡ್ಬಂದು ಬ್ರಾಹ್ಮಣರ ಮನೆಗೆ ತಗ್ಲಾಕ್ಬಿಟ್ಟು ನೀ ಬಾಂಡ್ಲಿ ನನ್ ಮಗ. ನಾನು ಒಂದು ಮೀನಿಂಗ್ ಉಲ್ಟಾ ಬಿಟ್ರೆ ಡಬಲ್ ಮೀನಿಂಗ್ ಅಂತಾರೆ ಜನ. ಅಲ್ಲಯ್ಯ, ಪಂಚಪಾತ್ರೆ, ಪಂಚ ಅಂದ್ರೆ 5, ಪಾತ್ರೆ ಅಂದ್ರೆ ಪಾತ್ರೆ. ಪಂಚಪಾತ್ರೆನಾ ಇಲ್ಲ ಪಂಚೇ ಪಾತ್ರೆನಾ? ಉದ್ದರಣೆಗೆ, ಉದ್ದಾಪ್ಲ ಸರಣಿಗೆ, ಉದ್ದರಣೆಗೆ. ಹಂಗಂದ್ರೆ ನಮ್ ತಾಯಣೆ ಗೊತ್ತಿಲ್ಲ. ಅಕಸ್ಮಾತ್ ಹೇಳಕ್ ಬರ್ದೆ ಏನಾದ್ರು ತಗಲಾಕೊಂಡ್ಬಿಟ್ರೆ? ಅಯ್ಯೋ ಅಯ್ಯೋ, ಟೋಟಲಿ ಕನ್ಫ್ಯೂಷನ್. ಅಯ್ಯೋ 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 ಅಯ್ಯ 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 ಅಯ್ಯ. ಹಲೋ, ಎಕ್ಸ್ಕ್ಯೂಸ್ ಮೀ. ನಿಮ್ ಡೈಲಾಗ್ ಡೆಲಿವರಿ ನೋಡಿದ್ರೆ ಏನೋ ಮಸ್ಕ ಹೊಡಿತಿರೋ ಹಾಗಿದೆ. ಹಂಗೇನಿಲ್ಲ ಬಿಡಿ. ಅಂದಾಗೆ ಈ ಪಂಚಪಾತ್ರೆ ಉದ್ದರಣೆಗೆ ಎಲ್ಲಿದೆ? ಏನು? ಅಲ್ರೇ, ಪಂಚಪಾತ್ರೆ ಉದ್ದರಣೆ ಎಲ್ರಿ ಇಟ್ಟಿದ್ಯಾ? ನಾನೇನ್ ಕಿವಿಡಿ ಅಲ್ಲ, ಸ್ವಲ್ಪ ಮೆತ್ತಗ್ ಹೇಳಿ. ಅದನ್ ತಿಳ್ಕೊಳಕ್ಕೆ ಇಷ್ಟೊಂದ್ ಸರ್ಕಸ್ ಬೋನಲ್ಲೇ ತಗ್ಲಾಕೊಂಡ್ಬಿಟ್ಟಿದ್ದೀನಿ. ಅಂದಾಗ ದೊಡ್ಡ ಮನ್ಸ್ ಮಾಡಿ ಈ ಪಂಚಪಾತ್ರೆ ಉದ್ದರಣೆ ಎಲ್ಲಿದೆ ಹೇಳಿ ಪ್ಲೀಸ್. ಕೊಡ್ತೀನಿ ಬನ್ನಿ. ಥ್ಯಾಂಕ್ ಯು. ತಗೊಳ್ಳಿ. ಥ್ಯಾಂಕ್ಸ್. ನೋ ಮೆನ್ಷನ್. ಏನಂದ್ರೆ? ನೋ ಮೆನ್ಷನ್. ಸೈಡ್ ಪ್ಲೀಸ್. ಉದ್ದರಣೆಗೆ ತಗೊಳ್ಳಿ ಸ್ವಾಮಿ. ರಜಾ, ಇದನ್ನ ತಗೊಂಡೋಗಿ ಹಸುಗಿಡು. ಹೌದಾ? ಗಂಗೆ ಬಾರಿ ತುಂಗೆ ಬಾರಿ, ಒಂದೂರು ಬಕೀಟು ಗಂಜಲೆ ತಾರಿ. ಸರ್ವಧರ್ಮಾನ್ ಪರಿತ್ಯೇಭ್ಯೋ ಮಾಮೇಕಂ ಶರಣಂ ಭಜ ಅಹಂತ್ಯ ಸರ್ವಭಾವೇಭ್ಯೋ ಮೋಕ್ಷ. ಶಾರದಾ, ಅಪ್ಪ ದೇವಸ್ಥಾನ ಕೊಟ್ಟೆನಮ್ಮ. ಹೌದಪ್ಪ. ಸ್ವಲ್ಪ ಇರು. ರಾಜಾ, ಸ್ವಾಮಿ. ಶಾರದಾ, ಬೆಟ್ಟದ ಮೇಲಿರೋ ದೇವಸ್ಥಾನಕ್ಕೆ ಹೋಗ್ಬೇಕಂತೆ, ಕರ್ಕೊಂಡು ಹೋಗು. ಆಯ್ತು ಸ್ವಾಮಿ. ನೋಡು, ನಡ್ಸ್ಕೊಂಡು ಕರ್ಕೊಂಡು ಹೋಗ್ಬೇಡ. ಹೊರಗಡೆ ಸುವೇಗ ಇದೆ, ಅದ್ರಲ್ಲಿ ಕೂರ್ಸ್ಕೊಂಡು ಕರ್ಕೊಂಡು ಹೋಗು. ಆಯ್ತು ಸ್ವಾಮಿ. ನಿಜದ ಯೌವನ ಮೋಜಿನ ಮೋಟರು, ಸಿಟಿ ಮಾರ್ಕೆಟ್ ಗಾಡಿ ಗಾಡಿ, ಇದರ ಗಾಲಿಯು ಬುರುಳೋ ರೀತಿಯ ನೋಡಿ ನೋಡಿ. ಅಯ್ಯೋ ಅಯ್ಯೋ ಅಮ್ಮ, ಅಯ್ಯೋ ಅಯ್ಯೋ. ಏನ್ರಿ ನೀವು? ಕುಮಾರಿ ತೂತ್ ಮಡಕೆ, ನಿಮ್ಮ ತಂದೆಯವ್ರಿಗೆ ಗಾಡಿಗೆ ಪೆಟ್ರೋಲ್ ಹಾಕ್ತಾರ?
ಇಲ್ಲ ಚೊಂಬುನಲ್ಲಿ ತೀರ್ಥ ಹಾಕ್ತಾರ? ಯಾಕ್ರಿ? ನಿಮ್ ಗಾಡಿ ಸ್ಕ್ರಾಪ್ ಅದಕ್ಕೆ. ಥು, ಏನ್ರಿ ಅದು? ಏನ್ರಿ ಇಷ್ಟೊಂದು ಕಬ್ಬು ವಾಸನೆ? ಈ ಊರಲ್ಲಿ ನಾಯಿಗೆ ಏನ ಸತ್ತೋಗ್ಬಿಟ್ಟಿದ್ಯಾ? ಅಯ್ಯೋ, ದೇವ್ರು ಬರ್ತಾ ಇದ್ದಾನೆ. ಥೋ, ನಿಮ್ ಊರಲ್ಲಿ ದೇವ್ರ ಗಬ್ಬು ವಾಸನೆನಾ? ಅಯ್ಯೋ, ಆ ದೇವ್ರಲ್ಲ ರೀ, ಈ ದೇವ್ರು ಅಲ್ಲೋಡಿ. ಆಟ ಬಿದ್ದೆ ತಂದೆ. ಅಯ್ಯಯ್ಯ ಲೋಫರ್ ನನ್ ಮಗ, ಎಲ್ಲಮ್ಮನ್ ಜಾತ್ರೆಯಲ್ಲಿ ಎಮ್ಮೆ ಕಡೆಯವನಿದ್ದಾಗ ಅವನೇ. ಚೆನ್ನಾಗಿದ್ದೀರಾ? ಈ ದೇವ್ರ ಎದುರುಗಡೆ ಸಿಕ್ಕಿದಾನೆ ಅಂದ್ರೆ ಚೆನ್ನಾಗಿ ಇರ್ತೀರಾ. ಅಲ್ರಿ, ನೀವು ಸ್ನಾನ ಮಾಡೋದಿಲ್ವೇ? ಹಂಗಂದ್ರೆ ಅಯ್ಯಯ್ಯೋ, ಅದು ಗೊತ್ತಿಲ್ಲ ನನಗೆ. ಮರ್ಯಾದೆಗಳಿಂದ ರೇಟ್ ಹೇಳು. ಹಾಗಾದ್ರೆ ನಾನು ಬರ್ಲಾ? ಅದಕ್ಕೆ ನಾವಿದ್ದೀವಿ. ಈ ನನ್ ಮಗನ್ ಏನಾದ್ರು ಕರ್ಕೊಂಡು ಹೋಗಿ ವೀರಪ್ಪನ್ ಕಾಡು ಬಿಟ್ಬಿಟ್ರೆ ಇವನು ಪ್ರಭಾವದಿಂದ ಗಂಧದ ಮರ ಎಲ್ಲ ಗಬ್ಬೆದ್ದೋಗ್ಬಿಟ್ಟು ಅವ್ನ್ ಕಾಡ್ ಬಿಟ್ಟು ಓಡೋಗ್ಬಿಡ್ತಾನೆ. ಇವನ್ ಎದುರಿಗೆ ಬಂದ್ರೆ ಮುಗೀತು. ನಡ್ರಿ ಮನೆಗೆ ಹೋಗೋಣ. ಏನಾಗುತ್ತೆ? ಇವನ್ ಮುಖ ನೋಡಿದ್ರೆ ಏನಾದ್ರೂ ಒಂದ್ ಹೆಚ್ಚು ಕಮ್ಮಿ ಆಗೇ ಆಗುತ್ತೆ. ಏನು ಆಗಲ್ಲ, ಅದಕ್ಕೆ ನಾನಿದ್ದೀನಿ. ಸ್ವಲ್ಪ ತಳ್ಳು. ಆ ಗಾಡಿನ್ರಿ. ಎಲ್ಲೆಲ್ಲಿ ನೋಡಲಿ ನಿನ್ನನ್ನೇ ಕಾಡುವೆ. ಐ ಐ ಹೂ ಇಸ್ ದಿಸ್ ನಾರ್ತ್ ಇಂಡಿಯನ್ ಗುರುಜಿ? ನಮಸ್ಕಾರ. ಮಗಳೇ, ನಾವು ಧ್ಯಾನಾವಸ್ಥೆಯಲ್ಲಿದ್ದಾಗ ಒಂದು ದುಸ್ವಪ್ನವನ್ನು ಕಂಡೆವು. ಆ ಪ್ರಕಾರ ನೀನ್ ಈ ಮಾನವನ ಜೊತೆ ಹೋಗುವುದರಿಂದ ಒಂದು ಘೋರ ಆಪತ್ತನ್ನು ಎದುರಿಸಬೇಕಾದೀತು. ನೋಡು ಮಗಳೇ, ನಾವು ನಿನ್ನ ಒಳ್ಳೆಯದಕ್ಕಾಗಿ ಹೇಳುತ್ತೇವೆ, ಇದರ ಮೇಲೆ ನಿನ್ನಿಷ್ಟ. ಕ್ಷಮಿಸಿ ಸ್ವಾಮಿ, ನಾನು ಇವ್ರನ್ನ ಮನೆಗೆ ಕಳಿಸ್ತೀನಿ. ರಾಜ, ನೀವು ಮನೆಗೆ ಹೋಗಿ ನಾ ಬರ್ತೀನಿ. ನಿಮ್ಮಪ್ಪ ಜೊತೆಗೆ ಹೋಗಿ ಜೋಪಾನ ಕರ್ಕೊಂಬ ಅಂತ ಹೇಳೋರೆ. ಈಗ ನೀವು ಮನೆಗೆ ಹೋಗ್ತೀರಾ ಇಲ್ವೋ? ಸ್ವಾಮಿಗಳಿರೋದ್ರಿಂದ ನಂಗೆ ಯಾವ ಭಯನೂ ಇಲ್ಲ. ಅಲ್ಲ, ಈ ಕಾಲ. ನೀವೇನು ಮಾತಾಡ್ಬೇಡಿ, ಹೊರಡಿ. ಈ ಗಾಡಿ ಇಲ್ಲೇ ಬಿಡ್ಲಾ? ತಗೊಂಡೋಗ್ಲಾ? ತಗೊಂಡ್ ಹೋಗಿ. ಥ್ಯಾಂಕ್ ಯು. ಹಾಳಾಗು. ಸ್ವಾಮಿ, ದೇವಸ್ಥಾನದವರೆಗೂ ನೀವು ನನ್ನ ಬಿಡಬಹುದಲ್ವಾ? ಖಂಡಿತವಾಗಿಯೂ ಬಿಡುತ್ತೇವೆ ಮಗಳೇ. ಈ ಕೋಮಲ ಬಾಲೆಗೆ ಶೀತವಾದೀತು. ಆಕೆಗೆ ನಮ್ಮ ಬಟ್ಟೆಗಳನ್ನೇ ಕೊಡಿ. ಶಿವಾಯ. ಓಂ ನಮಃ ಶಿವಾಯ. ಓಂ ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಬಸವಯ್ಯ. ಓಂ ನಮಃ ಶಿವಾಯ. ಬಸವಯ್ಯ. ಓಂ ನಮಃ ಶಿವಾಯ. ಬಸವಯ್ಯ. ಓಂ ನಮಃ ಶಿವಾಯ. ಇನ್ನೊಂದ್ಸರಿ ಹೇಳು. ಓಂ ನಮಃ ಶಿವಾಯ. ಇನ್ನೊಂದ್ಸರಿ ಹೇಳು. ಓಂ ನಮಃ ಶಿವಾಯ. ಓಂ ನಮಃ ವೇರ್ ಇಸ್ ಹಿ? ಓಂ ನಮಃ ಶಿವಾಯ. 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 ಓಂ ನಮಃ ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ನಮಸ್ಕಾರ ಸ್ವಾಮೀಜಿ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ವಾಂಚಿರೋ ಒದೆಗೆ ಪರ್ಮನೆಂಟ್ ಆಗಿ ಸ್ವಾಮೀಜಿ ಒಳಗೋಗ್ಬಿಟ್ಟವ್ರೆ. ರಾಜ, ಸಾರಿ ರಾಜ. ಏನ್ ಸಾರಿ, ನಿನ್ ತಲೆ ಸ್ವಲ್ಪ ಏನಾರು ಯಾಮಾರ್ಬಿಟ್ಟಿದ್ರೆ 3 ಜನ ಸೇರಿಸ್ಬಿಟ್ಟು ಓಂ ನಮಃ ಶಿವಾಯ ಅನ್ಸ್ಬಿಡ್ತಿದ್ರು. ಅಂತ ಬೆಳಗ್ಗೆ ಯಾರ ಮಕ್ಕ ನೋಡ್ದೆ? ಚೆನ್ನಾಗಿದ್ದೀರಾ? ಅಯ್ಯವ್ವ ದೇವ್ರು.
ನಿಂಗ್ ತಲೆ ಬುದ್ಧಿ ಇದೆಯಾ? ಮೈ ಮೇಲೆ ಹೆಚ್ಚರ ಇದೆಯಾ? ಯಾರೋ ಕರೆದ್ರಂತೆ ಇವಳು ಹೊರಟೋದ್ಲಂತೆ. ನಮ್ ಶಾರದನಿಗೆ ಭಕ್ತಿ ಜಾಸ್ತಿ ಅಲ್ವಾ ಬಾವ? ಸಾಧು ಸ್ವಾಮಿಗಳ ಕಂಡ್ರೆ ಕರ್ಗೋಗ್ಬಿಡ್ತಾಳೆ. ಏನ್ ಕರೆಕ್ಟ್ ನಿಮ್ ಪಿಂಡ? ಬಾಯಿ ಮುಚ್ಕೊಂಡು ತಪ್ಪಿ ಬಿದ್ದಿರಿ. ಅಲ್ಲ, ಕಳ್ಳರಿಗೂ ಸಾಧುಗಳಿಗೂ ವ್ಯತ್ಯಾಸ ಗೊತ್ತಾಗಲ್ವ ನಿನಗೆ? ಒರಿಜಿನಲ್ ಕಳ್ಳ ನಾನು ಇಲ್ಲೇ ಇದೀನಿ, ನನ್ನೇ ಕಂಡಿಡಿಯಕ್ಕಾಗಿಲ್ಲ, ಇನ್ನು ಅವ್ರನ್ನೆಲ್ಲಿ ಕಂಡಿಡಿತಾಳೆ? ಏನೋ ನಗ್ತೀಯಾ? ಫ್ಲಾಶ್ ಬ್ಯಾಕ್ ಹೋಗ್ಬಿಟ್ಟೆ ಸುಮ್ಮನೆ. ಅಲ್ಲ ರೀ, ಇವತ್ತೇನಾದ್ರೂ ರಾಜನ ಶಾರದನ್ ಜೊತೆ ಕಳಿಸ್ತಾ ಇದ್ದಿದ್ರೆ ಇವಳ ಪರಿಸ್ಥಿತಿ ಏನಾಗ್ತಿತ್ತೋ ಏನೋ. ನಮ್ ಮಾನ ಕಾಪಾಡಿ ಎಂತ ಉಪಕಾರ ಮಾಡಿದಾನೆ. ಅಯ್ಯೋ, ಎಂಥ ಉಪಕಾರ ಮಾಡಿದಾನೆ. ಹಾ. ಒಂದ್ ಹೆಣ್ಣುಮಗಳನ್ನ ಹೊರಗಡೆ ಕರ್ಕೊಂಡೋಗಿ ಜೋಪಾನ ಮನೆಗೆ ತಿರ್ಸಿ ಕರ್ಕೊಂಡ್ ಬಂದಿಯಾನೆ. ಹೌದು ರೀ. ಏನಂತ ಕೈಕಾರ್ಯ ಮಾಡೋದು? ಅವನ್ ಮಾಡ್ಬೇಕಾದ ಕರ್ತವ್ಯ ಮಾಡಿದಾನೆ. ಹೊಗಳ್ತಾಳೆ. ಅದೇ ಒಳ್ಳೇದನ್ನ ಒಳ್ಳೇದು ಅಂತ ಒಪ್ಕೊಳ್ಳೋದ್ರಲ್ಲಿ ತಪ್ಪೇನಿದೆ? ಒಂದ್ ವೇಳೆ ರಾಜ ಆ ರೌಡಿಗಳ ಜೊತೆ ಫೈಟ್ ಮಾಡದೆ ಓಡ್ ಬಂದು ನಿಮಗೆ ವಿಷಯ ಮುಟ್ಸಿದ್ರೆ ನೀವೇನ್ ಮಾಡೋ ಪರಿಸ್ಥಿತಿಲಿದ್ರಿ? ಓಡೋಗಿ ಫೈಟ್ ಮಾಡಿ ಅವಳನ್ನೇನ್ ಸೇವ್ ಮಾಡ್ತಿದ್ರಾ? ಮಿಸ್ಟರ್ ರಾಜಾ, ಐ ಅಪ್ರಿಶಿಯೇಟ್ ಯುವರ್ ಕರೇಜ್ ಅಂಡ್ ಬ್ರೇವ್ನೆಸ್. ಮೇ ಗಾಡ್ ಬ್ಲೆಸ್ ಯು. ಕೀಪ್ ಇಟ್ ಅಪ್ ಯಂಗ್ ಮ್ಯಾನ್. ಥ್ಯಾಂಕ್ ಯು ವೆರಿ ಮಚ್. ಗುಡ್ ಲಕ್. ಆಹಾ, ಸಂಸ್ಕೃತ ಪಂಡಿತ ಭಾಷಣ ಬೇಗ ಹೊರಟ್ಬಿಟ್ಟ. ನಡೀರಿ ಅವಳಿಗೆ. ಇವಳ ರಿಯಾಕ್ಷನ್ ನೋಡಿದ್ರೆ ಡ್ಯೂಯೇಟ್ ಆಡಂಗ ಅವಳೆ. ಜೋಡಿ ಬಹಳ ಚೆನ್ನಾಗಿದೆ. ಅಂಗೈಯಲ್ಲಿರೋ ಅಕ್ಷರ ಆದಷ್ಟು ಬೇಗ ಲಗ್ನ ಪತ್ರಿಕೆಯಲ್ಲಿ ಪ್ರಿಂಟ್ ಆಗೋ ಕಾಲ ದೂರ ಇಲ್ಲ. ಅಂದ್ರೆ ನೀನು ರಾಜನ್ನ ಒಳಗೆ ಎಷ್ಟು ಪ್ರೀತಿಸ್ತೀಯೋ ಅವನು ನಿನ್ನನ್ನು ಅಷ್ಟೇ ಪ್ರೀತಿಸ್ತಿದ್ದಾನಮ್ಮ. ನಿಜವಾಗ್ಲೂ? ನಾನು ಯಾವತ್ತಾದ್ರೂ ನಿನ್ನ ಹತ್ರ ಸುಳ್ಳು ಹೇಳಿದಿನ? ಅವನ ಮನಸ್ಸಿನಲ್ಲಿರೋದನ್ನ ನನ್ನ ಹತ್ರ ಮಾತ್ರ ಹೇಳಿದಾನೆ, ಬೇರೆ ಯಾರ ಹತ್ರನೂ ಹೇಳಿಲ್ಲ. ಅವನು ನಿನ್ನನ್ನೇ ಮದುವೆ ಆಗ್ಬೇಕು ಅಂತ ನಿರ್ಧಾರ ಮಾಡಿದಾನಮ್ಮ. ಅಷ್ಟಿಲ್ದೇ ಇದ್ದಿದ್ರೆ ಅವನು ಆ ಕಲ್ಸ್ವಾಮಿಗಳ ಜೊತೆ ಹೊಡೆದಾಡಿ ನಿನ್ನನ್ನ ಬಿಡಿಸ್ತಾ ಇದ್ನ. ಅವನು ನಿನ್ ಮೇಲೆ ಪ್ರಾಣನೇ ಇಟ್ಕೊಂಡಿದಾನಮ್ಮ. ಒಂದು ವೇಳೆ ನೀನ್ ಅವನ ಹತ್ರ ಹೋಗಿ ಐ ಲವ್ ಯು ಅಂತ ಹೇಳಿದ್ರು ಅವನು ಖಂಡಿತ ಒಪ್ಕೊಳ್ಳಲ್ಲ. ಯಾಕೆ? ಅವನು ನಾಟಕ ಆಡ್ತಾನಮ್ಮ. ಅದನ್ನೆಲ್ಲ ನೀನ್ ನಿಜ ಅಂತ ನಂಬೇಡ. ಅವ್ನು ನಿನ್ನ ಹತ್ರ ಏನೇನೋ ಸುಳ್ಳೆ ಹೇಳ್ಬೋದು, ನೀನ್ ಅದನ್ನೆಲ್ಲ ನಂಬೇಡ. ಒಟ್ನಲ್ಲಿ ಹೇಗೋ ನೀನು ಅವನು ಮದುವೆ ಆಗಿ ಸುಖವಾಗಿದ್ರೆ ಅಷ್ಟೇ ಸಾಕು ನನಗೆ. ನಾನಿರುವುದೇ ನಿಮಗಾಗಿ, ಕಣ್ಣೀರೇಕೆ ಬಿಸಿ ಉಸಿರೇಕೆ ಬಾಳು ಎಲ್ಲ ಹಾಯಾಗಿ. ನಾನಿರುವುದೇ ನಿಮಗಾಗಿ. ಏನಂದ್ರಿ? ನಾನಿರುವುದೇ ನಿಮಗಾಗಿ. ನಾವಿರುವುದೇ ನಿಮಗಾಗಿ. ಇಳಿದು ಬನ್ನಿ ಬನ್ನಿ. ಏನ್ ಸಮಾಚಾರ? ಅಲ್ಕ ನನ್ನ ಮಗನೇ, ನಿನ್ನ ದರಿದ್ರ ಮುಖಾನ ನೋಡಿ ಸುಮ್ಮನೆ ಹೋಗ್ತಾ ಇದ್ದವನು ಡೂಪ್ಲಿಕೇಟ್ ಸ್ವಾಮೀಜಿಗಳ ಕೈ ಸಿಗಾಕೊಂಡು ಆಗ್ಬಾರ್ದು ಅನಾಹುತ ಆಗೋಯ್ತು. ಇನ್ನೊಂದ್ಸರಿ ಈ ಊರಲ್ಲಿ ನನ್ನ ಮುಂದೆ ನೀನೇನಾದ್ರೂ ಬಂದ್ರೆ PT ಉಷು ತರ 90 ಕಿಲೋಮೀಟರ್ ಸ್ಪೀಡಲ್ಲಿ ಓಡ್ಬೇಕು. ತಿರುಗಿ ನೋಡ್ಬೇಡ. ಏನಿದೆ ಇವನು ಹೋದ್ರು ಕೂಡ ಗಬ್ಬಾಸ್ನ ಹೊಡಿತಾನೆ ಇದೆಯಲ್ಲ. ಅಪ್ಪ ಕೂಡಲ ಸಂಗಮ ದೇವ, ಕಳಬೇಡ ಕೊಲಬೇಡ ಉಸಿಯ ನುಡಿಯಬೇಡ ಅನ್ಯರ ಐ ಸರಿಗಾಡಲೇ. ಇವಳ್ಯಾಕೆ ಇಲ್ಲಿ ಬರ್ತಾವಳೆ? ಯಾರು? ದೀಕ್ಷಿತ್ರ ಮಗಳು. ಇಲ್ಲಿ ಕೂತಿದ್ರಲ್ಲ ರಾಜ, ಅವ್ರು ಎಲ್ಲಿ ಹೋದ್ರು? ನನಗೆ ಗೊತ್ತಿಲ್ಲಪ್ಪ. ಏ, ಎಲ್ಲಿ ಹೋದ್ರು? ರಾಜ ರಾಜ, ಏನ್ರಿ ಇದು ನಿಮ್ಮ ಅವಸ್ಥೆ? ಯೋಗ ಮಾಡ್ಬೇಕಾದ್ರೆ ಕೆಟ್ಟರಾಗ ಆಡಬಾರ್ದು. ನಾನು ಹಾಡೋದು ಕೆಟ್ಟ ರಾಗ ಅಲ್ಲ, ಅನುರಾಗ. ರಾಗನೂ ಬೇಡ, ಅನುರಾಗನೂ ಬೇಡ. ಡೋಂಟ್ ಡಿಸ್ಟರ್ಬ್ ಮೀ. ರಾಜ, ನಿಮ್ ಹತ್ರ ಸ್ವಲ್ಪ ಮಾತಾಡ್ಬೇಕು. ಸರಿಯಾಗಿ ನಿಂತ್ಕೊಳ್ಳಿ. ಕೇಳೋಕು ಇದು ಸಮಯವಲ್ಲ. ಏ, ನಿಂತ್ಕೊ ಅಂದ್ರೆ ನಿಂತ್ಕೋಬೇಕಪ್ಪ. ನೀವ್ ನಿಂತ್ಕೋತಿರೋ ನಾನ್ ನಿಲ್ಲಿಸ್ಲ. ಅಯ್ಯೋ ಕತ್ತು ಏನ್ರಿ ತಲೆ ತಿಂತೀರಾ? ರಾಜ, ನಿಮ್ಮನ್ನೊಂದ್ ಮಾತು ಕೇಳ. ಒಂದೇ ಒಂದ್ ಮಾತು ಅಂದ್ಬಿಟ್ಟು ಡೈರೆಕ್ಟ್ ಆಗಿ ಮೆದ್ಲಿಗೆ ಬೆಳ್ಬಿಟ್ಬಿಡ್ತೀರಾ? ಖಂಡಿತ ನಾನು ನಿಮ್ ತಲೆ ತಿನ್ನಲ್ಲ. ಮುತ್ತಿನಂತ ಒಂದೇ ಒಂದ್ ಮಾತು ಕೇಳ್ತೀನಿ. ಸರಿ, ಸ್ಯಾಂಕ್ಷನ್. ಏನದು? ರಾಜ, ನಾನ್ ನಿಮ್ಮನ್ನ ತುಂಬಾ ಪ್ರೀತಿಸ್ತಾ ಇದ್ದೀನಿ. ಪ್ರೀತಿನ? ಏನ್ರಿ ನೀವು ಆಕಾಶ ಭೂಮಿನ ಒಂದ್ ಮಾಡಕ್ ಕೊಟ್ಬಿಟ್ಟಿದ್ದೀರಾ?
ಪ್ಲೀಸ್ ರಾಜಾ, ನಾನ್ ಹೇಳ್ತಾ ಇರೋದು ತಮಾಷೆ ಅಲ್ಲ. ನೋಡ್ರಿ, ನೀವು ದೀಕ್ಷಿತ್ರ ಮಗಳು, ನಾನ್ ನಿಮ್ ಮನೆ ಕೆಲಸದವನು, ಎಲ್ಲಿಂದನೋ ಬಂದೆ. ನನ್ಗೆ ಉಳ್ಕೊಳಕ್ ಜಾಗ ಕೊಟ್ರು ಮಹಾನುಭಾವರು. ನಾನು ಅವ್ರ ದ್ರೋಹ ಬಗೆಲ್ಲ, ನಮ್ ತಾಯಿನೇ ಮೋಸ ಮಾಡಲ್ಲ. ಇಲ್ಲ ರಾಜಾ, ನನ್ ಮನ್ಸಿಲ್ ತುಂಬಾ ನೀವೇ ತುಂಬಿಕೊಂಡಿದ್ದೀರಾ. ನನ್ಗೆ ಯಾವಾಗ್ಲೂ ನಿಮ್ ಜೊತೆನೇ ಇರ್ಬೇಕು, ನಿಮ್ ಮಾತ್ ಕೇಳ್ತಾನೆ ಇರ್ಬೇಕು ಅನ್ಸತ್ತೆ. ಅಮ್ಮಮ್ಮ, ನಿಜ ಹೇಳ್ಬೇಕು ಅಂದ್ರೆ ನನಗ್ ರಾತ್ರಿ ಎಲ್ಲ ನಿದ್ದೆನೆ ಬರಲ್ಲ. ಐ ಲವ್ ಯು ರಾಜಾ, ಕೈ ಬಿಡ್ತಾವಳೆ. ಐ ಲವ್ ಯು. ಪಬ್ಲಿಕ್ ಕೈ ಬಿಡ್ತಾ ಮಾನ ಮರ್ಯಾದೆ ಕೈ ಬಿಡ್ರಿ ನೀವು. ನೀವೇನಾದ್ರೂ ನನ್ ಕೈ ಬಿಟ್ರೆ ನಾನ್ ಖಂಡಿತ ಜೀವಂತವಾಗಿರೋಲ್ಲ. ನಿಮಗ್ ಧೈರ್ಯ ಇಲ್ದಿದ್ರೆ ಹೇಳಿ, ನಮ್ ತಂದೆ ಹತ್ರ ನಾನ್ ನೇರವಾಗಿ ಮಾತಾಡಿ ನಮ್ಮಿಬ್ರಿಗೆ ಮದ್ವೆ ಮಾಡಿ ಅಂತ ಕೇಳ್ತೀನಿ. ಅವ್ರು ಒಪ್ತೇ ಇದ್ರೆ ನಾವಿಬ್ರು ಎಲ್ಲಾದ್ರೂ ದೂರ ಹೋಗ್ಬಿಡೋಣ, ನಮ್ದೇ ಆದ ಹೊಸ ಜೀವನ ಪ್ರಾರಂಭಿಸೋಣ. ಏನ್ರಿ ನೀವು, ನಾನ್ ಹೇಳ್ತಾನೆ ಇದ್ದೀನಿ, ಒಳ್ಳೆ ನಾಯಿ ತರ ಬೌ ಅಂತಿದ್ದೀರಲ್ಲ. ಈಗೇನ್ ಆಗಬಾರ್ದು ಆಗಿದೆ ಅಂತ ನೀವೆಲ್ಲ ಯೋಚನೆ ಮಾಡ್ತಾ ಈ ರೀತಿ ತಲೆ ಮೇಲೆ ಕೈ ಹೊತ್ಕೊಂಡು ಕೂತಿದ್ದೀರಾ. ವಯಸ್ಸಿಗೆ ಸಹಜವಾದ ಆಸೆನೆ ನಮ್ಮ ಮಗಳಿಗೆ ಬಂದಿರೋದು, ಅದ್ರಲ್ಲಿ ತಪ್ಪೇನಿದೆ? ರಾಜಾನು ನಮ್ ಜಾತಿಯವನೇ, ಮೇಲಾಗಿ ಬುದ್ಧಿವಂತ, ವಿದ್ಯಾವಂತ, ಅಲ್ದೆ ನಮ್ಮ ಮಗಳನ್ನ ಪ್ರೀತಿ ಮಾಡ್ತಾ ಇದ್ದಾನೆ, ಮದುವೆ ಮಾಡ್ಕೋಬೇಕು ಅಂತಿದ್ದಾನೆ. ಅವರಿಬ್ರಿಗೂ ಮದುವೆ ಮಾಡಿಸಿ ನಾವೆಲ್ಲ ಸಂತೋಷವಾಗಿ ಯಾಕಿರ್ಬಾರ್ದು? ಮುಪ್ಪಿನ ವಯಸ್ಸಲ್ಲಿ ಅಳಿಯ ಮಗಳ ಕೈಯಲ್ಲಿ ಸೇವೆ ಮಾಡಿಸ್ಕೊಳ್ಳೋ ಯೋಗ ನಿಮ್ಮ ಹಣೆಯಲ್ಲಿ ಏನಾದ್ರೂ ಬರ್ದಿದ್ರೆ ಅವರಿಬ್ರಿಗೂ ಮದುವೆ ಮಾಡಿಸಿ ರಾಜನ್ನ ಮನೆ ಅಳಿಯನಾಗಿ ಮಾಡ್ಕೊಳ್ಳಿ. ಇಲ್ಲ ಅಂದ್ರೆ ನಿಮ್ಮ ಹಣೆ ಬರಹ. ಏನೋ ಚಿಕ್ಕವನು, ತಿಳಿದಿದ್ದು ಹೇಳಿದ್ದೀನಿ, ದೊಡ್ಡವರು ಯೋಚನೆ ಮಾಡಿ. ನರಸಿಂಹ, ಲೋ ನರಸಿಂಹ, ಯಜಮಾನ್ರೆ, ರಾಜನ್ ಕರ್ಕೊಂಬ. ರಾಜ, ನೀನ್ ನನ್ನ ಮಗಳ ಮದುವೆ ಆಗ್ತೀಯಾ? ಮದುವೆ? ಅದು ಇದು ಏನಿಲ್ಲ. ನನ್ನ ಮಗಳು ನೀನು ಒಪ್ಕೊಂಡಿದ್ದಾಳೆ ಅಂದ್ಮೇಲೆ ಮುಗೀತು. ನಾಳೆ ನಿನ್ ತಂದೆನ ಕರೆಸು. ತಂದೆ? ಅದು ಇನ್ನು ಏನಯ್ಯ ಮೀನಾಮೇಷ ಎಣಿಸ್ತೀಯಾ? ನಮ್ಮ ಅಣ್ಣನಂತ ಮಾವ ನಿನಗೆ ಸಿಗ್ಬೇಕು ಅಂತಂದ್ರೆ ನೀನ್ ಎಂತ ಪುಣ್ಯ ಮಾಡಿರ್ಬೇಕು. ಮೊದಲು ನಿಮ್ ತಂದೆನ ಕರ್ಸಯ್ಯ. ಅದ್ರ ಏರ್ಪಾಡು ನಾನ್ ಮಾಡ್ತೀನಿ, ನೀವಿನ್ನು ಮದುವೆ ಏರ್ಪಾಡು ಮಾಡ್ಕೊಳ್ಳಿ. ಏನ್ ಏರ್ಪಾಟ್ ಮಾಡ್ತಾ ನಿನ್ ಪಿಂಡ? ಸುಳ್ಳು ಹೇಳಿ ಮದುವೆ ಮಾಡ್ಕೊಂಡ ಅಂತ ನನ್ನ ಮೇಲೆ ಚೀಟಿಂಗ್ ಕೇಸ್ ಹಾಕಿ ಲೈಫ್ ಲಾಂಗ್ ಜೈಲಲ್ಲಿ ಸೆಟ್ಲ್ ಮಾಡಿಸ್ಬೇಕು ಅಂತ ಇದ್ಯಾ? ಆ ಉದ್ದೇಶ ನನಗಿದ್ದಿದ್ರೆ ನಾನು ಯಾಕೆ ಇಷ್ಟೆಲ್ಲ ಮಾಡ್ತಿದ್ದೆ? ಏನೋ ಬಡ ಹುಡುಗ, ಜೀವನಕ್ಕೊಂದು ದಾರಿ ಆಗ್ಲಿ ಅಂತ ಕರ್ಕೊಂಬಂದೆ ಅಷ್ಟೇ. ಲೋ, ಎಂಥ ಮನೆತನ, ಎಂಥ ಮಾವ, ಬಂಗಾರದಂತ ಹುಡುಗಿ, ಎಷ್ಟೊಂದು ಆಸ್ತಿ, ಇದೆಲ್ಲ ನಿನ್ ಜನ್ಮದಲ್ಲೂ ಸಿಗೋದಿಲ್ಲ. ಲೋ, ಕರ್ನಾಟಕ ರಾಜ್ಯದ ಬಂಪರ್ ಲಾಟ್ರಿ ಹೊಡೆದಿದೆ. ಕಣ್ ಮುಚ್ಕೊಂಡು ಕ್ಯಾಶ್ ಮಾಡ್ಕೊಂಡು ಜೀವನದಲ್ಲಿ ಸೆಟ್ಲ್ ಆಗ್ತೀಯೋ ಇಲ್ಲ ಭಿಕಾರಿ ತರ ತಿರ್ಗಾಡ್ಕೊಂಡಿರ್ತೀಯೋ? ಓನಪ್ಪ, ನಿನ್ ಮಾತ್ ಕೇಳ್ಕೊಂಡು ಸೆಟ್ಲ್ ಆಗ ಮದ್ವೆ ಆದ್ರೆ ಆ ಮದ್ವೆಗೆ ನಮ್ಮಪ್ಪ ಶಂಕ ಊದ್ಕೊಂಡು ಜಾಗಟೆ ಬಾರಿಸ್ಕೊಂಡ್ ಬಂದ್ರೆ ಅದನ್ನ ಪೂಜಾರಪ್ಪ ನೋಡಿದ್ರೆ ನನ್ನ ಓಮದ್ ಕುಂಡಲ್ಲ ಬೇಯಿಸ್ಬಿಡ್ತಾನಪ್ಪ. ಲೋ, ನಿನ್ ಮದುವೆಗೆ ಒರಿಜಿನಲ್ ಫಾದರ್ ಬಂದ್ರೆ ತಾನೆ, ಡೂಪ್ಲಿಕೇಟ್ ಫಾದರ್ ಬಂದ್ರೆ? ಬಾಯಿ ಮಣ್ಣಾಕ, ಜೀವನದಲ್ಲಿ ಎಲ್ಲಾ ತರ ಸೆಕೆಂಡ್ ನೋಡಿದೀನಿ, ನಮ್ಮ ಅಪ್ಪನು ಸೆಕೆಂಡ್ ಮಾಡಕ್ ಕೊಟ್ಟಿದ್ಯಾ? ನಿನ್ ಮುಂಚೆನೇನಯ್ಯ? ಅಲ್ಲ, ನಿನ್ ಪಾಲಿನ ದೇವ್ರು. ಹೋಗೋ, ಹೇಳೋಷ್ಟು ಮಾಡೋಗೋ. ಹೇಳೋದು ಇಲ್ಲ, ಕೇಳೋದು ಇಲ್ಲ. ಡೀಸೆಂಟ್ ಹೆಂಗ್ ಜೆಂಟ್ಲ್ಮನ್ ತರ ಆ ಹುಡುಗಿ ಹತ್ರ ಹೋಗ್ತೀನಿ, ಇರೋಬರೋ ವಿಚಾರನ ಲೀಕ್ ಔಟ್ ಮಾಡ್ಬಿಟ್ಟು ನೀನೊಬ್ಬ ದೊಡ್ಡ ಲೋಫರ್. ನಾನು ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡ್ಬೇಕಾಯ್ತು. ನೀವೇನ್ ಹೇಳ್ಬೇಕು ಅಂತಿದ್ದೀರೋ ಅದೆಲ್ಲ ನನಗ್ ಗೊತ್ತು. ಗೊತ್ತಾ? ಹೇಗೆ? ಶೇಷ್ ಮಾವ ನನ್ಗೆಲ್ಲ ಹೇಳಿದ್ರು. ಏನಂತ? ಅದೇ, ನೀವೊಬ್ಬ ಅನಾಥ ತಾಸ ಹೆಣ್ಮಗ, ಕೊಲೆಗಾರ ಅಂತ ಹೇಳಕ್ ಬಂದಿದ್ದೀರಾ. ಆದ್ರೆ ಅದೆಲ್ಲ ಸುಳ್ಳು ಅಂತ ನನಗ್ ಗೊತ್ತು. ಇಲ್ರಿ, ನಮ್ಮ ತಾಯಾಣೆ ಭಗವಂತನಾಣೆ ಎಲ್ಲ ಸತ್ಯ. ನೀವೇನೇ ಹೇಳಿದ್ರು ಏನೇ ಆಗಿದ್ರು ನಾನು ನಿಮ್ಮನ್ನೇ ಮದ್ವೆ ಮಾಡ್ಕೊಳ್ಳೋದು. ಅಯ್ಯೋ, ಮೂರು ಬಿಟ್ಟು ಮುಂಡೆ ಮಗ ಆದ್ರೂ ನಾನೇ ಬೇಕು ಅಂತ ಹೇಳಲ್ಲಪ್ಪ. ಅಯ್ಯೋ, ತಲೆ ಚಚ್ಕೊಂಡು ಗಾಯ ಮಾಡ್ಕೋಬೇಡಿ. ಬಾಸಿಂಗ ಕಟ್ಟಕ್ಕೆ ಜಾಗ ಇರಲ್ಲ, ಬ್ಯಾಂಡೇಜ್ ಕಟ್ಬಿಡ್ತಾರೆ. ಹಲೋ ಮಿಸ್ಟರ್ ಸತ್ಯ ಹರಿಶ್ಚಂದ್ರ, ಸತ್ಯ ಹೇಳಿದ್ದೆಲ್ಲ ಮುಗೀತಾ? ನೀನ್ ಏನೇ ಹೇಳಿದ್ರು ಆ ಹುಡುಗಿ ನಿನ್ನ ಮಾತು ನಂಬೋದಿಲ್ಲ. ಸುಮ್ನೆ ಟೆನ್ಷನ್ ಮಾಡ್ಕೋಬೇಡ. ಟೆನ್ಷನ್ ಮಾಡ್ಕೊಂಡ್ರೆ ನಿನ್ ತಲೆ ನನ್ ತಲೆ ತರ ಆಗೋಗ್ಬಿಡುತ್ತೆ. ನಾಳೆ ಡೂಪ್ಲಿಕೇಟ್ ಫಾದರ್ ಬರ್ತಾನೆ, ಅವನ ಜೊತೆ ಇದ್ದು ಮುಂದಿನ ಕೆಲಸ ನೋಡು. ನಿನ್ನ ಬಾಯಿ ಮಂಡಾಕ.
ಮಾಡ್ಲಿ ನನ್ನ ಮಗನ ಮಾತು ಕೇಳಿದ್ರೆ ನಮ್ಮಪ್ಪ ಎದೆ ಹೊಡ್ಕೊಂಡು ಸತ್ತ ಹೋಗ್ತಾನೆ. ಇವನ್ ಸವಾಸನೂ ಬೇಡ, ಈ ಊರು ಬೇಡ, ಕೆಲ್ಸನೂ ಬೇಡ. ನನಗ್ ಗೊತ್ತು ನೀನ್ ಹೀಗ್ ಮಾಡ್ತೀಯ ಅಂತ. ಯಾಕೆ ನಿಂತ್ಬಿಟ್ಟೆ? ನಿನ್ ಹಣೆಯಲ್ಲಿ ಜೈಲ್ ಕಂಬಿ ಏರಿಸ್ಬೇಕು ಅಂತ ಬರ್ದಿದ್ರೆ ನಾನ್ ತಪ್ಸಕ್ಕಾಗುತ್ತಾ? ಏನ್ ಕರ್ಮ ಮಾಡಿ ನಿನ್ ಕೈಗೆ ಸಿಗಾಕೊಂಡ ಶೇಷಣ್ಣ. ನಿನಗೇನಪ್ಪ ಅಂತ ಕಷ್ಟ ಬಂದಿರೋದು? ಅನಾಥ ಆಗಿ ಬಿದ್ದಿದ್ ನನಗೆ ಕೈ ತುತ್ತಾಕಿ ಸಾಕಿ ಸಲಿ ತಂದನ್ ಬಿಟ್ಬಿಟ್ಟು ಹೇಗ್ ಮದ್ವೆ ಮಾಡ್ಕೊಳ್ಳಿ? ಅಷ್ಟೇನಾ? ನಿನ್ ಮದ್ವೆಗೆ ನಿನ್ ತಂದೆನ ಕರೆಸೋ ಜವಾಬ್ದಾರಿ ನಂದು, ಆಯ್ತಾ? ಖಂಡಿತವಾಗ್ಲೂ ಕರೆಸ್ತೀಯ? ಖಂಡಿತವಾಗಿ ಕರೆಸ್ತೀನಿ. ಶೇಷ, ಗಂಟೆ 4 ಕಾಲ ಆಯ್ತು, ಇನ್ನೂ ಬರ್ಲಿಲ್ವಲ್ಲ? ರಾವ್ ಕಾಲದ ಮುಂಚೆ ಬಂದ್ಬಿಡಿ ಅಂತ ಹೇಳಿದ್ದೆ. ಎಲ್ಲ ಸಿದ್ಧತೆ ಮಾಡ್ಕೊಂಡ್ ಬರ್ಬೇಕಲ್ಲ ಭಾವ. ಬನ್ನಿ. ಎಷ್ಟು ಸೊಗಸಾಗಿದೆಯಾ ಮನೆ, ಕಣ್ಣೀರ್ ಕತೆಗೆ ಹೇಳು ಮಾಡಿಸ್ತಾಗಿದೆ ಸೆಟ್ಟು. ಆಯ್ತು ಆಯ್ತು ಆಯ್ತು. ಆಗೋ ಬಂದೇ ಬಿಟ್ರು. ಬನ್ನಿ ಬನ್ನಿ. ನಮಸ್ಕಾರ ನಮಸ್ಕಾರ. ಪ್ರಯಾಣ ಎಲ್ಲ ಸುಖವಾಗೈತಾ? ಏನ್ ಸುಖಾನೋ ಏನೋ, ಆದ್ರೆ ಜಿ ಪಿಂಡ ಗುಲ್ಬರ್ಗ ಕ್ಯಾಂಪ್ ಅಲ್ಲಿ ಇದ್ದಾಗ ದೈವ ಕೃಪೆ ಹೊಂದಿದ್ರೆ ಎಲ್ಲ ಸುಖವಾಗಿ ಆಗತ್ತೆ. ಏನಂತೀರಿ? ಗುಲ್ಬರ್ಗದಿಂದ ಕಾನಗಾಪುರಕ್ಕೆ ಹೋಗಿದ್ರೇನು? ಹೌದು, ದತ್ತಾತ್ರೇಯ ಸ್ವಾಮಿ ದರ್ಶನ ಮಾಡ್ಕೊಂಡ್ ಬಂದೆ ಅಲ್ವೇ? ಬಹಳ ಸಂತೋಷ. ಬನ್ನಿ ಬನ್ನಿ. ಕಾನಗಾಪುರಕ್ಕೆ ಹೋಗಿ ದತ್ತ ದರ್ಶನ ಮಾಡ್ಕೊಂಡ್ ಬಂದಿದ್ದೀರಾ? ನನಗೂ ದತ್ತ ದರ್ಶನ ಮಾಡ್ಬೇಕು ಅಂತ ಆಸೆ, ಆಗ್ತಾ ಇಲ್ಲ. ಕಾಲ ಕೊಟ್ಟು ಬರ್ಬೇಕಲ್ಲ ಅಲ್ವೇ? ಅಂದಾಗೆ ಕಾಫಿ ತಗೋತೀರಾ? ಓ, ಆಗ್ಬೋದು. ಆಯ್ತು. ಶಾರದಾ, ಕಾಫಿ ತಗೊಂಡ್ ಬಾ. ಹಾಗೆ ಒಂದ್ ಬನ್ನಿ ಹೇಳಯ್ಯ. ನಮ್ಮ ಕಾಲದಲ್ಲಿ ಹುಡುಗ ಹುಡುಗಿ ಒಬ್ಬರೊಬ್ಬರು ನೋಡೋದು ಮದುವೆ ಮಂಟಪದಲ್ಲಿ ಆಗ್ತಿತ್ತು. ಈಗ ಹುಡುಗ ಹುಡುಗಿ ಅವರೇ ನೋಡ್ಕೊಂಡು ಸ್ನೇಹಾನು ಬೆಳೆಸ್ಕೊಂಡು ಆಮೇಲೆ ತಂದೆ ತಾಯಿಗಳ ಹತ್ರ ಹೇಳ್ತಾರೆ. ಸತ್ಯ, ಇವರಿಬ್ರು ಮಗು ಸಮೇತ ಬಂದು ಮುಂದೆ ನಿಂತ್ಕೊಳ್ಳಿಲ್ವಲ್ಲ, ಅದಕ್ಕೆ ಚಪ್ಪಾಳೆ ತಟ್ಟೆ. ನನ್ನ ಮಗಳು ಶಾರದಾ, ಕಾಫಿ ಕೊಡಮ್ಮ. ಬೊಂಬಾಟ್ ಫಿಗರ್ನೆ ಹೊಡ್ಬಿಡ್ತೀಯ ಕಣಯ್ಯ. ದ್ರೌಪದಿ ಪಾಟ್ಗೆ ಸೂಪರ್ ಹುಡುಗಿ ಎತ್ತಕೊಂಡು ಹೋಗ್ಬಿಡ್ಲಾ? ಮರ್ಡ್ರ ಹುಡುಗ ಏನೋ ಬೀಗರು ಸೂಪರ್ ಅಂತಾಗಿತ್ತು. ಸೂಪರ್ ಮಾರ್ಕೆಟ್ ಕೇಳ್ತಿದ್ದೀರಾ? ನಮ್ಮೂರಲ್ಲಿ ಅದೆಲ್ಲ ಇಲ್ಲ. ಬರೀ ವಾರಕ್ಕೊಂದ್ಸರಿ ಸಂತೆ, ಅಲ್ಲೇ ವ್ಯಾಪಾರ ಮಾಡ್ಬೇಕು. ಅದಲ್ಲ, ಬೇಗ ಪರದೆ ಹೇಳಿಬಿಡಿ ಹಿಂದೆ. ಪರದೆ ಅಂದ್ರೆ ಧಾರೆ ಪರದೆ ಹೇಳಿವಿ ಹಿಂದೆ, ಶೀಘ್ರ ಅಂತ. ಮುಂದಿನ ಗುರುವಾರ ಒಳ್ಳೆ ಶುಭ ಮುಹೂರ್ತ, ಅವತ್ತಾಗ್ಬೋದಲ್ಲ? ಆಗ್ಬೋದು. ತಾಂಬೂಲ ಬದಲಾಯಿಸು. ಆಗ್ಬೋದು. ಆಯ್ತಾಯ್ತು, ದೊಡ್ಡ ಮನಸ್ಸು ಮಾಡಬೇಕು. ಕೊಡಿ. ಸುಖವಿವ ಸುರ ಪಾನವಿದೆ ಸ್ವರ್ಗ ಸಮಾನಂ. ಏನಯ್ಯ ಇದು, ಒಳ್ಳೆ ಚಿಕ್ಕ ಮಕ್ಕಳಿಗೆ ಟಾನಿಕ್ ಕೊಟ್ಟ ಹಾಗೆ ಕ್ವಾರ್ಟರ್ ತೆಕ್ಕೊಡಿದ್ರಲ್ಲಯ್ಯ. ಹೋಗ್ಲಿ, ಒಂದ್ 4 ಪ್ಯಾಕೆಟ್ ಸಾರಾಯಿ ಆದ್ರೂ ತೆಕ್ಕೊಡಯ್ಯ. ಮಾಡ್ಲಿ, ಎಂತ ಕಿತ್ತೋದ್ ಬರ್ಗೆಟ್ಟನ್ ಮಗನ್ ಕರ್ಕೊಂಡ್ಬಿಟ್ಟಿದೆಯಾ? ಅಷ್ಟು ಚೀಪಾಗಿ ಮಾತಾಡ್ಬೇಡ ಮಗನೇ. ಮಗನಿಂದ ಮರ್ಡ್ರ ಬಿಡ್ತೀಯ? ಏನಯ್ಯ ಇದು, ಮೈ ಸನ್ ಅಂತ ಇಂಗ್ಲಿಷ್ ಅಲ್ಲಿ ಕರೆದ್ರೆ ಎಲ್ಲ ಖುಷಿ ಪಡ್ತೀರಾ. ಅದೇ ಅಚ್ಚ ಕನ್ನಡದಲ್ಲಿ ಸ್ವಚ್ಛವಾಗಿ ನನ್ನ ಮಗನೇ ಅಂದ್ರೆ ಜಾಡ್ಸ್ ಒದಿತೀನಿ ಅಂತೀಯಲ್ಲಯ್ಯ. ಏನಯ್ಯ ಇದು? ಈಗ ನಾವು ಕೊಡೋ ದುಡ್ಡನ್ನ ತಗೊಂಡ್ ರೈಟ್ ಹೇಳು, ನಮ್ಗೆ ಬೇಕಾದ ಬಂದು ಅಟೆಂಡೆನ್ಸ್ ಹಾಕು. ಏನಯ್ಯ, ದಿನ ಪೊಲೀಸ್ ಸ್ಟೇಷನ್ಗೆ ಹೋಗಿ ಸೈನ್ ಹಾಕೋ 420 ಅಂತ ತಿಳ್ಕೊಂಡು ಏನಯ್ಯ ನನ್ನ? ನಾನು ರಂಗಭೂಮಿ ಕಲಾವಿದ. ಕಲಾವಿದರಿಗೆಲ್ಲ ಎಷ್ಟು ಬೆಲೆ ಇದೆ, ಏನ್ ಕತೆ? ಈ ಕಲಾವಿದನಿಗೆ ನೀವು ಕೊಡೋ ಬೆಲೆ ಏನು? ಓನ್ಲಿ 500 rupees. 500 rupees? ಜುಜ್ಬಿ 500 ರೂಪಾಯಿ? ಛೇ, ನಾನು ಒಂದು ಸಲ ಧೀರೇಂದ್ರ ಗೋಪಾಲ್ ಕಂಪನಿಗೆ ಹೋದ್ರೆ 5,000 ರೂಪಾಯಿ ಕೊಡ್ತೇನೆ ಕಣಯ್ಯ. ಬೇಡ, ಉಮಾಸಿ ಜೊತೆ ಸುಮ್ನೆ ಹೋಗಿ ಮೈಕೈ ಎಲ್ಲಾಡಿಸಿದ್ರೆ ಸಾಕು 10,000 ಜನ ಅಂತ ಇಳಿಸಲ್ಲ ಕಣಯ್ಯ. ನಾನಿಬ್ರು ಜೂನಿಯರ್ ಆರ್ಟಿಸ್ಟ್ ಬೇರೆ ಕರ್ಕೊಂಡ್ ಬಂದಿದ್ದೀನಿ. ಅವ್ರಿಗೆ ಒಂದು ನೈಟ್ಗೆ 1,000 ರೂಪಾಯಿ ಕೊಡ್ಬೇಕು. ನೈಟ್ಗೆ 1,000 ರೂಪಾಯಿ? ಒಂದ್ ಶೋಗೆ 1,000 ರೂಪಾಯಿ ಕೊಡ್ಬೇಕು. ಅದು ಸಾಲದಕ್ಕೆ ನಾನೇ ಡೈಲಾಗ್ ಬರೀಬೇಕು, ನಾನೇ ಆಕ್ಟಿಂಗ್ ಮಾಡ್ಬೇಕು, ನಂದೇ ಕಾಸ್ಟ್ಯೂಮ್ ಹಾಕೊಂಡ್ ಬರ್ಬೇಕು, ಜೊತೆಗೆ 1 ವಾರ ನಿನ್ ಜೊತೆ ಸ್ಟೇಜಿಂಗ್ ಬೇರೆ ಮಾಡ್ಬೇಕು. ಯೋ, ನಿನ್ ಕೈಲಿ ಆಗಲ್ಲ ಅಂದ್ರೆ ಹೇಳ್ಬಿಡಯ್ಯ. ಸುಧೀರ್ ಹುಬ್ಳಿ ಕ್ಯಾಂಪ್ ಗೌಡ್ರ ಗಂತ ಕರಿತಾ ಇದ್ದಾನೆ, ಹೊರಟು ಬಿಡ್ತೀನಿ. ಹೊರಟು ಬಿಡ್ತೀಯಾ? ಏನಯ್ಯ ಸೈಡ್ ವಿಂಗ್ ಸಿಗ್ನಲ್ಲು? ನಿನ್ನ ಮರ್ಡರ್ ಮಾಡ್ಸ ಮಚ್ ತರಿಸ್ತಾ ಅವ್ನ ಕೆಣಕ್ ಪಡ ಕಣಯ್ಯ. ಮೊನ್ನೆ ತಾನೇ 3 ಮರ್ಡರ್ ಮಾಡಿ ಬಂದಿದ್ದಾನೆ. ಒಳ್ಳೆ ಪಾರ್ಟಿಗಳು ಸಿಗಾಕೊಳ್ಳಲ್ಲ ಶಿವನೇ. ನಾವ್ ಹೇಳ್ದಾಗ ಕೇಳು, ನೀನ್ ಕೇಳ್ದಷ್ಟು ದುಡ್ಡು ಕೊಡ್ಸೋ ಜವಾಬ್ದಾರಿ ನಂದು. ಯಾಕ ಅವನ ಹೆದರ್ಸ್ತೀಯ? ಕೈಗೆ ಕೊಟ್ಬಿಟ್ಟಾನೋ, ನಿಶ್ಚಿತಾರ್ಥ ಸೀನಲ್ಲಿ ಕಂಪ್ಲೀಟ್ ಬೇರೆ ಆಗಿದೆ. ಹೆಂಗೈತೆ ಲಿಂಕ್? ಲೋ ಮಗನೇ, ಎದೆ ಓದ್ಬಿಡ್ತೀನಿ. ರಿಹರ್ಸಲ್ ನಾವ್ ಆಡೋ ನಾಟಕಕ್ಕೆ ಇವತ್ತಿಂದ ನೀನು ಸೂಪರ್ ನನ್ನ ಮಗ, ನಾನು ನಿಮ್ಮಪ್ಪ, ನೀನು ನಮ್ಮಿಬ್ರಿಗೂ ಬಾರ. ಅಲ್ಲವಾ, ನಾಲ್ಗೆ ಎಣ್ಣೆ ಹೊಡ್ಬಿಟ್ಟು ಎಡಬಟ್ ಆಗೋಗ್ಬಿಟ್ಟೆ. ನೀನು ನಮ್ಮಿಬ್ರಿಗೂ ಸೂತ್ರಧಾರ.
ಏನಪ್ಪಾ ಚೆನ್ನಾಗಿದ್ಯಾ ಕ್ಲಾಸ್ ಕೊಟ್ಟು ಇವನೇನಪ್ಪ ಹಿಂಗ್ ಹೋಗ್ತಾವನೆ? ಮುಹೂರ್ತ ಬೇರೆ ಮಿರ್ತಾ ಬತ್ತೈತೆ. ಮೊನ್ನೆ ಸೀತಾರಾಮ ಕಲ್ಯಾಣ ನಾಟಕದಲ್ಲಿ ಏನಾಯ್ತು ಅಂದ್ರೆ ಕತೆ 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 ನೋಡಿ ಸ್ವಾಮಿ, ನನ್ನ ಮಗ ಹೇಗೆ ದಿಮ್ರಂಗ ಅಂತ ದಿಮಾಗಿಂದ ಕೂತೇನೆ. ಎಲ್ಲ ನಿಮ್ಮಾಗೆ ಇದ್ದಾನೆ. ಯೋ ಡ್ರೈವರ್ ಅಣ್ಣ, ಸ್ವಲ್ಪ ಬೇಗ ಹೋಗಪ್ಪ. ಒಳ್ಳೆ ಎತ್ತಿನ ಗಾಡಿ ಹೋದಂಗ್ ಹೋಗ್ತಾ ಇದೆಯಲ್ಲ. ಶ್ರೀಹರಿಯ ಕೃಪೆಯಿಂದ ನಿಮ್ಮೆಲ್ಲರ ಆಶೀರ್ವಾದದಿಂದ ಮದುವೆ ಸೀನು ಮುಗಿದೋಯ್ತು. ಅಲ್ಲ, ಎಲ್ಲಾ ಕೆಲಸಗಳು ಸುಲಭವಾಗಿ ಆಗೋಯ್ತು ಒಂದೇ. ನೋಡಿ, ಗಂಡಿನ ಕಡೆಯವರು ಮೊದಲನೇ ಪಂಕ್ತಿಯಲ್ಲಿ ಕೂತ್ಕೋಬೇಕು. ಯಾವ ಸಂಕೋಚನ ಇಲ್ಲದೆ ಊಟ ಮಾಡ್ಬೇಕು. ಪುಷ್ಕಳವಾಗಿ ತಿನ್ಬೇಕು. 2 ಸಾರಿ ಸ್ವೀಟ್ ಹಾಕ್ಸ್ಕೊಳ್ಳಿ. ಏನೋ ಹೋಗಿ ಹೋಗಿ ಊಟ ಮಾಡೋಗಿ. ಏನ್ರಮ್ಮ ಕೂತಿದ್ದೀರಾ? ಹೋಗಿ ಊಟ ಮಾಡೋಗಿ. ಹೋಗಿ ನೀವು. ಸ್ವಾಮಿ, ತಾವ್ ಯಾರು ಅಂತ ಗೊತ್ತಾಗ್ಲಿಲ್ಲ. ಐ ಆಮ್ ದಿ ಫಾದರ್ ಆಫ್ ಬ್ರೈಡ್ ಗ್ರೂಮ್. ಹಂಗಂದ್ರೆ ಅದಕ್ಕೆ ಹಳ್ಳಿಗ ಮರ ಅನ್ನೋದು. ಗಂಡಿನ ತಂದೆ. ಓ, ನಮಸ್ಕಾರ. ನಮಸ್ಕಾರ. ತಾವ್ ಒಂದ್ ನಿಮಿಷ ಈ ಕಡೆ ಬರ್ತೀರಾ? ನಾಟಕಕ್ಕೆ ಅಡ್ವಾನ್ಸ್ ಕೊಡಕ್ಕೆ ಕರಿತಿರ್ಬೇಕು. ಬನ್ನಿ, ಸೈಡ್ ಹೋಗಿ ಮಾತಾಡೋಣ. ಅಲ್ಲಿ ಜನಗಳಿದ್ದಾರೆ, ಮಾತಾಡಕ್ಕಾಗಲ್ಲ. ಅದಕ್ಕೆ ಇಲ್ಲಿ ಸೈಡ್ ಕರ್ಕೊಂಡ್ ಬಂದೆ. ಈಗ ಹೇಳಿ. ತಾವೇನಂದ್ರಿ? ಗಂಡಕ್ ತಾವೇನಾಗ್ಬೇಕು? ಗಂಡಿಗೆ ನಾನು ತಂದೆ ಕಣ್ರಿ. ತಂದೆನಾ? ತಂದೆ? ಹೌದು. ಮನೆ ಮನೆ ಭಿಕ್ಷೆ ಎತ್ತಿ ಅನ್ನ ಹಾಕಿ ಬೆಳೆಸಿ ದೊಡ್ಡೋನ್ ಮಾಡಿದವರಪ್ಪ ದಾಸಯ್ಯ ನಾನಿರುವಾಗ ನನ್ನ ಮುಂದೆನೆ ಅವರಪ್ಪ ನಾನು ಅಂತ ಹೇಳ್ತೀಯ? ನನ್ನ ಮಗ ಕಡವನು, ನನ್ನ ಸ್ವಂತ ಮಗ. ನಿನ್ನ ಬಿಡ್ತೀನಿ. ಎಷ್ಟು ಮನೆ ಹಾಳು ಮಾಡಿ. ನಿಮ್ ತಮ್ಮಯ್ಯ ಬಿಟ್ಬಿಡ್ರಿ. ನಾನ್ ಡೂಪ್ಲಿಕೇಟ್ ಫಾದರ್ ಕಣ್ರಿ. ಬಿಟ್ಬಿಡ್ರಿ ನನ್ನ. ಶಾರದಾ, ಶಾರದಾ. ಏನಪ್ಪಾಜಿ? ಶಾರದಾ, ನಾನು ನಿನ್ನೊಂದು ಮಾತು ಕೇಳ್ತೀನಿ, ನಡ್ಸ್ಕೊಡ್ತೀಯ? ಏನ್ ಕೇಳಿ ಅಪ್ಪಾಜಿ? ನಿನ್ನ ಕೊರಳಲ್ಲಿರೋ ಮಾಂಗಲ್ಯನ
ಕಿತ್ತು ಬಿಸಾಕಮ್ಮ. ಏನ್ ಹೇಳ್ತಾ ಇದ್ದೀರಾ ಅಪ್ಪಾಜಿ? ಮೊದಲು ನಾನು ಹೇಳಿದಷ್ಟು ಇಲ್ಲ, ಅದು ಸಾಧ್ಯ ಇಲ್ಲ. ಏನ್ ಮಾಡ್ತಿದ್ದೀರಾ? ಮೊದಲು ಕುತ್ಕೆಲ್ಲ ತಲೆ ಕಿತ್ತು ಬಿಸಾಕುತ್ತೇಳು. ಏನಂದ್ರಿ? ಹೆತ್ತು ಮಗಳ ಮಾಂಗಲ್ಯನ ನೀವೇ ನಿಮ್ ಕೈಯಾರ ಕಿತ್ ಹಾಕ್ತಾ ಇದ್ದೀರಲ್ಲ? ಏನ್ರಿ ಆಗಿದೆ ಇವತ್ತು ನಿಮಗೆ? ಏನ್ರಿ ಆಗಿದೆ? ಇನ್ನು ಏನಾಗಬೇಕೆ? ತಲತಲಾಂತರದಿಂದ ವಂಶ ಪಾರಂಪರ್ಯವಾಗಿ ಕಾಪಾಡ್ಕೊಂಡ್ ಬಂದ ನಮ್ಮ ಮಾನ, ಮರ್ಯಾದೆ, ಗೌರವ ಎಲ್ಲ ಈ ತಾಲಿಯಿಂದ ಮಣ್ಣು ಪಾಲಾಗೋಯ್ತು. ಅದೇನು ಅಂತ ಬಿಡಿಸಿ ಹೇಳ್ರಿ. ನಾನೊಬ್ಬ ಬ್ರಾಹ್ಮಣ ಅಂತ ಸುಳ್ಳು ಹೇಳಿ ಈ ಮನೆ ಸೇರ್ಕೊಂಡು ನನ್ನ ಮಗಳ ಕುತ್ತಿಗೆ ತಾಳಿ ಕಟ್ಬಿಟ್ಟಲ್ಲ ಈ ಪಾಪಿ. ಶಿವನ್ ಬ್ರಾಹ್ಮಣ ಎಕ್ಕಸ್ತಿ ಬೀದಿನ ಭಿಕ್ಷೆ ಎತ್ತು ದಾಸಯ್ಯನ ಮಗ. ಇದು ನಿಜವೇನ್ರಿ? ಅಲ್ಲೋಡು, ಸತ್ಯದ ಎದುರು ನಿಂತಿದೆ. ನನ್ನ ಮನೆತನದ ಗೌರವಕ್ಕೆ ಮಸಿ ಬೆಳೆದ್ರಿಂದ ಸುಮ್ಮನೆ ಬಿಡೋದಿಲ್ಲ. ಶಾರದಾ, ಹೋಗಿ ದೇವ್ರ ಮನೆಗೆ ಹೋಗ್ತಿರ್ತ ತಗೊಂಡ್ ಬಾ. ಹೋಗಮ್ಮ. ಏನಂದ್ರೆ ಯಾಕ್ರಿ ಹೀಗ್ ಮಾಡಿದ್ರಿ? ಏನು ಅಂದ್ರೆ ಶಾರದಾ, ಆಗಿದೆಲ್ಲ ಆಗೋಯ್ತು. ತುಡುಕಿ ನೀನು ಯಾವ ನಿರ್ಧಾರನೂ ತಗೋಬೇಡಮ್ಮ. ಹಣೆ ಬರದಲ್ಲಿ ಏನಿದೆಯೋ ಅದೆಲ್ಲ ಆಗ್ಲೇಬೇಕಪ್ಪ. ಇದೆಲ್ಲ ನನ್ನಿಂದಲೇ ಆಗಿದ್ದು. ಈ ವಿಷಯನೆಲ್ಲ ಅವ್ರು ಮೊದ್ಲೇ ನನ್ನ ಹತ್ರ ಹೇಳಿದ್ರು. ಆದ್ರೆ ಆ ಸ್ಥಿತಿಲಿ ನಾನು ಡಾಕ್ಟ್ರೇ. ನೋ ಪ್ರಾಬ್ಲಮ್. ಈಗ ಅವ್ರ ಕಂಡೀಷನ್ ಪರವಾಗಿಲ್ಲ, ನಿದ್ದೆ ಮಾಡ್ತಿದ್ದಾರೆ. ಡೋಂಟ್ ಡಿಸ್ಟರ್ಬ್. ನನ್ನ ಕಣ್ಣು ಮುಂದೆ ನಿಂತ್ಕೊಂಡ್ರೆ ನಿನ್ ಸಾಯಿಸ್ಬಿಡ್ತೀನಿ. ಹೊರಟೋಗು. ನೆಮ್ಮದಿಯಾಗಿದ್ದ ನಮ್ಮ ಪಾಟಲ್ಲಿ ಬಿರುಗಾಳಿ ಎಬ್ಬಿಸ್ಬಿಟ್ಟಿಲ್ಲೋ. ಹಿಂದೂ ಮುಂದೆ ನೋಡದೆ ಮನೇಲಿ ಇಟ್ಕೊಂಡ ಅನ್ನ ಹಾಕಿದ್ದಕ್ಕೆ ಅನ್ನ ಇಟ್ಟು ಮನೆಗೆ ಎರಡು ಮಗದ ಬಿಟ್ಟಿಯೋ. ಆಸ್ಪತ್ರೆ ಅನ್ಕೊಂಡಿದ್ದೀರಾ ಇಲ್ಲ ಸಂತೆ ಅನ್ಕೊಂಡಿದ್ದೀರಾ? ಕೂತ್ಕೊಳ್ರಿ. ಈ ಡ್ರಿಪ್ಸ್ ಬಾಟಲ್ ನ ಹೊಡೆದಾಕಿದ್ಯಾರ್ರಿ? ನಾನು. ನೀವು ಯಾವ ಕಂಡೀಷನ್ ಅಲ್ಲಿ ಇದ್ದೀರಾ ಗೊತ್ತಾ? ಗೊತ್ತು. ಹೀಗೆಲ್ಲ ಮಾಡ್ಕೊಂಡ್ರೆ ಪ್ರಾಣ ಕಳ್ಕೋಬೇಕಾಗುತ್ತೆ ಅಷ್ಟೇ. ಹೋಗ್ಲಿ ಅಂತಾನೆ ಮಾಡಿರೋದು. ನಾವಿರೋದು ಪ್ರಾಣ ಉಳಿಸೋದಕ್ಕೋಸ್ಕರ, ಪ್ರಾಣ ತೆಗಿಯೋಕಲ್ಲ. ಇಂಜೆಕ್ಷನ್ ಬೇಡ,
ನಾ ಸಾಯ್ಬೇಕು, ನಾ ಬದುಕಿರಬಾರ್ದು, ಸಾಯ್ಬೇಕು. ನಂಗೆ ಇಂಜೆಕ್ಷನ್ ಬೇಡ. ನಾನು ಏನೇ ತಪ್ಪು ಮಾಡಿದ್ರು ನಾನು ಕ್ಷಮಾಪಣೆ ಕೇಳ್ತೀನಿ. ನೀವು ಏನ್ ಶಿಕ್ಷೆ ಕೊಟ್ರು ನಾನು ಅನುಭವಿಸಕ್ಕೆ ಸಿದ್ಧವಾಗಿದ್ದೀನಿ. ದಯವಿಟ್ಟು ನಿಮ್ಮ ಬಾಯಿನಲ್ಲಿ ಸಾಯೋ ಮಾತು ಬರಬಾರ್ದು. ನೀವು ಬದುಕಬೇಕು. ಬದುಕಬೇಕು ಅಂದ್ರೆ ನನ್ನ 2 ಮಾತುಗಳು ನಡೆಸ್ಕೊಡ್ತೀಯಾ? ಏನೇ ಹೇಳಿ. ಮೊದಲನೇದಾಗಿ, ನೀನೊಬ್ಬ ದಾಸಯ್ಯನ ಮಗ ಅನ್ನೋ ಇಲ್ಲಿರೋ ಇಷ್ಟು ಜನಕ್ಕೆ ಬಿಟ್ಟು ಬೇರೆ ಯಾರಿಗೂ ಗೊತ್ತಾಗಬಾರ್ದು. ಎರಡನೇದು, ನಮ್ಮ ಹಳ್ಳಿ ಜನರ ದೃಷ್ಟಿಲಿ ನೀನ್ ನನ್ನ ಹಳಿ ಅಷ್ಟೇ. ಆದ್ರೆ ನನ್ನ ದೃಷ್ಟಿಲಿ ಅಲ್ಲ, ನೀನ್ ನನ್ನ ಮಗಳ ಗಂಡಾಗಿರ್ಬೋದು. ಆದ್ರೆ ಯಾವುದೇ ಕಾರಣಕ್ಕೂ ನಾನು ಹೇಳೋವರೆಗೂ ನೀನ್ ನನ್ನ ಮಗಳನ್ನ ಮುಟ್ಟಬಾರ್ದು. ಹಾಗಂತ ಭಾಷೆ ಕೊಡು. ಭಾಷೆ ಕೊಟ್ಟು ಅದನ್ನು ಉಳಿಸ್ಕೊಳ್ಳೋ ಯೋಗ್ಯತೆ ನಿನಗಿದೆಯಾ? ಮಾತು ಕೊಟ್ರೆ ತಪ್ಪೋನಲ್ಲ. ಇಷ್ಟೆಲ್ಲ ನಡೆದಿ ನೀನಿದ ಅವನ್ನ ಕರ್ಕೊಂಡ್ ಬಂದಿಯಲ್ಲ, ಅವನ ಕುಲ ಗೋತ್ರ ಪ್ರತಿಷ್ಠೆ ಏನ ತಿಳ್ಕೊಂಡ್ ಬಂದಿಯನೋ? ನನ್ನ ಮಂತ್ರನೆ ಮರ್ಯಾದೆ ಗೌರವ ಎಲ್ಲ ಹಾಳು ಮಾಡ್ಬಿಟ್ಟಿಲ್ಲ. ನನ್ನ ಮಗಳ ಜೀವನ ಹಾಳು ಮಾಡ್ಬಿಟ್ಟಿಲ್ಲ. ಮುಚ್ಚಬಾಯ್, ಇನ್ನೊಂದು ಕ್ಷಣ ಈ ಮಲ್ಲಿರಬಾರ್ದು. ಹೊರಟೋಗು. ಕಣ್ಮುಂದೆ ಏನಾದ್ರೆ ನೀನ್ ತುಳು ಹಾಕ್ಬಿಡ್ತೀನಿ ಮಗನೇ. ನಡಿ, ತೊರಗೋ. ನನ್ನ ಮಾತು ಕೇಳಿ ಬಾಬಾ. ಏನಾದ್ರೆ ಮಾತು ಕೇಳು. ನಡಿಯೋ. ಹೊರಗಡೆ. ಯಾಕೆ ಇಷ್ಟೊಂದು ಎಲೆ ಹಾಕಿದ್ಯಾ? ಅದೇ ರೀ, ನಮಗೂ ರಾಜನ್ಗೂ ಅವ್ರ ತಂದೆಗೆ. ಅವ್ರನ್ನ ನಾನು ಮನೇಲಿ ಇಟ್ಕೊಂಡಿರೋದು ನಮ್ಮ ಸರಿಸಮಾನವಾಗಿ ಕೂಡಿಸಿ ಆತಿಥ್ಯ ಮಾಡೋದಕ್ಕಲ್ಲ. ಆ 2 ಎಲೆ ಹೊರಗಡೆ ಹಾಕಿ ಅವರಿಬ್ಬರಿಗೂ ಅಲ್ಲೇ ಬಡಿಸು. ಏನಪ್ಪಯ್ಯ, ಏನೋ ಅರ್ಜೆಂಟ್ ಮಾತಾಡ್ಬೇಕು ಅಂತ ಹೇಳಿ ಕಳಿಸ್ದೆ. ಸರಿ, ಈ ಊರಲ್ಲಿ ನೀನ್ ಶಂಕ ಊದ್ದೆ, ಜಾಗಟೆ ಬಾರಿಸ್ದೆ, ಒಲೆ ಬೋರಾಗಿರ್ಬೇಕಲ್ವೇ? ಸಾಕ್ ಮುಚ್ಲ ಬಾಯ್. ನಿಂದು ಒಂದ್ ಬದುಕೇನ್ಲ? ಯಾಕಪ್ಪಯ್ಯ, ವಯಸ್ಸು ಶಾನೆ ದಿನ ಆಯ್ತು ಅಂತ ಭಯ ಕರ್ದ? ನೀನು ಶಾರದಾ ಮದ್ವೆ ಆಗಿದ್ ಯಾಕ್ಲ? ಬರೀ ಮಖ ನೋಡ್ಕೊಂಡು ಮನಸ್ನಾಗೆ ಕೊರ್ಕೊಂಡು ಯಾವ ಸುಖಾನು ಪಡೆದೆ ಮುದುಕರಾಗಿ ನೆಗೆದು ಬೀಳಕ್ಕ. ತಾಳದವನು ಬಾಳಿಯಾನು ಅಂತಾರೆ ದೊಡ್ಡವರು. ನಿನ್ನ ಬಾಳ ದೊಡ್ಡ ಮನುಷ್ಯ ಅಂತ ತಿಳ್ಕೊಂಡಿದ್ದೆ. ತಾಳಿ ಕಟ್ಟಿದ ಮಾತ್ರಕ್ಕೆ ತೊಟ್ಟು ತೂಗ್ಬೇಕು ಅಂತ್ಯಾ? ಗಂಡು ಹೆಣ್ಣಿನ ಸಂಬಂಧ ಅಂದ್ರೆ ತಾಳಿ ಕಟ್ಟೋದು, ತೊಟ್ಟು ತೂಗೋದು ಅಷ್ಟೇನಾ? ನೋಡು, ಈ ವೇದಾಂತ ಎಲ್ಲ ಐನೋರ್ ಮನೇಲಿ ಇಟ್ಕೋ. ನನಗ್ ಗೊತ್ತಿರೋದು, ಒಂದು ಗಂಡು ಹೆಣ್ಣು ಮದ್ವೆ ಮಾಡ್ಕೊಂಡು ಸುಖವಾಗಿ ಸಂಸಾರ ಮಾಡ್ಕೋಬೇಕು, ಮಕ್ಕಳು ಮರಿ ಮಾಡ್ಕೊಂಡು ತಂದೆ ತಾಯಿ ತಾತ ಅಜ್ಜಿ ಅನ್ನೋ ಪಟ್ಟ ಕಟ್ಕೋಬೇಕು. ನೋಡ್ಲಾ, ನೀನು ನಿನ್ನ ಹೆಂಡ್ರನ್ ಕರ್ಕೊಂಡು ಸೀದಾ ನಮ್ಮ ಹಳ್ಳಿಗೆ ನಡಿ. ನೀವಿಬ್ಬರು ಸುಖಕ್ಕೆ ಬೇಕಾದ್ದೆಲ್ಲ ನಾನು ಕೊಡ್ತೀನಿ. ಇವತ್ತೇ ನಡಿಲ್ಲ ನಮ್ಮ ಹಳ್ಳಿಗೆ? ಇಲ್ಲ ಅಪ್ಪಯ್ಯ, ಇಲ್ಲ. ಈ ರಾಜ ಜಾತಿಯನ್ನು ಬೂತಕ್ಕೆ ಹೆದರಿ ಹೆಂಡತಿನ ಕರ್ಕೊಂಡು ಹೇಳಿ ಓಡೋದ ಅನ್ಸ್ಕೊಳೋದಿಲ್ಲ. ನನಗ್ ಜಾತಿಗಿಂತ ನೀತಿ ಮುಖ್ಯ, ನೀತಿಗಿಂತ ಪ್ರೀತಿ ಮುಖ್ಯ ಅನ್ನೋ ಸತ್ಯನ ತೋರಿಸ್ಕೊಡೋವರೆಗೂ ನಾನು ಈ ಜಾಗ ಬಿಟ್ಟು ಕದಲೋದಿಲ್ಲ. ನೀನ್ ಹೇಳೋ ಸುಖನೂ ಅನುಭವಿಸೋದಿಲ್ಲ. ಬರ್ತೀನಿ. ಐ ಆಮ್ ಸಾರಿ ಅಣ್ಣ, ಶಾರದನ್ ಮದುವೆಗೆ ನಾನು ಬರಕ್ಕಾಗ್ಲಿಲ್ಲ. ಪರಿಸರ ರಕ್ಷಿಸಿ ಚಳುವಳಿನಲ್ಲಿ ನನ್ನ ಅರೆಸ್ಟ್ ಮಾಡಿ ಒಳಗಡೆ ಹಾಕ್ಬಿಟ್ರು. ನಿನ್ನೆ ರಾತ್ರಿನೇ ಬಿಟ್ಟಿದ್ದು. ಜೈಲಿಂದ ಬರ್ತಾ ಇದೆಯಾ? ಜೈಲು ಜೈಲು ಅಂತ ಅಷ್ಟೊಂದು ಚೀಪಾಗಿ ಹೇಳ್ಬೇಡ ಅಣ್ಣ. ಕಳ್ಳ ಕಾಕರ್ಗದು ಜೈಲಾಗಿರ್ಬೋದು, ಆದ್ರೆ ನಮ್ಮಂತ ಕ್ರಾಂತಿಕಾರಿಗಳಿಗೆ ಅದು ಕೃಷ್ಣನ ಜನ್ಮಸ್ಥಾನ. ಅದ್ ಸರಿ, ಮಗಳು ಅಳಿಯ ಇಲ್ಲಿ? ರಾಜಾ, ಶಾರದಾ, ಶಾರದಾ, ರಾಜಾ. ಚಿಕ್ಕಪ್ಪ, ನನ್ ಮದ್ವೆಗೆ ಯಾಕೆ ಬರ್ಲಿಲ್ಲ? ಅಯ್ಯೋ, ಬರಬೇಕು ಅಂತಲೇ ಇದ್ದೆ, ಆದ್ರೆ ಆ ಜೈಲ ನನ್ ಬಿಡ್ಬೇಕಲ್ಲ. ಅದ್ ಸರಿ, ನನ್ನ ವಿಷಯ ಬಿಡು. ಅಂತೂ ನೀನು ಪ್ರೇಮಿಸಿದ ಹುಡುಗನ ಜೊತೆನೆ ನಮ್ಮ ಅಣ್ಣ ನೀನು ಕೊಟ್ಟು ಮದುವೆ ಮಾಡಿದ್ನಲ್ಲ, ಅಷ್ಟು ಸಾಕು. ಎಲ್ಲಿ ನಿನ್ ಗಂಡ? ಇಲ್ಲೇ ಇದ್ದೀನಿ.
ಯಾವಾಗ ಬಂದ್ರಿ? ಅಯ್ಯೋ ಮದುಮಗನೇ, ಜಸ್ಟ್ ಬಾಡಿ ಲ್ಯಾಂಡಿಂಗ್. ಏನಯ್ಯ ಹೀಗಿದೀಯಾ? ಯಾಕೆ ಸರ್? ಮುಖದಲ್ಲಿ ಮದುವೆ ಕಾಣದೇ ಇಲ್ವಲ್ಲಯ್ಯ? ಯಾಕಯ್ಯ, ಮೊದಲನೇ ರಾತ್ರಿ ಆಗ್ಲಿಲ್ವೇನಯ್ಯ? ಇನ್ನು ಇಲ್ಲ ಸರ್. ಅಯ್ಯ, ಕಾದು ಕಾದು ಕರೆಸಿದ ಮಳೆ ಬಂದಾಗ ಕಂಬಳಿ ಹೊತ್ಕೊಂಡು ಮಲ್ಕೋತಾರೇನಯ್ಯ? ಮದುವೆಗೆ ಮುಂಚೆನೆ ಮೊದಲನೇ ರಾತ್ರಿಯಿಂದ ಕೊನೆಯ ರಾತ್ರಿವರೆಗೂ ಮುಗಿಸ್ಕೊಳ್ಳೋ ಈ ಪ್ರೇಮಿಗಳ ಕಾಲದಲ್ಲಿ ನೀನೇನಯ್ಯ ಹೀಗಿದೀಯಾ? ಅಲ್ಲ ಸರ್, ಇನ್ನೊಂದು ತಿಂಗಳು ಪ್ರಸ್ತಕ್ಕೆ ಮುಹೂರ್ತನ ಇಲ್ವಂತೆ. ಮುಹೂರ್ತನೇ ಇಲ್ವಂತ? ವಾಟ್ ಡು ಯು ಮೀನ್? ಯಾವ ಮುಟ್ಟಳಯ್ಯ ಹಾಗೇಳಿದ್ದು? ನಿಮ್ಮ ಅಣ್ಣವರು. ಮುಠಾಳ, ಆಷಾಢ ಮಾಸ ಬರ್ತಾ ಇದೆ. ಇನ್ನು ಒಂದು ತಿಂಗಳ ಕಾಲ ಯಾವ ಶುಭ ಕಾರ್ಯಗಳನ್ನು ಮಾಡೋ ಹಾಗಿಲ್ಲ. ಏನಣ್ಣ ನೀನು ಮಂತ್ರ ಹೇಳೋದನ್ನ ಕಲ್ತಿದ್ಯಾ ಹೊರತು ಮ್ಯಾಥಮೆಟಿಕ್ಸ್ ಕಲ್ತಿಲ್ವಲ್ಲ? ಪಂಚಾಂಗದಲ್ಲಿ ದಿನ ವಾರ ಗಳಿಗೆ ನೋಡೋದನ್ನ ಮರ್ತ್ಬಿಟ್ಯಾ? ಅಲ್ಲ, ಬೆಳಿಗ್ಗೆ ಸ್ನಾನ ಮಾಡುವಾಗ ಅದೇನ್ ಸಂಕಲ್ಪ ಮಾಡ್ಕೋತೀಯಾ? ಆಷಾಢದ ಮೊದಲನೇ ನಕ್ಷತ್ರ ಹುಟ್ಟೋದು ನಾಳೆ ಬೆಳಿಗ್ಗೆ. ಇವತ್ ರಾತ್ರಿ ಪ್ರಸ್ತಕ್ಕೆ ಒಳ್ಳೆ ಪ್ರಶಸ್ತವಾದ ಮುಹೂರ್ತ ಇದೆ ಅಂತ ಪಂಚಾಂಗದಲ್ಲಿ ಹೇಳಿದೆ. ಅಪ್ಪಿ ತಪ್ಪಿ ಈ ಮುಹೂರ್ತದಲ್ಲಿ ಗಂಡು ಹೆಣ್ಣು ಸೇರ್ಕೊಂಡ್ಬಿಟ್ಟು ಒಂದ್ ಒಳ್ಳೆ ಪಿಂಡ ಹುಟ್ಬಿಡ್ತು ಅಂದ್ರೆ ಅಷ್ಟೇ. ಎನ್ ಟಿ ರಾಮರಾವ್ ಅನ್ಕೊಂಡಿದ್ದ ಅಲ್ಲ, ಶಾಲಿವಾಹನಂತರ ಇವತ್ತೇ ಪ್ರಸ್ತುತ ಮುಹೂರ್ತ. ಸೂಪರ್ ಅರೇಂಜ್ಮೆಂಟ್ ಆಗ್ಬೇಕು. ನರಸಿಂಹ, ನರಸಿಂಹ, ಏ ನರಸಿಂಹ, ಬಾರ ಇಲ್ಲಿ. ಗಲ್ಲಿ ಸುತ್ತಿದ್ರು ಪರವಾಗಿಲ್ಲ. 2 ಕೆಜಿ ಚಂಪಾಕಲಿ, 3 ಕೆಜಿ ಅನಾರ್ಕಲಿ, 4 ಬುಟ್ಟಿ ಮಲ್ಲಿಗೆ ಹೂವ, ಊದಿನ ಕಡ್ಡಿ, ಘಮಘಮ ಸೆಂಟು, ಮೆಲೋಡಿಯಸ್ ಮ್ಯೂಸಿಕ್ ಇರೋ ಕ್ಯಾಸೆಟ್ಟು ಎಲ್ಲ ರೆಡಿ ಮಾಡಿ ಹೋಗೋ. ಅಣ್ಣನ ಮುಖ ಏನೋ ನೋಡ್ತೀಯಾ? ಪಂಚಾಂಗದಲ್ಲಿ ಬರ್ದಿದ್ದ ಅಣ್ಣ ಯಾವತ್ತಾದ್ರೂ ಮೀರಿದಾರನೋ? ವಾಗ ಆಯ್ತಾಯ್ತು ಮಾಡ್ರೆ. ಏನಿದು ಎಲ್ಲ ಕಂಬಗಳ ತರ ನಿಂತಿದ್ದೀರಾ? ಬೇಗ ರೆಡಿಯಾಗಿ. ರಾಜಾ, ಫಸ್ಟ್ ನೈಟ್ಗೆ ಫ್ರೆಶ್ ಆಗಿರ್ಬೇಕಪ್ಪ. ಹೋಗಯ್ಯ ಬೇಗ, ಹೋಗಮ್ಮ ನೀನು. ಅದಕ್ಕೆ ಬೇಗ ಬೇಗ ರೆಡಿ ಮಾಡಿ ಹೋಗಿ. ಯಾರೀ ಮಹಾಪ್ರಜೆ? ಅದು ಬಂದು ಅವರು ನಾವು ನಮ್ ಚಿಕ್ಕಪ್ಪ ಅವರು. ಓ ಚಿಕ್ಕಪ್ಪ, ಹಲೋ ಓಲ್ಡ್ ಮ್ಯಾನ್, ಗ್ಲಾಡ್ ಟು ಮೀಟ್ ಯು. ಹಂಗಂದ್ರೆ ಸಂತೋಷಕ್ಕೆ ಕೈ ಕುಲ್ಕು ಅಂತ. ಓ ಹಂಗೆ ಕುಲ್ಕಳಿ. ದಿಢೀರ್ ಪ್ರಸ್ತ, ದಿಢೀರ್ ಅರೇಂಜ್ಮೆಂಟ್. ಅಯ್ಯೋ, ಹಳೆ ಮಂಚ ಕಾಲ್ಗಿಲ್ ಮುರಿದೋಯ್ತು ಅಂದ್ರೆ ಫಸ್ಟ್ ನೈಟ್ ಆಗಲ್ಲ, ವರ್ಸ್ಟ್ ನೈಟ್ ಆಗತ್ತೆ. ಬೇಗ ರಿಪೇರಿ ಮಾಡಿಸಿ. ರೆಡಿ ರೆಡಿ. ಚಿನ್ನ ಬಾಳಲ್ಲಿ ಈ ರಾತ್ರಿ ಬರದು ಇನ್ನೆಲ್ದು ಕನಸೆಲ್ಲ. ಮೆಲ್ಲಿಗಿಸ್ಕೋ. ಆಶೀರ್ವಾದ ಮಾಡಿ ಮಾವ. ದೀರ್ಘಾಯುಷ್ಮಾನ್ ಭವ. ಏನಣ್ಣ ನೀನು, ಯಾವಾಗ ಏನ್ ಆಶೀರ್ವಾದ ಮಾಡ್ಬೇಕು ಅಂತ ಗೊತ್ತಿಲ್ವಾ ನಿನಗೆ? ದೀರ್ಘಾಯುಷ್ಮಾನ್ ಭವನಕ್ಕೆ ಅವ್ರೇನು ವಯಸ್ಸಾಗಿ ವಾನಪ್ರಸ್ಥಾಶ್ರಮಕ್ಕೆ ಹೋಗ್ತಾ ಇಲ್ಲ, ಪ್ರಸ್ಥಕ್ಕೆ ಹೋಗ್ತಾ ಇದ್ದಾರೆ. ತಿಂಗಳಿಗೊಂದ್ಸಲ ಬಾ, ಪ್ರಸಂಗ ಮಾಡ್ತಾರೆ. ಅಧಿಕ ಪ್ರಸಂಗಿ ಬರ. ಆಶೀರ್ವಾದ ಮಾಡಿ. 100 ಕಾಲ ಗೋವಿಂದ ನಿಮ್ಮನ್ನ ತಣ್ಣಗಿಟ್ಟಿರ್ಲಿ ಕಣಪ್ಪ. ಅದಕ್ಕೆ ಸ್ವಲ್ಪ ಒಳಗೆ ಹೋಗ್ತೀರಾ? ಪರ್ಸನಲ್ ಮಾತಾಡ್ಬೇಕು. ನಡಿ ಹೋಗೋಣ. ನೀನಿರಯ್ಯ. ನಿಮ್ಮಂತ ಮಾವ ನನ್ನ ಮುಂಚೆನೆ ಸಿಕ್ಬಿಟ್ಟಿದ್ರೆ ಈ ಫಸ್ಟ್ ನೈಟ್ 1000 ನೈಟ್ ಆಗ್ಬಿಡ್ತಾ ಇತ್ತು. ನಿನ್ನಂತವ್ನ್ ಬಂದು ನನ್ನ ಮಗಳಿಗೆ ಡವ್ ಹೊಡೆದು ಲವ್ ಮಾಡಿ ಮದುವೆ ಮಾಡ್ಕೊಡಿ ಅಂತ ಸತಾಯಿಸ್ ಕೇಳಬಾರ್ದು ಅಂತಲೇ ನಾನಿನ್ನು ಮದುವೆನೇ ಮಾಡ್ಕೊಂಡಿಲ್ಲ. ಐ ಆಮ್ ಸ್ಟಿಲ್ ಅನ್ಮ್ಯಾರಿಡ್. ಅಕಸ್ಮಾತ್ ಮಳೆ ಚಳಿ ಜಾಸ್ತಿ ಆಗ್ಬಿಟ್ಟು BP ರೈಸ್ ಆಗ್ಬಿಟ್ಟಿದ್ರೆ ಏನ್ ಮಾಡ್ತಿದ್ರಿ? ಸುತ್ತಮುತ್ತ ಬೇಕಾದಷ್ಟು ಮೈದಾನ ಖಾಲಿ ಇದೆ. ಟೆಂಪ್ರರಿ ಟೆಂಟ್ ಹಾಕೊಂಡ್ಬಿಡ್ತೀನಿ ಅಷ್ಟೇ. ಈಗ ನಾವು ಪರ್ಮನೆಂಟ್ ಆಗಿ ಹಾಕೋತೀವಿ. ನಿಂತ್ಕೊಳಪ್ಪ. ನೋಡ್ ರಾಜ, ನಮ್ಮ ಹುಡುಗಿ ಬಹಳ ಮೃದು, ಗಾಜಿನ ಗೊಂಬೆ ತರ. ಹ್ಯಾಂಡ್ಲ್ ವಿತ್ ಕೇರ್. ಗೊತ್ತಾಯ್ತಲ್ಲ? ನಾನು ಹಿಂದೆ ಕಲ್ಕಟ್ಟಾದಲ್ಲಿದ್ದಾಗ ನೀವು ಹೀಗೆ ಮಾತಾಡಿ ಮುಹೂರ್ತ ಮುಂದೆ ಕೊಟ್ಟೋಯ್ತು ಅಂದ್ರೆ ಮುಂದೆ ಹುಟ್ಟ ಮಗು ಬರ್ಲಾ? ಆಯ್ತಪ್ಪ, ಆದಷ್ಟು ಬೇಗ ಒಂದು ಅಮೂಲ್ ಬೇಬಿ ಕೊಟ್ಬಿಡಪ್ಪ. ಈಗ ನನಗೆ ನೀವು ಗುಡ್ ನೈಟ್ ಹೇಳಿ, ಬೆಳಗ್ಗೆ ನನ್ನ ಮಗ ನಿಮಗೆ ಗುಡ್ ಮಾರ್ನಿಂಗ್ ಹೇಳ್ತಾನೆ. ಅಲ್ಲ, ಹುಲಿ ಅಂತ ಅಣ್ಣನ್ಗೆ ಎದುರು ವಾದಿಸಿ ಬ್ಯಾಡ ಅಂದಿ ಸೋಬ್ನಾನ ಇವತ್ತೇ ಮಾಡಿಸ್ಬಿಟ್ಟಿಯಲ್ಲ. ಬಲಿ ಕಿಲಾಡಿ ಕಡೆಯ ನೀನು. ನಿಮ್ಮ ಅಣ್ಣ ಪೂರ್ವ ಆದ್ರೆ ನೀನು ಪಶ್ಚಿಮ, ಅವರು ಉತ್ತರ ಆದ್ರೆ ನೀನು ದಕ್ಷಿಣ. ಜಾಸ್ತಿ ಜಾಗಟೆ ಹೊಡಿಬೇಡಿ, ಅದನ್ನೇ ನೇರವಾಗಿ ಹೇಳಿ. ನೀನು ಮಾಡಿದ್ದೇ ಸರಿ ಅಂತ. ನನಗೆ ಚಿಂಗ್ ಚಂಗ್ ಮಾತೆಲ್ಲ ಇಷ್ಟ ಆಗಕ್ಕಿಲ್ಲ. ಚಿಂಗ್ ಚಾಂಗು ಹಂಗಂದ್ರೆ ಅದನ್ನ ನಾನು ಬಿಡಿಸೇಳೋದ್ರೊಳಗೆ ನನ್ನ ತಲೆ ನಿಮ್ ತಲೆ ತರ ಬಾಣೆ ಆಗ್ಬಿಡುತ್ತೆ ಅಷ್ಟೇ.
ಅಭ್ಯಾಸ ಇದೆಯಾ? ಎಲ್ಲೋ ಒಂದ್ಕಿಂತ ಅಮಾವಾಸ್ಯೆಗೋ ಹುಣ್ಣಿಮೆಗೋ. ಅಯ್ಯ, ಅದನ್ನೇ ನೇರವಾಗಿ ಹೇಳ್ರಿ. ನನಗೂ ಒಂದ್ ಪೆಗ್ ಬೇಕು ಅಂತ. ತಗೊಳ್ಳೆ. ಚಿಯರ್ಸ್. ಹಂಗಂದ್ರೆ ಮುಚ್ಕೊಂಡು ಕುಡೀರಿ ಅಂತ. ಬಾಯಿ ಮುಚ್ಕೊಂಡು ಅದೇನ್ ಕುಡಿಯಕಾಯ್ತದೆ? ಕಣ್ಣು ಮುಚ್ಕೊಂಡು ಕುಡೀರಿ. ಓ ಹಂಗೆ. ಸರಿ ಸರಿ. ಅಲ್ಲ, ಇಷ್ಟೊತ್ತಾದ್ರೂ ರೂಮ್ನೊಳಗಿಂದ ಏನು ಶಬ್ದನೇ ಬರ್ತಿಲ್ವಲ್ಲ? ಸಗ ಸಗ ಸರಿ ಸ ಮಗ ಮಗ ಸ ಸ ಪಮ ಪಮ ಪ. ನಮಸ್ಕಾರ. ನೀವುಗಳೆಲ್ಲ ಯಾರು ಅಂತ ಗೊತ್ತಾಗ್ಲಿಲ್ಲ. ತಾವೇನೋ ದೊಡ್ಡ ಲೆವೆಲಲ್ಲಿ ಲೋಕ ಕಲ್ಯಾಣಕ್ಕಾಗಿ ಯಜ್ಞ ಮಾಡ್ತಿದ್ರ ಅಂತ ಗೊತ್ತಾಯ್ತು. ಅದಕ್ಕೆ ನಾವು ಪ್ರಸಾದ ತಗೊಳ್ಳೋಣ ಅಂತ ಬಂದ್ವಿ. ನೋಡಪ್ಪ, ಯಜ್ಞ ಆದ್ಮೇಲೆ ಪ್ರಸಾದ ಕೊಡೋದು. ಯಜ್ಞ ಆದ್ಮೇಲೆ ಬನ್ನಿ, ಪ್ರಸಾದ ಕೊಡ್ತೀನಿ. ಹೌದೌದು, ಎಲ್ಲರೂ ಪೂಜೆ ಆದ್ಮೇಲೆ ಪ್ರಸಾದ ಕೇಳೋದು. ಆದ್ರೆ ನಾವು ಪೂಜೆಗೆ ಮೊದಲ ಪ್ರಸಾದ ಕೇಳ್ತಿದೀವಿ. ನಿಮ್ ಮಾತನ್ನ ಅರ್ಥ ನನಗಾಗ್ಲಿಲ್ಲ. ಅರ್ಥ ಬಿಟ್ಟು ಹೇಳ್ಬೇಕಾದ್ರೆ ನಮ್ ಬಾಸ್ ಬರ್ಬೇಕು. ನಮಸ್ಕಾರ, ಬನ್ನಿ. ನಾವು ಬಂದಿರೋದು ಡೀಲ್ ಮಾಡೋದಿಕ್ಕೆ. ಡೀಲ್ ಯಾವತ್ತೂ ಡೈರೆಕ್ಟ್ ಆಗಿರ್ಬೇಕು. ಸುತ್ತಿ ಬಳಸಿ ಮಾತಾಡ್ತಿದ್ರೆ ಟೈಮ್ ವೇಸ್ಟ್ ಆಗುತ್ತೆ. ದಯಕ್ಷಿತ್ರೆ, ನಾವಿಲ್ಲಿಗೆ ಬಂದಿರೋದು ರೋಲ್ ಕಾಲ್ ಮಾಡೋದಿಕ್ಕೆ. ರೋಲ್ ಕಾಲ ಹಾಗಂದ್ರೇನು? ಅಂದ್ರೆ ನೀವು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ, ಐ ಮೀನ್ ವೇಸ್ಟ್ ಮಾಡಿ ಮಾಡ್ತಾ ಇರೋ ಯಜ್ಞ ನಿರ್ವಿಘ್ನವಾಗಿ ಸಾಗಬೇಕು ಅಂದ್ರೆ ನಮಗೊಂದು ₹1,00,000 ಕೊಡ್ಬೇಕು. ನೋಡಿ, ನಾವು ಯಜ್ಞ ಮಾಡ್ತಿರೋದು ಲೋಕ ಕಲ್ಯಾಣಕ್ಕೋಸ್ಕರ, ಜನಗಳ ಕ್ಷೇಮಾಭಿವೃದ್ಧಿಗೋಸ್ಕರ. ಅದರಲ್ಲಿ ಇದಕ್ಕೆಲ್ಲ ಜಾಗ ಇಲ್ಲ. ಮಾಡ್ಕೋಬೇಕು. ಸರ್ಕಾರದ ಬೆಂಬಲ ಪಡೆದು ನಡೆದ ವಿಶ್ವ ಸುಂದರಿ ಸ್ಪರ್ಧೆಯಲ್ಲೇ ಮಾಮೂಲಿ ವಸೂಲಿ ಮಾಡಿದ ಮಕ್ಕಳು ನಾವು. ನೀನ್ ಯಾವ ಲೆಕ್ಕ? ಮರ್ಯಾದೆ ಕೊಟ್ಟು ಮಾತಾಡು. ಈ ಬಾಳೋದಕ್ಕಿಂತ 4 ಜನರ ಮನೆ ಕೂಲಿ ಮಾಡಿ ಬದುಕ್ರು. ನನಗೆ ಎದುರಾಡಿದ್ರೆ ಹೋಮದ ಕುಂಡಕ್ಕೆ ತುಪ್ಪ ಹಾಕೋದಿಕ್ಕೆ ನಿನ್ ಕೈ ಇರೋದಿಲ್ಲ. ಏನದು? ಎಷ್ಟು ಅಹಂಕಾರ ಇದ್ರೆ ನೀನ್ ದೀಕ್ಷಿತ್ ಹತ್ರ. ಪಂಚಂದ್ರೆ ಪಂಚು, ಸೂಪರ್ ಪಂಚು. ಇನ್ನೊಂದ್ಸರಿ ನಿನ್ನ ಏನಾದ್ರು ಈ ಕಡೆ ನೋಡಿದ್ರೆ ರೋಲ್ ಕಾಲ್ ಮಾಡೋ ನಿನ್ನ ಕೈನ ಕತ್ತರಿಸಿ ಪರ್ಮನೆಂಟ್ ಆಗಿ ಭಿಕ್ಷೆ ಅಂತ ಮಾಡು. ಬಿ ಕೇರ್ಫುಲ್. ನಮ್ಮೂರ ರಾಜನಿಗೆ, ನಮ್ಮೂರ ರಾಜನಿಗೆ, ನಮ್ಮೂರ ರಾಜನಿಗೆ, ನಮ್ಮೂರ ರಾಜನಿಗೆ,
ನಮ್ಮೂರ ರಾಜನಿಗೆ ನಮ್ಮೂರ ರಾಜನಿಗೆ ಅಣ್ಣ ಗೆಳತರ ಕಡೆಗೆ ಇಂಥ ಸೂಪರ್ ಅಳಿಯ ಪಡೆದ ನೀನೇ ಪುಣ್ಯವಂತ ಏನಂತ್ಯ ಆ ಕಡೆ ಬನ್ರಿ ಹೋಗೋಣ. ರಾಜ, ನೀನು ನಮ್ಮ ಅಣ್ಣನ ಪ್ರಾಣ ಕಾಪಾಡಿದಕ್ಕೆ ಅಟ್ಲೀಸ್ಟ್ ಒಂದು ಥ್ಯಾಂಕ್ಸ್ ಹೇಳ್ತಾನೆ ಅನ್ಕೊಂಡಿದ್ದೆ. ಇಲ್ಲ ಬಿಡಿ, ಹೋಲ್ಸೇಲ್ ಆಗಿ ಮನೇಲಿ ಹೇಳ್ತಾರೆ. ಈಗ ಬಂದಾಗಿದ್ದ ನಾನ್ ವೆಜ್ ತಿಂದೆ, ಬರೀ ಪುಳಿಚಾರು ಊಟ ತಿಂದು ನನ್ನ ನಾಲ್ಗೆ ಕೆಟ್ಟು ಕೆರೆ ಆಗಿ ಕೆಂಗೇರಿ ಬೋರಿ ಆಗಿದೆ. ಏನ್ ಮಾಡಕ್ಕಾಗಲ್ಲ, ಸಾಕು 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 ಬಿಡೆ. ವಾಟ್ ಇಸ್ ದಿಸ್ ನಾನ್ಸೆನ್ಸ್? ಮೂಡ್ ಔಟ್. ಏನ್ರಿ, ನಾನ್ ನೋಡಿದ್ರೆ ನಿಮ್ಗೇನು ಅನ್ಸಲ್ವಾ? ಸ್ವಲ್ಪ ಓವರ್ಟೇಕ್ ಮಾಡ್ತಾ ಇದ್ಯಾ ಅನ್ಸತ್ತೆ. ಅಂದ್ರೆ ಅಂದ್ರೆ ನನಗೆ ಸ್ವಲ್ಪ ಬೆಳ್ಳಗಿದ್ಯಾ ಅನ್ಸತ್ತೆ. ಅಷ್ಟೇನಾ? ನಾನು ಅದನ್ನೆಲ್ಲ ಕೇಳಿದ್ದು. ಇನ್ನೇನು? ನಿಮ್ ಕೈ ಹಿಡ್ದಿರೋ ಹೆಂಡತಿ ಈ ರೀತಿ ನಿಮ್ ಕಣ್ಣೆದುರುಗಡೆ ಓಡಾಡ್ತಾ ಇದ್ರೆ ನಿಮ್ಗೇನು ಅನ್ಸಲ್ವಾ? ಅಯ್ಯೋ ಪಾಪ ಅನ್ಸುತ್ತೆ. ಆ ಅಯ್ಯೋ ಅನ್ನೋದನ್ನ ಬಿಟ್ಟು ಹೇಳಿ. ಅಯ್ಯೋ ಅನ್ನೋದು ಬಿಟ್ಬಿಟ್ರೆ ಉಳ್ಕೊಳ್ಳೋದು ಪಾಪ. ಅದು ನನ್ಗೆ ಈಗ್ಲೇ ಬೇಕು ಅನ್ಸುತ್ತೆ. ಈಗ ನೀನ್ ಈ ರೀತಿ ಹೇಳೋದು ನಾನ್ ಕೇಳೋದು ಮಹಾಪಾಪ. ಈ ವಿಚಾರ ನಿಮ್ಮ ಅಪ್ಪನ ಗೊತ್ತಾದ್ರೆ ಬರುತ್ತೆ ಭಯಂಕರವಾದ ಕೋಪ. ನೀನ್ ಎಮೋಷನ್ ಆಗ್ಬಿಟ್ಟು ನನಗೆ ಟೆನ್ಷನ್ ಬರ್ಸ್ಬೇಡ ಸಾರ್ ಪ್ಲೀಸ್. ಈ ಆಳಾದಸು ಯಾಕೆ ಹಿಂಗ್ ಬಡ್ಕೊಂತಾ ಇದೆ? ಮೋಸ್ಟ್ಲಿ ಹೊಟ್ಟೆ ಹಶ್ವಾಗಿರ್ಬೇಕು. ಹೋಗಿ ಹುಲ್ಲಾಕು. ಅದು ಬಡ್ಕೋತಾ ಇರೋದು ಅದಕ್ಕಲ್ಲ. ಇನ್ಯಾಕೋ? ಅದೇನನ್ನುತ್ತೆ ಅಂತ ಸ್ವಲ್ಪ ನಿಗಾ ಇಟ್ಟು ಕೇಳಿ. ಅಂಬಾ ಅಂಬಾ ಅಂತ ಇದೆ. ಅಲ್ಲ, ಅಂಬಾ 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 ಅಂತಿದೆ. ಹಂಗಂತ ಇದ್ಯಾ? ಹಂಗಾದ್ರೆ ದರಿದ್ರ ನನ್ ಮಗನ್ ಅದಕ್ಕೇನೋ ಕಾಯಿಲೆ ಬಂದಿರ್ಬೇಕು. ಅಯ್ಯೋ ಅಮ್ಮರೇ, ಯಜಮಾನ್ರೆ ಹೇಳಿದರೆ ಹಸುಗೆ ಓರಿ ಬಿಡಿಸ್ಕೊಂಬ ಅಂತ ಓಡ್ ಬರ್ತೀನಿ. ಹೋಗಿಡ್ ಬಾ. ವಿಷಯ ಇದ? ಅಯ್ಯೋ ಅದು ಕೋಳಿಗಳಿಗೆ ಬಂದಿರೋ ಕಾಯಿಲೆ. ಅಯ್ಯೋ ಇದು ನಾಯಿಗಳಿಗೆ ಬಂದಿರೋ ಕಾಯಿಲೆ. ಅಯ್ಯೋ ಇನ್ನೊಂದು ನಿಮಿಷ ನಾನೇನಾದ್ರು ಇಲ್ಲಿ ಇದ್ಬಿಟ್ರೆ ಈ ಕಾಯಿಲೆ ಒಳ್ಳೆ ಜಾಸ್ತಿ ಆಗೋಗ್ಬಿಡುತ್ತೆ. ನಾನು ಎಸ್ಕೇಪ್ ಆಗೋದೇ ಒಳ್ಳೇದು. ರೈಟ್. ಅಯ್ಯೋ, ಇವನೇನ್ ಮನುಷ್ಯನಾ? ಕೃಷ್ಣಯ್ಯನವ್ರೆ, ಈ ನನ್ ಮಗ ರಾಜನ್ನ ಹಿಂಗೆ ಬಿಟ್ರೆ ನಮ್ಗೆ ವೇದಾಂತ ಹೇಳ್ತಾ ಹೇಳ್ತಾ ಸನ್ಯಾಸಿ ಗಿನ್ಯಾಸಿ ಆಗ್ಬಿಟ್ಟಾನು. ಅವನು ಮೇನ್ ರೋಡ್ನಾಗೆ ಬತ್ತಾನೆ ಅಂತ ತಿಳ್ಕೊಂಡಿದ್ರೆ ಬೈಪಾಸ್ನಾಗೆ ಹೋಗಕ್ಕೆ ಪಿಲಾನ್ ಹಾಕವನೆ. ಅವನ್ನ ಸ್ಟಡಿಯಾಗಿ ಮೇನ್ ರೋಡ್ನಾಗ ಬರಂಗ್ ಮಾಡಿ ಈ ಮನೆಯಾಗೆ ಒಂದು ತೊಟ್ಲು ಕಟ್ಟಂಗ್ ಮಾಡ್ಬೇಕು. ಈ ಕೆಲಸ ನಿಮ್ಮಿಂದಾನೇ ಆಗ್ಬೇಕು. ಅದನ್ನ ಮಾಡ್ಬೇಕು ಅಂತಂದ್ರೆ ಅವನಿಗೆ ಸರಿಯಾದ ಮದ್ದರಿಬೇಕು. ಮದ್ದು? ಸರ್ವ ರೋಗಾನಿಕಿ ಆಯುರ್ವೇದವೇ ಮದ್ದು. ಸರ್ವರೋಗಾನಿಕಿ ಸಾರಾಯಿ ಮದ್ದು ಅಂತಲ್ವೇ ಇರೋದು? ಇದೇನು ಆಯುರ್ವೇದ ಮದ್ದು ಅಂತ ಹೇಳ್ತೀರಾ? ಸಾರಾಯಿ ಎಲ್ಲ ಕಲಬೆರಕೆ ಆಗ್ಬಿಟ್ಟು ಈಗ ಎಲ್ಲರೂ ಆಯುರ್ವೇದದ ಔಷಧಿನೇ ಬಳಸ್ತಾ ಇದ್ದಾರೆ. ಅದನ್ನ ನಾನು ಡೀಟೇಲ್ ಆಗಿ ಹೇಳ್ಬೇಕು ಅಂತಂದ್ರೆ ಒಂದು ಕ್ವಾರ್ಟರ್ ಬಾಟ್ಲ್ ಹಾಕೊಂಡು ಕೂತ್ಕೋಬೇಕು. ಅದಕ್ಕೆ ಈಗ ಟೈಮ್ ಇಲ್ಲ. ಬಾ ಪೇಟೆಗೆ ಹೋಗೋಣ. ಶಾರದವ, ಇದ್ಯಾಕವ ಹಿಂಗ್ ಕೂತಿದ್ದೆ? ತಲೆ ಮೇಲೆ ಬೆಟ್ಟನೆ ಬಿದ್ದಂಗೆ. ಏನಿಲ್ಲ ಮಾವ, ಸುಮ್ನೆ ಕೂತ್ಕೊಂಡಿದ್ದೀನಿ. ಎದೆಯ ಕೆಂಡ ಇಟ್ಕೊಂಡು ನಗೋ ನಾಟಕ ಆಡ್ತಾ ಇರೋದು ನನ್ಗೂ ಕಾಣುತ್ತವ. ಇನ್ಮೇಲೆ ನಿನ್ಗೆ ಆ ಚಿಂತೆನೇ ಇರಲ್ಲ ಬಿಡಮ್ಮ. ನೀನು ರಾಜನು ನಗ್ನಗ್ತಾ ಇರ್ತೀರಾ. ಕನಸು ಕಾಣ್ತಾ ಇದ್ದೀರಾ? ಕನಸಲ್ಲ, ನಿಜವಾಗ್ಲು. ಇವತ್ ನೀನು ನಾವ್ ಹೇಳ್ದಂಗ್ ಮಾಡಿ ನೋಡು. ಏನು? ಇದರಲ್ಲಿ ಪಲ್ಯ ಸಾರು ಕೂಟು ಎಲ್ಲ ಮಾಡಿ ಅವ್ರಿಗೆ ಚೆನ್ನಾಗಿ ಬಡಿಸು. ಅವನ್ ಊಟ ಆದ್ಮೇಲೆ ಈ ಕಾಮಕಸ್ತೂರಿ ತೈಲನ ಅವನ್ ತಲೆಗೆ ಚೆನ್ನಾಗಿ ತಿಕ್ಕು. ಒಂದ್ಸಾರಿ
ಇಷ್ಟು ತೈಲನ ನಿನ್ ರಾಜನ್ ತಲೆಗೆ ಹಾಕಿ ತಿಕ್ಕಿ ತಿಕ್ಕಿ ಬಿಟ್ಬಿಟ್ರೆ ಅವ್ ನಿನ್ ಸುತ್ತ ಗಿರ್ಕಿ ಗಿರ್ಕಿ ಹೊಡಿತಾ ಅವ್ ನಿನ್ ಹಿಂದೆನೆ ಬಿದ್ದಿರ್ತಾನೆ. ತಗೋ. ಸ್ವಾಮಿ, ಈ ಬೇರೆ ಜಾತಿ ಹುಡುಗ ಈ ನನ್ನ ಮಗಳು ಬಾಳ್ನೆ ಹಾಳು ಮಾಡ್ಬಿಟ್ಟ ಸ್ವಾಮಿ. ಈಗಳು 3 ತಿಂಗಳು ಸ್ವಾಮಿ. ಸಮಾಧಾನ ಮಾಡ್ಕೊಳ್ಳಿ. ಬರಲಿ ಕೆಳಗೆ. ಏನೋ ಈ ಪೂಜಾರಪ್ಪನ ಮಗನ್ ಕೆಡ್ಸಿದ್ ನಿಜಾನೇನೋ? ನಾವಿಬ್ರು 3 ವರ್ಷದಿಂದ ತುಂಬಾ ಪ್ರೀತಿಸ್ತಾ ಇದ್ವಿ. ನಮ್ಮ ಮದ್ವೆಗೆ ಯಾರು ಒಪ್ಲೇ ಇಲ್ಲ. 3 ತಿಂಗಳ ಹಿಂದೆ ವಿಷಯ ಏನು ಅಂತ ಗೊತ್ತಾಯ್ತು. ಹೆಣ್ಮಗಳ ಕೈ ಬಿಡಕ್ಕಾಗತ್ತಾ ಅಂತ ತಕ್ಷಣ ಗುಟ್ಟಾಗಿ ರಿಜಿಸ್ಟರ್ ಮ್ಯಾರೇಜ್ ಆದ್ವಿ. ಅದ್ರ ಪತ್ರ ಬುದ್ಧಿ ಇದು. ಮದ್ವೆ ಆದ್ಮೇಲೆ ಮಕ್ಕಳು ಆಗದೆ ಇರ್ತಾವ, ನೀವೇ ಹೇಳಿ. ಸರಿ ಸರಿ ಇಟ್ಕ. ಏನಮ್ಮ ಈ ಕೆಂಪಣ್ಣ ಹೇಳಿದ ನಿಜಾನ? ಹೌದು ಸ್ವಾಮಿ, ಇದೆಲ್ಲ ನನ್ನ ಒಪ್ಪಿಗೆಯಿಂದನೇ ಆಗಿರೋದು. ಸಪ್ತಪದಿ ತುಳಿದು ಮಂತ್ರ ಹೇಳಿಸಿ ತಾಳಿ ಕಟ್ಟದೆ ಇರೋ ಮದ್ವೆನ ಮದ್ವೆ ಅಂತ ನಾನು ಒಪ್ಪೋದಿಲ್ಲ. ನೀನ್ ಈ ಮದ್ವೆ ಅಂತ ಒಪ್ಕೊಳ್ಳದೆ ಹೋದ್ರು ನಿನ್ನ ಮಗಳನ್ನ ಕೆಂಪ ಬಸರು ಮಾಡಿದಾನಲ್ಲ, ಅದನ್ನ ಬಸರು ಅಂತ ಒಪ್ಕೋತಿಯಾ ಇಲ್ವಾ? ಕಣ್ಣೆದುರಿಗೆ ಕಾಣ್ತಾ ಇರೋ ಕರ್ಮನ ಆಗಿಲ್ಲ ಅಂತ ಹೇಳಿ ಸ್ವಾಮಿ. ಇದು ನಿಮ್ ಕರ್ಮ ಅಂತ ತಿಳ್ಕೊಳ್ಳಿ. ನಾಯಿ ಮುಟ್ಟಿದ ಮಡಿಕೆನ ನಾಯಿ ಕುತ್ತಿಗೆ ಕಟ್ಟು ಅಂತಾರೆ. ಇವನ್ ಮುಟ್ಟಿದ ನಿಮ್ ಮಗಳನ್ನ ಇವನ್ ಜೊತೆಲೆ ಕಳ್ಸಿ. ಬುದ್ಧಿ ಬುದ್ಧಿ, ನನ್ ಮಗಳು ಬಾವಿ ಹಾರ್ಕೊಳಕ್ ಹೋಗಿದ್ಲು. ನಮ್ ಮಗಳು ಮಾನ ಪ್ರಾಣ ಎಲ್ಲ ನಿಮ್ ಕೈಲಿ ಬುದ್ಧಿ. ಬಾವಿಗೆ ಬೀಳೋಂತದ್ ಏನಾಗಿತ್ತು ನಿನ್ ಮಗಳಿಗೆ? ಈ ಪೂಜಾರಪ್ಪನ ಮಗ ಇವಳ ಬಸರು ಮಾಡ್ಬಿಟ್ಟಿದ್ದ. ಅದನ್ನೇ ಕೇಳಕ್ ಹೋಗಿದ್ದಕ್ಕೆ ಹೊಡೆದು ಬಡ್ದು ಓಡಿಸ್ಬಿಟ್ಟ ಬುದ್ಧಿ. ಈಗ ನೀವೇ ನನಗೆ ನ್ಯಾಯ ತೋರಿಸ್ಕೊಡ್ಬೇಕು. ನಿನಗೆ ಯಾವ ಹೊಸ ನ್ಯಾಯ ಕೊಡ್ಸಕ್ಕಾಗತ್ತಯ್ಯ? ಇಷ್ಟೊತ್ತು ಹೇಳಿದ್ರಲ್ಲ ನ್ಯಾಯನ, ನಾಯಿ ಮುಟ್ಟಿದ ಮಡಿಕೆನ ನಾಯಿಗೆ ಕಟ್ಬಿಡು ಅಂತ. ನಿನ್ನ ಮಗಳನ್ನ ಪೂಜಾರಪ್ಪನ ಮಗ ನಿಂದೆನೇ ಕಳಿಸ್ಬಿಡು. ಅದೆಲ್ಲ ಆಗೋದಿಲ್ಲ. ಅವಳು ನಮ್ ಜಾತಿಯವಳಲ್ಲ. ಅವಳು ಹೇಗ್ ಮನೆಗೆ ಸೇರ್ಸ್ಕೊಳ್ಳೋದು? ನಮ್ಮ ಮಾವನವರು ಜಾತಿನ ನೋಡಿ ತೀರ್ಪು ಕೊಡ್ಲಿಲ್ಲ, ನೀತಿನ ನೋಡಿ ತೀರ್ಪು ಕೊಟ್ರು. ಒಂದು ಗಂಡು ಒಂದು ಹೆಣ್ಣನ ಬಸರಿ ಮಾಡಿ ಬಿಟ್ಟ ಮೇಲೆ ಅವನು ನಾಯಿ ಜಾತಿ. ಆ ಹೆಣ್ಣನ ಆ ಗಂಡಿಗೆ ಕಟ್ಟೋದು ನ್ಯಾಯ, ನೀತಿ, ಧರ್ಮ. ಹೌದು. 2 ಕೇಸು ಒಂದೇ ಆದ್ಮೇಲೆ ತೀರ್ಪು ಒಂದೇ ಅಲ್ವೇ? ಇಲ್ಲ ಅನ್ನಕ್ಕೆ ಹ್ಯಾಕ್ ಸಾಧ್ಯ? ನಮ್ ಪಂಚಾಯತಿ ಮುಖ್ಯಸ್ಥರಿಗೆ 2 ನಾಲ್ಗೆ ಇದೆಯೇ. ಒಂದೊಂದು ಕ್ಷಣಕ್ಕೆ ಒಬ್ಬೊಬ್ಬರಿಗೆ ಒಂದೊಂದ್ ತರ ತೀರ್ಪು ಕೊಡಕ್ಕೆ. ಈ 2 ಹೆಣ್ಮಕ್ಳು ಇಷ್ಟಪಟ್ಟು ಬಸರಾಗಿದ್ದಾರೆ. ಅದಕ್ಕೆ ಕಾರಣ ಪುರುಷರು ಯಾರೋ ಅವರಿಗೆ ಇವರನ್ನ ಕೊಟ್ಟು ಮದುವೆ ಮಾಡೋದೇ ಸರಿ ಅಂತೀನಿ. ಏನಂತೀರಾ? ದೀಕ್ಷಿತ್ರೆ, ಇದಕ್ಕೆ ತಾವೇನಂತೀರಿ? ಎರಡಕ್ಕೂ ಒಂದೇ ತೀರ್ಮಾನ. 2 ಮದುವೆ ಮಾಡಿ ಮುಗಿಸಿ. ಏ ದಾಕ್ಷಾಯಿಣಿ, ನಿಂಗೆ ದೀಕ್ಷಿತ್ರ ಮನೆ ವಿಷಯ ಗೊತ್ತಾ? ಏನೇ ಅದು? ಅವ್ರ ಮಗಳಿಗೆ ಮದ್ವೆ ಆಗಿ ಇಷ್ಟು ದಿನ ಆದ್ರೂ ಇನ್ನೂ ಮಕ್ಕಳಾಗ ಸೂಚನೆನೇ ಕಾಣ್ತಿಲ್ಲ. ಅವಳೆಲ್ಲ ಬಂಜೆ ಇರ್ಬೇಕಣೆ. ಅದು ಹಂಗಲ್ಲ ವಿಷಯ. ದೀಕ್ಷಿತ್ರಳಿಯ ಶಂಡ ಅಂತ ಎಲ್ರೂ ಮಾತಾಡ್ಕತಾ ಇದ್ರು. ಹೌದಾ? ರಘುನಾಥಾಯ ನಾಥಾಯ ಶ್ರೀರಾಯ ಪದೇ ಸೀತಾವತಿ ರಾಮ. ಏನಿದು? ಊರಿಗೆ ನ್ಯಾಯ ಹೇಳೋ ದೀಕ್ಷಿತರ ಮಗಳಿಗೆ ಇವತ್ತು ಈ ಊರಿನ ಜನ ಒಂದೊಳ್ಳೆ ಬಿರುದು ಕೊಟ್ರು, ಬಂಜೆ ಅಂತ. ಅಷ್ಟೇ ಅಲ್ಲ, ದೀಕ್ಷಿತ್ರಳಿಯನ್ಗೂ ಒಂದು ಬಿರುದು ಕೊಟ್ರು, ಶಂಡ ಅಂತ. ಈ ಬಿರುದು ಬರೋದಿಕ್ಕೆ ಕಾರಣ ನೀವಲ್ವಾ? ಅದಕ್ಕೆ ಈ ಚೊಂಬ್ನಲ್ಲಿರೋ ಹಾಲು ಕುಡಿದು ಹೊಟ್ಟೆ ತಣ್ಣಗ್ ಮಾಡ್ಕೊಳ್ಳಿ.
ಅಡಿಗೆ ಮನೆಯವ್ರ ಗಡಿಗೆ ಬಾಯಿ ಮುಚ್ಚಬಹುದು, ಆದ್ರೆ ಊರ್ ಜನರ ಬಾಯಿ ಮುಚ್ಚೋದಕ್ಕೆ ಆಗೋದಿಲ್ಲ. ಮುಚ್ಚಿಸಬಹುದು, ನೀವು ಮನ್ಸು ಮಾಡಿದ್ರೆ. ಅಂದ್ರೆ ಒಡೆದು ಹೋಗಿರೋ ನಮ್ಮ ಮಗಳ ಸಂಸಾರನ ಒಂದು ಮಾಡಿ. ನಾನು ಬದುಕಿರೋರ್ಗೂ ಸಾಧ್ಯ ಇಲ್ಲ ಕಣೆ. ಹೆತ್ತು ಮಗಳ ನರ್ಕದಲ್ಲಿ ಬಾಳ್ತಾ ಇರೋದನ್ನ ತಂದೆ ತಾಯಿಗಳು ನೋಡ್ಕೊಂಡಿರೋದ್ರಲ್ಲಿ ಅರ್ಥ ಇಲ್ಲ. ಅರ್ಥ ಅನರ್ಥಗಳ ಬಗ್ಗೆ ನೀನ್ ನನಗೆ ಪಾಠ ಹೇಳ್ಕೊಡ್ಬೇಕಾದಿಲ್ಲ. ತನ್ನ ಮನೆಯಲ್ಲಿ ಅಶಾಂತಿ ಕತ್ಲು ತುಂಬಿಕೊಂಡಿರ್ಬೇಕಾದ್ರೆ ಲೋಕೋದ್ಧಾರಕ್ಕಾಗಿ ಬೆಳಕಾಚೋಕ್ ಹೊರಟಿರೋದ್ರಲ್ಲಿ ಏನು ಅರ್ಥ ಇಲ್ಲ. ನಿಂತ್ಕೊಳ್ಳೆ, ಯಾರು ಎದುರು ನಿಂತು ಮಾತಾಡ್ತಾ ಇದೆಯಾ ಅಂತ ಗೊತ್ತಾ? ಗೊತ್ತು. ತನ್ನ ಮಗಳ ಭವಿಷ್ಯದ ಬಗ್ಗೆ ಯೋಚನೆ ಮಾಡ್ದೆ. ತನ್ನ ಪ್ರತಿಷ್ಠೆ ಗೌರವನೇ ಹೆಚ್ಚು ಅಂತ ತಿಳ್ಕೊಂಡಿರೋ ಒಬ್ಬ ತಂದೆ ಮುಂದೆ ಮಾತಾಡ್ತಾ ಇದ್ದೀನಿ ಅಂತ ನನಗೂ ಚೆನ್ನಾಗಿ ಗೊತ್ತು ರೀ, ಗೊತ್ತು. ನಾನು ತಾಯಿಯಾಗಿ ಹೇಳ್ತಾ ಇದ್ದೀನಿ, ನಿಮ್ಮ ಪ್ರತಿಷ್ಠೆಗೋಸ್ಕರ ನನ್ನ ಮಗಳ ಬಾಳನ್ನ ಹಾಳು ಮಾಡೋದಿಕ್ಕೆ ನಾನ್ ಬಿಡೋದಿಲ್ಲ. ಅವರಿಬ್ರು ಚೆನ್ನಾಗಿ ಸಂತೋಷವಾಗಿ ನಗ್ನಗ್ತಾ ಇರ್ಬೇಕು, ಅದನ್ನ ನಾನ್ ನೋಡಿ ಆನಂದ ಪಡ್ಬೇಕು ಅನ್ನೋದೇ ನನ್ನ ಆಸೆ ರೀ, ನನ್ನ ಆಸೆ. ನೀವೇನಂದ್ರು ಸರಿ, ನಾನು ಅವರಿಬ್ಬರನ್ನ ಒಂದು ಮಾಡೇ ಮಾಡ್ತೀನಿ. ಮಾಡ್ತೀಯಾ? ಹೌದು, ಮಾಡೇ ಮಾಡ್ತೀನಿ. ನಂದೊಂದು ಮಾತಾಡಿಸ್ಕೊಡ್ತೀನಪ್ಪ. ನಿನ್ನ ಕೈಯಾರ ನನ್ನ ಕುತ್ತಿಗೆ ಹಿಸ್ಕಿ ಸಾಯಿಸ್ಬೇಡಪ್ಪ. ಯಾಕಪ್ಪ ಹೆದರ್ಕೊಂಡ್ಬಿಟ್ಟೆ? ನನ್ನ ತಾಳಿನ ಕೀಳೋಕ್ ಬಂದಿದ್ದು ಇದೇ ಕೈಗಳಲ್ವೇನಪ್ಪ? ಅಮ್ಮನ್ನ ಹೊಡೆದು ಸಾಯಿಸಿದ್ದು ಇದೇ ಕೈಗಳಲ್ವೇನಪ್ಪ? ಅಂತದ್ರಲ್ಲಿ ನನ್ ಕುತ್ತಿಗೆ ಹಿಸ್ಕಿ ಸಾಯಿಸೋದಕ್ಕೆ ಯಾಕಪ್ಪ ಇಷ್ಟೊಂದು ನಡಕ್ತಾ ಇದೆ? ತಾಯಿನೇ ತವರು ಅಂತಾರೆ, ಆದ್ರೆ ತಾಯಿನೇ ಇಲ್ಲದೆ ನನ್ಗೆ ತವರಿಲ್ಲಿದೆ ಅಪ್ಪ. ನನ್ನ ಸುಖ ದುಃಖ ನೋವು ನಲಿವು ಎಲ್ಲ ಹೇಳ್ಕೊಳ್ಳೋದಕ್ಕೆ ಇಷ್ಟು ದಿವಸ ಅಮ್ಮ ಇಲ್ಲಪ್ಪ. ನಾನು ಯಾವಾಗ್ಲೂ ಸಂತೋಷವಾಗಿರ್ಬೇಕು, ನಗನಗ್ತಾ ಇರ್ಬೇಕು ಅಂತ ಆಸೆ ಪಡ್ತಿರ್ಲಪ್ಪ. ಅಪ್ಪ, ನಿಜ ಏನಂತ ತಿಳಿದೇನೋ ನಾನು ತಪ್ಪು ಮಾಡ್ಬಿಟ್ಟೆ. ಅದಕ್ಕೆ ನನಗ್ ಶಿಕ್ಷೆ ಆಗ್ಬೇಕಪ್ಪ, ನನಗ್ ಶಿಕ್ಷೆ ಕೊಡಿ. ನನ್ ಬದುಕಿರ್ಬಾರ್ದಪ್ಪ, ನನ್ನ ಸಾಯಿಸ್ಬಿಡಿಪ್ಪ, ನನ್ನ ಸಾಯಿಸ್ಬಿಡಿ, ನನ್ನ ಸಾಯಿಸ್ಬಿಡಿಪ್ಪ, ನನ್ನ ಸಾಯಿಸ್ಬಿಡಿ. ದೀಕ್ಷಿತ್ರೆ, ಯಾಕೆ ಕುಳಿತಿದ್ದೀರಾ? ದೀಕ್ಷಿತ್ರೆ, ಯಾಕೆ ಕೂತ್ಬಿಟ್ರಿ?
ಮನೆ ಕಡೆ ಹೋಗೋದಿಲ್ವೇ? ಮನೆ ಹೋದ್ರಾಯ್ತು. 4 ಜನಕ್ಕೆ ಬುದ್ಧಿ ಹೇಳ್ಬೇಕಾದವ್ರು ನೀವೇ ಹೀಗೆ ಕುಳಿತು ಬಿಟ್ರೆ ಹೇಗೆ? ಜಾನಕಮ್ಮನವ್ರ ಸಾವು ನಿಮ್ಮನ್ನ ಅರ್ಧ ಜೀವ ಮಾಡಿದೆ ಅನ್ನೋದು ನಮಗೂ ಗೊತ್ತು. ಈ ಜೀವನ ಅಂದ್ಮೇಲೆ ಹುಟ್ಟು ಸಾವು ಇದ್ದದ್ದೇ. ನೋಡಿ, ನೀವು ಸ್ವಲ್ಪ ಧೈರ್ಯ ತಗೊಂಡು ಆದಷ್ಟು ಬೇಗ ಆ ಯಜ್ಞದ ಜವಾಬ್ದಾರಿನ ಕಳ್ಕೊಂಬಿಡಿ. ಇಲ್ಲ ಬೇಡ, ಆ ಜವಾಬ್ದಾರಿನ ಬೇರೆ ಯಾರಿಗಾದ್ರೂ ಕೊಟ್ಬಿಟ್ಟು ನನ್ ಬಿಟ್ಬಿಡಿ. ಒಳ್ಳೆ ಮಾತು ಹೇಳಿದ್ರಿ. ಇದಕ್ಕೆ ನೀವೇ ಸೂಕ್ತವಾದ ವ್ಯಕ್ತಿ ಅಂತಲ್ವೇ ನಾವು ನಿಮ್ಮನ್ನ ಆಯ್ಕೆ ಮಾಡಿರೋದು. ಅದು ಅಲ್ಲದೆ ಯಜ್ಞ ಹತ್ರದಲ್ಲೇ ಇದೆ. ಈ ಸಮಯದಲ್ಲಿ ನೀವು ಈ ರೀತಿ ನಿರ್ಧಾರ ತಗೊಂಡ್ರೆ ನಿಮ್ಮ ಘನತೆ, ಗೌರವ, ಪ್ರತಿಷ್ಠೆಗೆ ಧಕ್ಕೆ ಬರಲ್ವೇ? ಉದಾಯ ಸ್ವಾಹ, ಬೃಹಸ್ಪತಯೇ ಸ್ವಾಹ, ಶುಕ್ರಾಯ ಸ್ವಾಹ, ಶನೈಶ್ಚರಾಯ ಸ್ವಾಹ, ರಾಹುವೇ ಸ್ವಾಹ, ಕೇತುವೇ ಸ್ವಾಹ, ಮೃತ್ಯುಂಜಯಾಯ ಸ್ವಾಹ, ಕೇಶವಾಯ ಸ್ವಾಹ, ನಾರಾಯಣಾಯ ಸ್ವಾಹ, ಮಾಧವಾಯ ಸ್ವಾಹ, ಗೋವಿಂದಾಯ ಸ್ವಾಹ, ವಿಷ್ಣವೇ ಸ್ವಾಹ, ಮಧುಸೂದನಾಯ ಸ್ವಾಹ, ತ್ರಿವಿಕ್ರಮಾಯ ಸ್ವಾಹ, ವಾಮನಾಯ ಸ್ವಾಹ, ಶ್ರೀಧರಾಯ ಸ್ವಾಹ, ಋಷಿಕೇಶಾಯ ಸ್ವಾಹ, ಪ್ರದ್ಯುಮ್ನಾಯ ಸ್ವಾಹ, ಅನಿರುದ್ಧಾಯ ಸ್ವಾಹ, ಪುರುಷೋತ್ತಮಾಯ ಸ್ವಾಹ, ಅಲೋಕ್ಷಜಾಯ ಸ್ವಾಹ, ನಾರಸಿಂಹಾಯ ಸ್ವಾಹ. ನಿಲ್ಸಿ. ಈ ಯಜ್ಞ ನಡಿಬಾರ್ದು. ಕಾರಣ? ನಿನಗೆ ಈ ಯಜ್ಞ ನಡೆಸೋ ಅರ್ಹತೆನೇ ಇಲ್ಲ. ದೀಕ್ಷಿತರು ಮಹಾನ್ ಸಾತ್ವಿಕರು, ಆಚಾರವಂತರು, ವಿಚಾರವಂತರು. ಜಾತಿ ಕುಲ ಗೊತ್ತಿಲ್ಲದೆ ಇರೋ ಒಬ್ಬ ಕುಲಹೀನನಿಗೆ ತನ್ನ ಮಗಳನ್ನು ಕೊಟ್ಟು ತನ್ನ ಬ್ರಾಹ್ಮಣ್ಯನೇ ಕಳ್ಕೊಂಡಿರೋ ಇವನು ಆಚಾರವಂತ. ನೀನ್ ಹೇಳ್ತಾ ಇರೋ ಮಾತಿಗೆ ಏನಾರ ಆಧಾರ ಇದೆಯಾ? ಆಧಾರ ಇಲ್ಲದೆ ಇಷ್ಟು ಜನರ ಎದುರಿಗೆ ಮಾತಾಡೋದಿಕ್ಕೆ ನಾನೇನು ಹುಚ್ಚ ಅಲ್ಲ. ಸರ್, ಅಲ್ಲೇನೋ ಗಲಾಟೆ ನಡೀತಿದೆ, ಸ್ವಲ್ಪ ಹೋಗಿ ನೋಡ್ಬಲ್ಲ. ನೋಡಿ, ನಾವು ಮೊದಲೇ ರಾಜಕಾರಣಿಗಳು ಯಾವತ್ತು ಗಲಾಟೆಲಿ ಮುಂದಿರಬಾರ್ದು, ಯಾವಾಗ್ಲೂ ಹಿಂದಿರ್ಬೇಕು. ಅದು ನಿಜಾನೇ. ನಮ್ ಭಾವ ಜಾತಿಹೀನನಿಗೆ ಮಗಳು ಕೊಟ್ಟು ಮದುವೆ ಮಾಡಿದ್ದು ಅಲ್ಲದೆ ಮನೆಯಲ್ಲಿ ಮಾಡ್ಕೊಂಡು ಮನೇಲಿ ಇಟ್ಕೊಂಡ. ಆಗ ನಾನು ಗಲಾಟೆ ಮಾಡಿದ್ದಕ್ಕೆ ನಾನು ಹೊಡೆದು ಹೊರಗೆ ಹಾಕ್ದ. ಇದು ಹೇ, ಆಚಾರ ವಿಚಾರ ಹೇಳ್ತಾ ಮಂತ್ರ ಪಠಿಸ್ತಾ ಜನರಿಗೆ ಚೆನ್ನಾಗಿ ಮಂಕು ಬೂದಿ ಎರಚಿದ್ರು. ನಿಮ್ಮೇಲೆ ನಾವ್ ಇಟ್ಟಿದ್ ಗೌರವಕ್ಕೆ ಚೆನ್ನಾಗಿ ಮಸಿ ಬೆಳೆದ್ರಿ. ಹೇಳಿ, ಯಾಕೆ ಹೀಗೆ ಮಾಡಿದ್ರಿ ನೀವು? ಈ ಯಜ್ಞದ ಪಟ್ಟ ಹೋಗುತ್ತೆ ಅಂತನಾ? ಇಲ್ಲ, ಬರೋ 1000 ರೂಪಾಯಿ ದಕ್ಷಿಣೆ ಹಣ ತಪ್ಪೋಗುತ್ತೆ ಅಂತ. ಮಾತಾಡ್ರಿ. ಬ್ರಹ್ಮದ್ರೋಹ ಮಾಡಿದವರು, ಧರ್ಮದ್ರೋಹ ಮಾಡಿದವರು, ಇಂಥವ್ರ ಜೊತೆ ನಿಂತ ಮಾತು ನಡ್ರೆ ಹೋಗೋಣ. ಆವತ್ತು ನೀನ್ ನನಗೆ ಮಾಡಿದ ಅವಮಾನಕ್ಕೆ ಇದು ಎದುರೇಟು. ನಿನ್ ಮರ್ಯಾದೆನ ನಿನ್ ಮಗಳ ಮದುವೆ ದಿವಸನೇ ತೆಗಿಬಹುದಾಗಿತ್ತು. ಆದ್ರೆ ಇಷ್ಟು ಜನಗಳ ಮುಂದಾದ ಅವಮಾನ ಅದಕ್ಕಿಂತ ದೊಡ್ಡದು ಅಲ್ವಾ ಭಾವ? ಸ್ವಾಮಿ, ದಯವಿಟ್ಟು ಹೋಗ್ಬೇಡಿ. ಇದ್ರಲ್ಲಿ ದೀಕ್ಷಿತ್ರದ್ದು ಏನೂ ತಪ್ಪಿಲ್ಲ. ನನ್ನ ಪರಿಸ್ಥಿತಿನ ನೋಡಿ ಶೇಷಯ್ಯ ನಾನು ಕರ್ಕೊಂಡೋಗ ಅವ್ರ ಮನೆ ಬಿಟ್ಟ. ಹೊಟ್ಟೆಪಾಡಿಗೋಸ್ಕರ ನಾನೊಬ್ಬ ಬ್ರಾಹ್ಮಣ ಅಂತ ಸುಳ್ಳು ಹೇಳು ಅಂತ ನನ್ನ ಕೈಲಿ ಸುಳ್ಳು ಹೇಳಿಸ್ದ. ಅವ್ರ ಮಗಳನ್ನ ಮದುವೆ ಆಗೋವರೆಗೂ ಅವ್ರಿಗೆ ನಾನು ಯಾವ ಜಾತಿ ಅನ್ನೋದೇ ಗೊತ್ತಿರಲಿಲ್ಲ. ಮದ್ವೆ ಆದ್ಮೇಲೆ ಗೊತ್ತಾಯ್ತಲ್ಲ, ಆಗ ಯಾಕೆ ಸುಮ್ನೆ ಇದ್ರು? ಮಗಳು ಅಳಿಯನ್ಗೆ ಘಟಶ್ರಾದ್ದ ಮಾಡಿ ಆಚೆಗೆ ತಳ್ಬೇಕಾಗಿತ್ತು. ಧರ್ಮ ಹೋಯ್ತು ಅಂದ್ರೆ ಪ್ರಾಣಾನೇ ಹೋಯ್ತು ಅನ್ನೋ ಪರಂಪರೆಯಲ್ಲಿ ಇಂಥವ್ರು ಬದುಕಿರೋದಕ್ಕಿಂತ ಸಾಯದೇ ವಾಸಿ ಅಲ್ವೇ? ನಿಮ್ಮ ಮಾತಿನಂತೆ ಒಬ್ಬ ಬ್ರಾಹ್ಮಣ ಆತ್ಮಹತ್ಯೆ ಮಾಡ್ಕೊಂಡಿದ್ರೆ ಆ ಬ್ರಹ್ಮ ಹತ್ಯದ ದೋಷ ನಿಮ್ಮನ್ನ ಸುಮ್ಮನೆ ಬಿಡ್ತಿರ್ಲಿಲ್ಲ. ಜಾತಿ ಕುಲ ಗೊತ್ತಿಲ್ದಿರೋ ನಿನಗೆ ಬ್ರಹ್ಮಹತ್ಯೆ ಬಗ್ಗೆ ಮಾತಾಡೋ ಯೋಗ್ಯತೆ ಏನಿದೆ? ವಿಶ್ವಾಮಿತ್ರ ಬ್ರಹ್ಮ ಋಷಿ ಆಗಕ್ ಮುಂಚೆ, ವಾಲ್ಮೀಕಿ ಮಹರ್ಷಿ ಆಗಕ್ ಮುಂಚೆ ಅವರಿಬ್ಬರಿಗೂ ಯಾವ ಯೋಗ್ಯತೆನೂ ಇರಲಿಲ್ಲ. ಬ್ರಾಹ್ಮಣ್ಯ, ಬ್ರಹ್ಮಜ್ಞಾನ, ಬ್ರಹ್ಮತೇಜ ಎಲ್ಲ ದೊಡ್ಡದೆ. ಜನ್ಮನ ಜಾಯತೆ ಶೂದ್ರ, ಕರ್ಮಣ ಜಾಯತೆ ಬ್ರಾಹ್ಮಣ.
ಬ್ರಹ್ಮಜ್ಞಾನಕ್ಕೆ ಜಾತಿ ಅಡ್ಡ ಬರೋದಿಲ್ಲ. ತಾನು ಆಚರಿಸೋ ಕರ್ಮ, ತಾನು ಪಡೆಯೋ ಜ್ಞಾನದಿಂದ ಯಾರು ಬೇಕಾದ್ರೂ ಬ್ರಹ್ಮಜ್ಞಾನಿ ಆಗಬಹುದು. ಯಾವ ಜಾತಿಯವನ್ನಂತ ಗೊತ್ತಿಲ್ಲೇ ಇರೋ ನನಗೆ ಉಪನಯನ ಮಾಡಿ ಜನವರನ ಹಾಕಿ ಬ್ರಾಹ್ಮಣ ಅನ್ನೋ ಪಟ್ಟ ಕಟ್ಟಿ ಇಷ್ಟೆಲ್ಲ ಅನಾಹುತ ಕಾರಣ ಆದಲ್ಲ ಈ ಶೇಷಯ್ಯ. ಇವನಿಗೆ ನಿಮ್ಮ ಧರ್ಮದಲ್ಲಿ ಏನ್ ಶಿಕ್ಷೆ ಕೊಡ್ತೀರಾ? ದಯೆ ಧರ್ಮದ ಮೂಲವಯ್ಯ ಅಂತ ಹೇಳಿದ ಪುಣ್ಯಾತ್ಮರು ಬಸವಣ್ಣನವರು. ಅಂತ ಜನನ ಪೂಜೆ ಮಾಡೋ ಇವರು ಅವ್ರ ಮೂಗಿ ಮಗಳನ್ನ ನನ್ನ ಗಂಟಾಕಕ್ಕೆ ಮನೆ ಕರ್ಕೊಂಡು ಹೋದ್ರು. ನನ್ನ ಜಾತಿ ಯಾವ್ದು ಗೊತ್ತಿಲ್ಲ ಅಂತ ಹೇಳಿದೆ. ಅದಕ್ಕೆ ಇವರು ತಿನ್ನೋ ಅನ್ನಕ್ಕೆ ನೀರಾಕಿ ಓಡಿಸಿದ ಪುಣ್ಯಾತ್ಮರು. ಇಂಥ ಸ್ವಾರ್ಥ ನೀಚ ಜನಕ್ಕೆ ಇವ್ರ ಧರ್ಮದಲ್ಲಿ ಯಾವ ಶಿಕ್ಷೆ ಇದೆ? ನಮ್ಮ ಜಾತಿ ದೊಡ್ಡದು, ನಮ್ಮ ಧರ್ಮ ದೊಡ್ಡದು ಅಂತ ನಿಮ್ಮಷ್ಟಕ್ಕೆ ನೀವೇ ಹೊಗಳ್ಕೊಂಡು ಪ್ರತಿಷ್ಠೆ ತೋರಿಸ್ತಾ ಇದ್ದಿರಲ್ಲ. ಖಂಡಿತ ಅದಲ್ಲ. ನಿಮ್ಮ ಮನಸ್ಸಲ್ಲಿ ತುಂಬಿಕೊಂಡಿರೋ ಹೊಲಸು ಭಾವನೆ ಹೇಳುತ್ತೆ ನೀವು ನಿಜವಾಗಿ ಯಾವ ಜಾತಿ ಅಂತ. ಒಂದೆರಡು ಶ್ಲೋಕ ಉರು ಹೊಡೆದ ಆ ಕ್ಷಣ ನೀನೊಬ್ಬ ದೊಡ್ಡ ಜ್ಞಾನಿ ಅಂತ ತಿಳ್ಕೊಂಡ್ಬಿಟ್ಟಿದ್ಯಾ? ಖಂಡಿತ ಇಲ್ಲ. ಜ್ಞಾನ ಅನ್ನೋದು ಮಹಾಸಾಗರ ಇದ್ದಂಗೆ. ಈ ನನ್ನ ಪುಟ್ಟ ಬೊಕ್ಸಿನಲ್ಲಿ ಈ ಜನ್ಮದಲ್ಲಿ ಎಷ್ಟು ತುಂಬಿಕೊಳ್ಳೋಕ್ ಸಾಧ್ಯ ಆಗುತ್ತೋ ಅಷ್ಟನ್ನ ತುಂಬಿಕೊಳ್ಳೋಕ್ ಪ್ರಯತ್ನ ಪಡ್ತಾ ಇರೋ ಒಬ್ಬ ವಿದ್ಯಾರ್ಥಿ ನಾನು. ಜ್ಞಾನಿ ಅನ್ನೋ ಅರ್ಥ ಗೊತ್ತಿಲ್ಲದೆ ಅಜ್ಞಾನಿ ತರ ಮಾತಾಡ್ಬೇಡ. ಇದ್ದುದ್ರಲ್ಲಿ ಸಂತೋಷ ಪಡೋನು, ಮಿತವಾಗಿ ಊಟ ಮಾಡೋನು, ಮುನಿ ಜೀವನ ನಡೆಸೋನು, ಏಕಾಂತವಾಗಿ ಶಾಂತವಾಗಿ ಸ್ನೇಹ ದಯೆ ಹೊಂದಿರುವನೇ ನಿಜವಾದ ಆತ್ಮಜ್ಞಾನಿ ಅಂತ ಭಾಗವತ ಹೇಳುತ್ತೆ. ಓಹೋ, ಮಹಾಭಾರತ ಭಾಗವತ ಪುರಾಣ ಓದಿದ್ದೀನಿ ಅಂತ ನೀನು ನಾವು ಒಂದೇ ಅಂತ ತಿಳ್ಕೊಂಡಿದ್ದೀಯೇನೋ? ವಿದ್ಯಾ ವಿನಯ ಸಂಪನ್ನೆ ಬ್ರಾಹ್ಮಣ್ಯೇ ಗವಿಹಸ್ತಿನಿ ಶುರಶ್ಚೈವ ಸ್ವಭಾತೇ ಚ ಪಂಡಿತಃ ಸಮದರ್ಶಿನಿ. ಅಂದ್ರೆ ಬ್ರಾಹ್ಮಣ, ಆಕಳು, ಆನೆ, ನಾಯಿ, ನೀಚ ಮನುಷ್ಯ ಇವೆಲ್ಲದರಲ್ಲೂ ಬಲ್ಲವನು ಭಗವಂತನ ಕಾಣ್ತಾನೆ ಅಂತ ಭಗವದ್ಗೀತೆ ಹೇಳುತ್ತೆ. ಹಾಗೆ ಎಲ್ಲದರಲ್ಲೂ ಭಗವಂತನ ಕಾಣೋನು ಮಹಾಯೋಗಿ ಆಗಿರ್ಬೇಕು. ಹಾಗಾಗೋದಿಕ್ಕೆ ಎಷ್ಟೊಂದು ವ್ರತ, ನೇಮ, ಪೂಜೆ, ಯಾಗ, ಯಜ್ಞ ಮಾಡಿರ್ಬೇಕು ಅಂತ ನಿನಗೇನಾದ್ರು ಗೊತ್ತಿದೆಯೇನೋ? ವ್ರತ ನೇಮ ಆಗಿರ್ಲಿ, ಗಂಗಾ ನದಿಲಿ ಎಂದಾದ್ರೂ ಮಿಂದಿದೆಯೇನೋ? ಗಂಗಾ ನದಿಯಲ್ಲಿ ಮಿಂದವರೆಲ್ಲ ಯೋಗಿಗಳಾಗೋದಿದ್ರೆ ಅದರಲ್ಲಿರೋ ಕಪ್ಪೆಗಳು, ಮೀನುಗಳೆಲ್ಲ ಯೋಗಿಗಳಾಗಿರ್ಬೇಕಾಯ್ತು. ದಿನನಿತ್ಯ ನಮ್ಮ ದರಿದ್ರ ಬಾಯಿನಲ್ಲಿ ಆಡೋ ಒಂದೊಂದು ಮಾತುಗಳು ವೇದ ಮಂತ್ರಗಳಾಗಿರ್ಬೇಕಾಯ್ತು. ತಪಸ್ವಿ ಬೋಧಿಖೋ ಯೋಗಿ ಜ್ಞಾನಬೋಧಿ ಮತ್ತೋಧಿಕಃ ಕರ್ಮಭ್ಯೋ ಶ್ವಾಧಿಖೋ ಯೋಗಿ ತಸ್ಮಾತ್ ಯೋಗಿ ಭವಾರ್ಜುನ. ಭಗವದ್ಗೀತೆಯಲ್ಲಿ ಭಗವಂತನೇ ಹೇಳಿರೋ ಈ ಮಾತಿನ ಅರ್ಥ ತಮಗೂ ಗೊತ್ತಿರಬೇಕು. ದೇವರ ಧ್ಯಾನ ಮಾಡೋ ಸಾಧಕ ಉಪವಾಸ ವ್ರತ ಮಾಡೋನಿಂತ ದೊಡ್ಡವನು, ಜ್ಞಾನ ಯೋಗಿಗಿಂತ ದೊಡ್ಡವನು, ಈ ರೀತಿ ಯಜ್ಞ ಕರ್ಮಗಳು ಮಾಡೋನಿಂತ ದೊಡ್ಡವನು. ಆದ್ರಿಂದಲೇ ಭಕ್ತ ಕುಂಬಾರ, ಭಕ್ತ ಚೇತ, ತುಕಾರಾಮ, ಕನಕದಾಸ, ಭಕ್ತ ವಿಜಯ, ಹರಿಭಕ್ತ ಪ್ರಹ್ಲಾದ ಇವರೆಲ್ಲರೂ ಭಗವಂತನ ಗೆದ್ದಿದ್ದು ಧ್ಯಾನದಿಂದನೇ ಹೊರತು ಅವ್ರ ವಿದ್ಯೆಯಿಂದ ಅಲ್ಲ, ಆಸ್ತಿ ಅಂತಸ್ತಿಂದ ಅಲ್ಲ, ಅವ್ರ ಜಾತಿ ಧರ್ಮದಿಂದ ಅಲ್ಲ. ಸಾವಿರಾರು ವರ್ಷದಿಂದ ಧ್ಯಾನ, ಯಜ್ಞ, ತಪಸ್ ಮಾಡಿದ್ರು ದೇವರನ್ನ ಕಾಣೋದಕ್ಕೆ ಸಾಧ್ಯ ಆಗ್ಲಿಲ್ಲ. ಅಂತದ್ರಲ್ಲಿ ಜಾತಿ ಕುಲಾನೇ ಗೊತ್ತಿಲ್ದಿರೋ ನಿನ್ನಿಂದ ನಾವು ದೇವರು ಧರ್ಮದ ಪಾಠ ಕಲಿಬೇಕಾ? ನಾನು ಕಲಿತೀನಿ. ಬರೀ ಪುಸ್ತಕದಲ್ಲಿ ಓದೋದು ಮಾತ್ರ ಜ್ಞಾನ ಅಲ್ಲ. ಓದಿರೋದನ್ನ ಮಸ್ತಕದಲ್ಲಿ ತುಂಬಿಕೊಂಡು ಅದರಂತೆ ಆಚರಣೆ ಮಾಡೋದು ನಿಜವಾದ ಜ್ಞಾನ ಅನ್ನೋ ಸತ್ಯನ ಇವತ್ತು ಈ ನನ್ನ ಅಳಿನಿಂದ ನಾನು ಕಲಿತಾ ಇದ್ದೀನಿ. ಪರಮಾತ್ಮನನ್ನ ಶುಚಿಯಿಂದಾಗಲಿ, ದಾನದಿಂದಾಗಲಿ, ವ್ರತದಿಂದಾಗಲಿ, ಯಜ್ಞದಿಂದಾಗಲಿ, ತಪಸ್ಸಿನಿಂದಾಗಲಿ ಒಲಿಸ್ಕೊಳ್ಳೋದಿಕ್ ಸಾಧ್ಯ ಇಲ್ಲ. ಕೇವಲ ನಿರ್ಮಲವಾದ ಭಕ್ತಿಯೊಂದೇ ಅವನನ್ನು ಒಲಿಸ್ಕೊಳ್ಳೋದಿಕ್ ಸಾಧ್ಯ. ಮಿಕ್ಕೆಲ್ಲ ಹಾಸ್ಯಾಸ್ಪದ ಅನ್ನೋದನ್ನ ನಾನು 1000 ಬಾರಿ ಭಾಗವತದಲ್ಲಿ ಓದಿದ್ರು ಸಹ ನನ್ನ ಮನಸ್ಸಿನಲ್ಲಿ ನಿಂತಿರಲಿಲ್ಲ. ನಾವು ಯೋಚನೆ ಮಾಡೋದು, ಮಾತಾಡೋದು ಎರಡೂ ಒಂದೇ ಆಗಿದ್ರೆ ಆಗ ನಾವೇನಾದ್ರೂ ಸಾಧನೆ ಮಾಡೋದು ಸಾಧ್ಯ ಅನ್ನೋ ಸತ್ಯ ನಾನು ಇವತ್ತು ಅರ್ಥ ಮಾಡ್ಕೊಂಡೆ. ನೋಡಿ, ಈ ದೀಕ್ಷಿತತನ, ಈ ಯಜ್ಞದ ಪಟ್ಟ, ಈ ಬ್ರಾಹ್ಮಣಿಕೆ ಯಾವುದೂ ಬೇಕಾಗಿಲ್ಲ. ನಾನು ಬರ್ತೀನಿ.
ಸ್ವಾಮಿ ಹಾಗೆ ಕರಿಬೇಡಪ್ಪ, ಮಾವ ಅಂತ ಕರಿ. ಮಾವ ಹಳಿಮಯ್ಯ, ಮಾವ ರಾಜ ರಾಜ ಆಶೀರ್ವಾದ ಮಾಡಿ. ಆಯುರಾರೋಗ್ಯ ಐಶ್ವರ್ಯ ಪ್ರಾರ್ಥಿಸ್ತಾರೆ. ಹೇಳಿ, ಚೆನ್ನಾಗಿರಿ. ನಾವು ಬರ್ತೀವಿ ಮಾವ. ಎಲ್ಲಿಗೆ? ಹನಿಮೂನ್ಗೆ. ಅದಿಲ್ಲೇ ಮಾಡ್ಕೋಬೋದಲ್ಲ? ಬೇಡಿ ಮಾವ. ಯಾಕೆ? ಮಧ್ಯದಲ್ಲಿ ಬಂದು ನೀವು ಎಲ್ಲಿ ಬಾಗ್ಲು ಹೊತ್ಬಿಡ್ತಿರೋ ಅಂತ. ಬೇಕಾದ್ರೆ ಕಾಲ್ ಕಟ್ಕೊಂಡ್ಬಿಡ್ತೀನಿ. ಪರವಾಗಿಲ್ಲ. ಅಂದಾಗೆ ಮಾವ ನಿಮ್ಗೊಂದು ಮಾತು ಕೇಳ್ತೀನಿ, ಬೇಜಾರ್ ಮಾಡ್ಕೊಳಲ್ವಾ? ಕೇಳಪ್ಪ. ನೀವು ಯಾರು ಇಟ್ಕೊಂಬಿಡಿ. ಏನಪ್ಪ ಹೇಗೆ ಹೇಳ್ತಾ ಇದ್ಯಾ? ಅಂದ್ರೆ ನಾವ್ ಹೊರಟೋಗ್ತೀವಿ, ಅದಕ್ಕೆ ಯಾರ ಚಿಕ್ಕ ಹುಡುಗನ ಕೆಲ್ಸಕ್ಕೆ ಇಟ್ಕೊಳ್ಳಿ. ಬರ್ತೀವಿ ಬರ್ತೀವಿ ಚಿಕ್ಕ ಮಾವ. ಬರ್ತೀನಪ್ಪ. ಸಾಕು ಬಾರಿ. ಬರ್ತೀನಪ್ಪ. ನೀವು ತಪ್ಪು ತಿಳ್ಕೊಳ್ಳಲ್ಲ ಅಂದ್ರೆ ನಿಮಗೊಂದು ಮಾತು ಕೇಳ.